श्रीगुरुभ्यो नमः। हरिः ओम्। शमयन् भवसन्तापं रमयन् साधुचातकान् कृष्णमेघः कृपादृष्टि वृष्ट्या पुष्णातु मामपि। श्रीमदानन्दतीर्थार्य पादपङ्कजरेणवः पवित्रयन्तु मां नित्यं पापपाटनपण्डिताः। अस्मद्गुरुसमारम्भां टीकाकृत्पादमध्यमां श्रीमदाचार्यपर्यन्तां वन्दे गुरुपरम्परां। श्रीगुरुभ्यो नमः। हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। येन प्रादुरभावि भूमिवलये व्यस्तारि गोसन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनायि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं। श्रीगुरुभ्यो नमः। हरिः ओम्। हरिः ओम्। हरिः ओम्। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारकान् शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे। श्रीगुरुभ्यो नमः। ಪುರಾಣ ಸಾಹಿತ್ಯವನ್ನು ರಚನೆ ಮಾಡಿ ಜಗತ್ತಿಗೆಲ್ಲ ವಿಶೇಷವಾದ ಅನುಗ್ರಹವನ್ನು ಮಾಡಿದಂತಹ ವೇದವ್ಯಾಸರಿಗೆ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ, ಭಗವಂತ ತಾನು ಅನೇಕ ರೀತಿಯಲ್ಲಿ ವೇದಶಾಸ್ತ್ರಗಳ ನಿರ್ಮಾಣವನ್ನು ಮಾಡಿಕೊಟ್ಟು, ಅರ್ಥಾತ್ ವೇದಗಳನ್ನು ವಿಭಾಗ ಮಾಡಿ ಶಾಸ್ತ್ರಗಳನ್ನು ರಚನೆ ಮಾಡಿ ಮಹಾಭಾರತಾದಿ ಗ್ರಂಥಗಳನ್ನು ರಚನೆ ಮಾಡಿ ನಮಗೆ ಅನುಗ್ರಹ ಮಾಡಿದ್ದರ ಜೊತೆಗೆ ವಿಶೇಷತಃ ಪ್ರತ್ಯೇಕವಾಗಿ ಒಂದು ವಿಷಯವನ್ನು ಉದ್ದೇಶವಾಗಿಟ್ಟುಕೊಂಡು 18 ಪುರಾಣಗಳನ್ನು ನಮ್ಮ ರಚನೆ ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ಬೇರೆ ಬೇರೆ ಪ್ರಸಂಗದೊಳಗೆ ಬೇರೆ ಬೇರೆ ಪುರಾಣಗಳ ಪ್ರಯೋಗವನ್ನು ನಾವು ಮಾಡಬೇಕು, ಉಪಯೋಗವನ್ನು ಮಾಡಬೇಕು. ಅದರೊಳಗೆ ಬಂದಿರುವ ವಿಷಯಗಳನ್ನು, ಸಾಮಗ್ರಿಯನ್ನು ತೆಗೆದುಕೊಂಡು ಅದರಲ್ಲಿ ಹೇಳಿದ ಭಗವನ್ ಮಹಿಮಾ ಮತ್ತು ಅದರ ಚಿಂತನೆ, ಅದರ ವ್ಯಾಪಾರವನ್ನು ಮಾಡಬೇಕು ಅನ್ನೋದಕ್ಕಾಗಿ ಇಷ್ಟು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಒಂದೇ ಗ್ರಂಥ ಇತ್ತು ಅಂತಂದರೆ ಎಲ್ಲರಿಗೂ ಅಷ್ಟು ವಿಸ್ತಾರವಾಗಿ ವಿಷಯಗಳು ಅರ್ಥ ಆಗೋದಿಲ್ಲ. ಅದಕ್ಕಾಗಿ ಬೇರೆ ಬೇರೆ ಗ್ರಂಥಗಳನ್ನು ಬರೆದು ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಒಂದಕ್ಕೊಂದು ಹೊಂದಾಣಿಕೆಯನ್ನು ಮಾಡಿಸಿ ದೊಡ್ಡದಾದ ಗ್ರಂಥ ರಾಶಿಯನ್ನೇ ನಿರ್ಮಾಣ ಮಾಡಿದ ಮಹಾನುಭಾವರು ವೇದವ್ಯಾಸದೇವರು. ಏನ ಪ್ರಾದುರಭಾವಿ ಭೂಮಿ ವಲಯೇ ವ್ಯಸ್ತಾರಿ ಗೋಸಂತತಿ. ಗೋಸಂತತಿ ಅಂದರೆ ಇದೆ, ಎಲ್ಲ ಶಾಸ್ತ್ರಗಳ ಸಂತತಿ ಆ ವೇದವ್ಯಾಸರ ಅನುಗ್ರಹದಿಂದ ನಮಗೆ ಇವತ್ತು ದೊರೆತಿದೆ. ಆಗಿದ್ದೇನು ವಿಶೇಷ ಅಂದರೆ, ನಾವೆಲ್ಲರೂ ಕೂಡ ಜೀವನವನ್ನು ಉತ್ತಮವಾದ ಮನುಷ್ಯ ಜನ್ಮ ಬಂದಾಗ ಒಳ್ಳೆಯ ಕೆಲಸಗಳನ್ನು ಮಾಡಿ ಯಾವುದು ಪ್ರಾಣಿಗಳಿಗೆ ಸಾಧ್ಯವಿಲ್ಲವೋ ಅಂತಹ ಕೆಲಸಗಳನ್ನು ದೇವರು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ಈ ಮನುಷ್ಯ ಯೋನಿಯೊಳಗೆ. ಹೀಗಾಗಿ ಮನುಷ್ಯ ಜನ್ಮ ಬಂದಾಗ ನಾವೇನು ವಿಶೇಷ ಸಾಧನೆ ಮಾಡಬೇಕು ಅನ್ನೋದಕ್ಕೆ ಒಂದು ಕೈಪಿಡಿ ಬೇಕು. ಇದು ಒಂದನೇದು. ಎರಡನೇದು, ಮನುಷ್ಯ ಜನ್ಮ ಬಂದಾಗ ಆ ಜನ್ಮ ಎಷ್ಟಾಗ್ತದೋ ಅಷ್ಟು ವಿಸ್ತಾರ ಆಗುವಂತೆ ಮಾಡಬೇಕು. ಅಂದರೆ ಏನರ್ಥ? ಆಯುಷ್ಯ ದೀರ್ಘ ಆಗುವಂತೆ ಪ್ರಾರ್ಥನೆ ಮಾಡಬೇಕು. ಉಪನಿಷತ್ತೇ ಹೇಳುತ್ತೆ, ಚಿರಂಜೀವ ಶರದ ಶತಂ ಅಂತ. 100 ವರ್ಷ ಬದುಕಬೇಕು ಅಂತ ಪ್ರತಿಯೊಬ್ಬರೂ ಇಚ್ಛೆ ಪಡಬೇಕು. ಇದು ಶಾಸ್ತ್ರೀಯವಾದ ಅಪೇಕ್ಷೆ. ಅದನ್ನು ಮಾಡಲೇಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಯಾಕೆ ಅಂದರೆ, ನಾವು ಪಶುಪಕ್ಷಿ ಕ್ರಿಮಿಕೀಟ ಎಲ್ಲ ದಾಟಿಕೊಂಡು ಇಲ್ಲಿಗೆ ಬಂದಿವಿ. ಈಗ ಇಲ್ಲಿ ನಾವು ಅಲ್ಪ ಆಯುಷ್ಯದಲ್ಲಿ ನಾವು ಹೋಗಿಬಿಟ್ರೆ ಮತ್ತಿನ್ಯಾವಾಗ ಈ ಜನ್ಮ ಬರ್ತದೋ ಗೊತ್ತಿಲ್ಲ, ಅದು ಸಮಸ್ಯೆ. ಹೀಗಾಗಿ ಬಂದಾಗ 2 ರೀತಿಯ ಅಪೇಕ್ಷೆ ಇರಬೇಕು. ಒಂದು, ದೀರ್ಘವಾದ ಆಯುಷ್ಯ ಆಗಬೇಕು ಅಂತ ಅಪೇಕ್ಷೆ. ಎರಡನೇದ್ದು, ದೀರ್ಘ ಇದ್ದರೆ ಏನು ಉಪಯೋಗ, ಅದರೊಳಗೆ ಸತ್ವನೂ ಇರಬೇಕು. ಹೀಗಾಗಿ ಆ ದೀರ್ಘವಾದ ಆಯುಷ್ಯ ಉಪಯೋಗನೂ ಆಗುವಂತೆ, ಅರ್ಥಾತ್ ಅದು ಫಲಪ್ರದ ಆಗುವಂತೆಯೂ ಆಗಬೇಕು. ಈ 2 ಮಜಲುಗಳು ಇದರೊಳಗಿದೆ. ಈ 2ಕ್ಕೂ ಅತ್ಯುತ್ತಮ ನಿದರ್ಶನ ಯಾವುದು ಅಂದರೆ ಮಾರ್ಕಂಡೇಯರ ಚರಿತ್ರೆ. ಮಾರ್ಕಂಡೇಯರದು ನಾವು ಇವತ್ತು ವಿಶೇಷವಾಗಿ ಈ ಸಲ ಹೆಚ್ಚಿನ ಅಭ್ಯಾಸ ಮಾಡಿಕೊಂಡು ಹೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದು. ಮಾರ್ಕಂಡೇಯರದು ಆಶ್ಚರ್ಯ ಅನಿಸುವಂತೆ 2 ಮಾಡಿ ತೋರಿಸಿದ್ರು. ಮೊದಲನೇದ್ದು ಅಲ್ಪ ಆಯುಷ್ಯ, ಅದನ್ನು ದೊಡ್ಡದಾಗಿ ಮಾಡಿಕೊಂಡ್ರು. ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಮಾಡಿದರು ಅಂತ ಬೇರೆ ಬೇರೆ ಪುರಾಣಗಳು ಹೇಳ್ತಾವೆ.
ಒಂದನೇದ್ದು ದೀರ್ಘಾಯುಷ್ಯದ ಕೆಲಸ ಆಯಿತು. ದೀರ್ಘಾಯುಷ್ಯ ಬಂದ ಮೇಲೆ ಇಟ್ ಕಮ್ಸ್ ವಿತ್ ಎ ಸ್ಟಾರ್ ಮಾರ್ಕ್. ಸ್ಟಾರ್ ಮಾರ್ಕ್ ಏನು? ಅದನ್ನು ಒಂದು ಕ್ಷಣ ಬಿಡದಂತೆ ಚೆನ್ನಾಗಿ ಬಳಸಬೇಕು, ಒಂದು ಕ್ಷಣ ವ್ಯರ್ಥವಾಗದಂತೆ ಬಳಸಬೇಕು. ಹೀಗಾಗಿ ದೀರ್ಘಾಯುಷ್ಯ ಒಂದು, ದೀರ್ಘಾಯುಷ್ಯ ಸಾರ್ಥಕ ಆಗೋದು ಇನ್ನೊಂದು. ಇದು ಎರಡು ಆಸ್ಪೆಕ್ಟು ನಾವು ಗೊತ್ತಿರಬೇಕು. ಅದನ್ನು ಪುರಾಣಗಳಲ್ಲಿ ಸೆರೆ ಹಿಡಿದು ವೇದವ್ಯಾಸರು ಕೊಟ್ಟಿದ್ದಾರೆ. ಎಷ್ಟು ಆಶ್ಚರ್ಯ! ಒಂದೇ ವಿಷಯ ಬೇರೆ ಬೇರೆ ರೀತಿಯೊಳಗೆ ಪ್ರಸ್ತಾವನೆ ಮಾಡ್ತಾರೆ. ಯಾಕೆ? ಶ್ರುತಿ ಸ್ಮೃತಿ ಕೀರ್ತನ ಪ್ರಣತಿಭಿರ್ ವಿಮುಕ್ತಯೇ ಸ್ವಜನಸ್ಯ ಯಾತ್ಯಯ ಅನೇಕ ರೂಪತಾಮ. ಮಧ್ವಿಜಯದಲ್ಲಿ ದೇವರು ಯಾಕೆ ಇಷ್ಟು ಬೇರೆ ಬೇರೆ ರೂಪಗಳನ್ನು ತಗೋತಾನೆ, ಬೇರೆ ಬೇರೆ ಗ್ರಂಥಗಳನ್ನು ಬರೀತಾನೆ ಅಂತಂದರೆ, ಭಾಳ ಇದ್ದಾಗ ಒಂದಾದರೂ ಒಪ್ಕೋತಾರೆ ಜನ ಅಂತ, ಒಂದಾದರೂ ತಗೋತಾರೆ, ಸ್ವೀಕಾರ ಮಾಡ್ತಾರೆ. ಈಗ ನೀವು ಅಂಗಡಿಗೆ ಹೋಗ್ತೀರಿ, ಅಂಗಡಿಗೆ ಹೋದಾಗ ಇದು ಒಂದು ಅದ ನೋಡ್ರಿ ಅಂತ ಹೇಳಿ ಒಂದೇ ವೆರೈಟಿ ಕೊಟ್ಟರೆ ಬೇಕಂದವ್ರು ಮಾತ್ರ, ಅದೇ ಬೇಕಂದವ್ರು ಮಾತ್ರ ತಗೋತಾರೆ. ಇಲ್ಲ ಅಂದರೆ ಅದರಿಂದ ಚ್ಯುತರಾಗಿಬಿಡ್ತಾರೆ, ಬೇಡ ಅದನ್ನು. ಅದೇ ನೀವು ಹೋದಾಗ ಒಂದು 10 ವೆರೈಟಿ ಇಟ್ಟರೆ ಆ ಪ್ರೊಬಬಿಲಿಟಿ ಸ್ಕೋರ್ ಅದಲ್ಲ, ಅದು ಹೆಚ್ಚಾಗ್ತದೆ, ತಗೊಳ್ಳೋ ಸ್ಕೋರ್ ಹೆಚ್ಚಾಗ್ತದೆ. ಹಾಗೆ ವೇದವ್ಯಾಸರು ಏನು ಮಾಡಿದರು ಅಂದರೆ 10 ಅವಕಾಶಗಳನ್ನು ನಾವು ಕಲ್ಪಿಸಿಕೊಟ್ರು. ಇದರೊಳಗೆ ಯಾವುದನ್ನಾದರೂ ತಗೊಳ್ರಿ, ಅದರಿಂದ ಆ ಮಹಾನುಭಾವರ ಚರಿತ್ರೆಯನ್ನು ತಿಳ್ಕೊಂಡು ಅದರಂತೆ ವರ್ತಿಸಬೇಕು ನಾವು. ಆವಾಗ ನಿಮ್ಮ ಶ್ರೇಯಸ್ಸಾಧನ ಆಗ್ತದೆ ಅಂಥೇಳಿ ಹೇಳಿದರು. ಹೀಗಾಗಿ ಮಾರ್ಕಾಂಡೇಯರ ಚರಿತ್ರೆ ಅಂತಂದರೆ ಅದು ದೀರ್ಘಾಯುಷ್ಯದ ರಹಸ್ಯ ಅಂತ ತಿಳ್ಕೊಂಡು ಇದೇ ಇರುತ್ತೆ, ಬೇರೆ ಏನೂ ಅಲ್ಲ. ಯಾರೋ ಒಬ್ಬರು ಪುಸ್ತಕನೂ ಬರೆದಾರೆ, ದೀರ್ಘಾಯುಷ್ಯದ ರಹಸ್ಯ ಅಂತ. ಹಾಗೆ ಮಾರ್ಕಾಂಡೇಯರ ಚರಿತ್ರೆಯನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಕೆಲವು ವಿಶೇಷ ಮೈಲ್ ಸ್ಟೋನ್ ಅಂತಾರಲ್ಲ, ಮೈಲಿಗಲ್ಲು ಬಂದಾಗ ವಿಶೇಷವಾಗಿ ಅದನ್ನು ಸ್ಮರಣೆ ಮಾಡುವ ಕ್ರಮ ಬಂದಿದೆ. ದೇವರ ದಯದಿಂದ 50 ಎಲ್ಲರೂ ಇದ್ದೇ ಇರ್ತಾರೆ ಅನ್ನೋದಕ್ಕೆ 50ರವರೆಗೂ ಇದನ್ನು ಹೇಳಿಲ್ಲ ಹೆಚ್ಚು. 50 ಆದಮೇಲೆ ಪ್ರತಿ 5 ವರ್ಷಕ್ಕೆ ಒಂದೊಂದು ವಿಶೇಷವಾದ ಶಾಂತಿ ಕಾರ್ಯಗಳನ್ನು ಹೇಳಿಕೊಟ್ಟಿದ್ದಾರೆ. ಅದನ್ನು ಮಾಡಿಕೊಂಡು ಮನೆಯೊಳಗೆ ಇನ್ನೂ ವಿಶೇಷವಾದ ಉಚ್ಛ್ರಾಯ, ವಿಶೇಷವಾದ ಜ್ಞಾನ ಅಭಿವೃದ್ಧಿಯಾಗಲಿ, ಆಯುಷ್ಯ ಅಭಿವೃದ್ಧಿಯಾಗಲಿ, ಐಶ್ವರ್ಯ ಸಂಪತ್ತು ಧನಧಾನ್ಯ ಪಶುಪುತ್ರ ಸಮೃದ್ಧಿ ಆಗಲಿ ಅನ್ನೋದಕ್ಕಾಗಿ ಪುತ್ರ ಅಂದರೆ ಪುತ್ರಿ ಎರಡೂ ಬಂತು. ಆದ್ದರಿಂದ ಈ ರೀತಿಯಾಗಿ ಆಗಬೇಕು ಅನ್ನೋದಕ್ಕೆ ಪ್ರತಿ ಒಂದು ಸನ್ನಿವೇಶಕ್ಕೂ ಇದು ವಿಧಾನವನ್ನು ಮಾಡಿಕೊಟ್ಟಿದ್ದಾರೆ. 60ಕ್ಕೆ ಇದನ್ನು ಹೇಳಿಸೋ ಮೊದಲೆಲ್ಲ ಹೆಂಗಿರ್ತಿತ್ತು, ಬ್ರಾಹ್ಮಣರಿಗೆ ಖರ್ಚು ಮಾಡೋದು ಕಷ್ಟ. ಮೊದಲಿಂದ ಕ್ಲಾಸಿಕಲ್ಲಾಗಿ ಬಂದದ್ದು ಏನು ಅಂದರೆ ಬಡ ಬ್ರಾಹ್ಮಣ ಅಂತ ಇದ್ದಿದ್ದು, ಇಷ್ಟು ಶ್ರೀಮಂತ ಬ್ರಾಹ್ಮಣರು ಇವತ್ತೇ ಆಗಿರೋದು. ಆದ್ದರಿಂದ ಈಗ 5 ವರ್ಷಕ್ಕೂ ವೈಭವದಿಂದ ಕಾರ್ಯಕ್ರಮ ಮಾಡುವಷ್ಟು ದೇವರು ಕೊಟ್ಟಿದ್ದಾನೆ. ಆದ್ದರಿಂದ ನಾವು ಏನು ತಿಳ್ಕೊಬೋದು ಅಂದರೆ ಇದನ್ನು 60ರ ಕಾಲಕ್ಕಲ್ಲ 65ರ ಕಾಲಕ್ಕೂ ಹೇಳಿಸ್ಬೇಕು. ನಾವು ಮತ್ತೆ ಇಲ್ಲಿ ಬರಬೇಕು 65ಕ್ಕೂ ಹೇಳಬೇಕು, 70ಕ್ಕೂ ಹೇಳಬೇಕು. ಹಾಗೆ ಈ ಅಭಿಪ್ರಾಯ. ಯಾಕೆಂದರೆ ದೇವರಷ್ಟು ಅನುಕೂಲ ಕೊಟ್ಟಿದ್ದಾನೆ. ಜೊತೆಗೆ ಈ ದೀರ್ಘಾಯುಷ್ಯದ ರಹಸ್ಯವನ್ನು ಏನು ಮಾರ್ಕಂಡೇಯರು ತೋರಿಸಿಕೊಟ್ಟಿದ್ದಾರೆ ಮತ್ತು ಅದರಲ್ಲಿ ಏನು ಸತ್ವವನ್ನು ಅವರು ಇಡ್ತಾ ಹೋಗ್ತಾರೆ ಅದನ್ನು ಪ್ರತಿ ಬಾರಿ ನೆನಪು ಮಾಡಿಕೊಳ್ಬೇಕು. ಬ್ರಹ್ಮಸೂತ್ರದೊಳಗೆ ಓಂ ಆವೃತ್ತಿ ಅಸಕೃತ ಉಪದೇಶಾತ್ ಓಂ ಅನ್ನುವ ಸೂತ್ರದೊಳಗೆ ಏನು ಹೇಳ್ತಾರೆ, ಮತ್ತೆ 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 ಯಾವ ಕೆಲಸ ಮಾಡ್ತಾ ಇರಬೇಕು ಅಂದರೆ ಯಾವುದು ಅನಿವಾರ್ಯವಾಗಿ ಜೀವನಕ್ಕೆ ಬೇಕೋ ಅದನ್ನು ಮತ್ತೆ ಮತ್ತೆ ಮಾಡ್ತಾ ಇರಬೇಕು. ಅದಕ್ಕೆ ಹೇಳಿದ್ದನ್ನೇ ಹೇಳೋದು, ಕೇಳಿದ್ದನ್ನೇ ಕೇಳೋದು ನಡೀತಾ ಇರಬೇಕು. ಅಲ್ಲರಿ ಹೋದ ಸಲನೇ ಹೇಳಿದ್ರಲ್ಲ ಪ್ರವಚನ, ನಾವು ಒಂದ್ಸಲ ಕೇಳಿಬಿಟ್ಟು ಮುಗೀತು, ವಿ ಆರ್ ಡನ್ ಫಾರ್ ದಿ ಡೇ ಅಂತ ಅನ್ನೋಂಗಿಲ್ಲ. ಮತ್ತೆ ಕೇಳಬೇಕು, ನಾವು ಮತ್ತೆ ಹೇಳಬೇಕು, ಮತ್ತೆ ಕೇಳಬೇಕು, ಇದು ನಡೀತಾ ಇರಬೇಕು. ಯಾಕೆ? ಆವೃತ್ತಿ ಮಾಡ್ದಂಗೆ ಏನಾಗ್ತದೆ, ಆ ತತ್ವ ಮನಸ್ಸಿನೊಳಗೆ ಗಟ್ಟಿ ನಿಚ್ಚಳವಾಗಿ ನಿಲ್ತದೆ. ಅದಕ್ಕಾಗಿ ಅದನ್ನು ಭೂಯೋ ಭೂಯೋ ನಮಾಮ್ಯಹಂ ಅಂತ ಹೇಳದಂಗೆ ಮತ್ತೆ ಮತ್ತೆ ಕೇಳ್ತಾ ಇರಬೇಕು ಅಂತ ಶಾಸ್ತ್ರ ಹೇಳ್ತದೆ. ಇದು ಮೊದಲನೇ ವಿಚಾರ. ಮಾರ್ಕಾಂಡೇಯರ ಚರಿತ್ರೆಯನ್ನು ಹೇಳಬೇಕು ಅಂತಂದರೆ ಮಾರ್ಕಾಂಡೇಯ ಪುರಾಣದೊಳಗೆ ಸಿಗೋದಿಲ್ಲ. ಮಜಾ ನೋಡ್ರಿ ಹೇಗಿದೆ. ಮಾರ್ಕಾಂಡೇಯ ಪುರಾಣ ಮಾರ್ಕಾಂಡೇಯರು ಹೇಳಿದ ಪುರಾಣ, ಆದ್ದರಿಂದ ಅವರು ತಮ್ಮದೇ ಆದ ವಿಚಾರವನ್ನು ಅಲ್ಲಿ ಬರೆಯುವುದಿಲ್ಲ. ಮಾರ್ಕಾಂಡೇಯರ ಚರಿತ್ರೆ ನಮಗೆ ದೊರೆಯೋದು ಬೇರೆ ಪುರಾಣಗಳಿಗೆ, ವಿಶೇಷತಃ ಭಾಗವತದೊಳಗೆ ನಿಮಗೆಲ್ಲ ಗೊತ್ತಿರುವಂತೆ ಕೊನೆಯ ಸ್ಕಂದದ 12 ಸ್ಕಂದದ ಭಾಗವತದ ಭಾಗದಲ್ಲಿ ವಿಶೇಷವಾಗಿ ಮಾರ್ಕಾಂಡೇಯರ ಚರಿತ್ರೆ ಬರ್ತದೆ. ಆದರೆ ಮಾರ್ಕಾಂಡೇಯರು ದೀರ್ಘಾಯುಷ್ಮಂತರಾದ ಮೇಲೆ ಮಾಡಿದ ಕೆಲಸ ಬರ್ತದೆ. ದೀರ್ಘಾಯುಷ್ಯ ಆಗಲಿಕ್ಕೆ ಏನು ಬೇಕೋ ಅದು ಬಂದಿಲ್ಲ ಭಾಗವತದೊಳಗೆ. ಇದು ಮೊದಲನೇದು. ಅದು ಕೂಡ ಈ ಮಹಾಭಾರತದಲ್ಲೂ ಇದು ಇನ್ನೊಂದು ಪ್ರಸಂಗದೊಳಗೆ ಬರ್ತದೆ. ವನವಾಸಕ್ಕೆ ಪಾಂಡವರೆಲ್ಲ ಹೋದಾಗ ಅದ್ಭುತವಾದ ವನಪರ್ವ ಅಂತ ಯಾವುದನ್ನು ಆರಣ್ಯಕ ಪರ್ವ ಅಂತ ಕರೀತಾರೆ. ಆ ಆರಣ್ಯಕ ಪರ್ವದೊಳಗೆ ವನಪರ್ವದೊಳಗೂ ಕೂಡ ಧರ್ಮರಾಜನಿಗೆ ಉಪದೇಶ ಮಾಡುವ ಪ್ರಸಂಗದೊಳಗೆ ಮಾರ್ಕಾಂಡೇಯರ ಚರಿತ್ರೆ ವಿಶೇಷವಾಗಿ ಬರ್ತದೆ. ಅಲ್ಲೂ ಕೂಡ ಇಷ್ಟೇ, ದೀರ್ಘಾಯುಷ್ಯ ಬಂದ ಮೇಲೆ ಏನು ಮಾಡಿದರು ಅಂತಲೇ ಅಭಿಪ್ರಾಯ ಹೆಚ್ಚು ಕೊಡ್ತಾರೆ. ಹೀಗಾಗಿ ಮೊದಲಿನ ಅವರ ಏನು ಫಸ್ಟ್ ಹಾಫ್ ಅದಲ್ಲ, 2 ಮಜಲು ಅಂತ ಹೇಳಿದೆ, ದೀರ್ಘಾಯುಷ್ಯವನ್ನು ಪಡ್ಕೊಳ್ಳೋ ವಿಚಾರಗಳು ಹೆಚ್ಚು ಬಂದಿದ್ದು ಒಂದು ಪದ್ಮಪುರಾಣದೊಳಗೆ, ಇನ್ನೊಂದು ನರಸಿಂಹ ಪುರಾಣ. ಇವತ್ತು ನಾನು ತೊಗೊಂಬಂದಿರೋ ನರಸಿಂಹ ಪುರಾಣ. ಆ ನರಸಿಂಹ ಪುರಾಣದಲ್ಲಿ ವಿಶೇಷವಾಗಿ ಒಂದು ಭಾಗ ಇದಕ್ಕಂತಲೇ ಡೆಡಿಕೇಟ್ ಮಾಡಿ ಇಟ್ಟಿದ್ದಾರೆ.
ಅದನ್ನು ನೋಡಿ ಭಾಳ ಸಂತೋಷ ಆಯಿತು ನನಗೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇದು ನೀವು ಇಂಟರ್ನೆಟ್ ಒಳಗೆ ಹುಡುಕಿದಾಗ ಏನು ಕಥೆ ಸಿಗ್ತದಲ್ಲ, ವಿಕಿಪೀಡಿಯಾನೋ ಮತ್ತೊಂದು ನೋಡಿದಾಗ ಏನು ಸಿಗ್ತದೋ ಕಥೆ, ಆ ಕಥೆ ಅಲ್ಲ ಇದು. ಆ ಕಥೆ ಅದು ಲಿಂಗ ಪುರಾಣದಲ್ಲಿ ಬಂದ ಕಥೆ. ಅದು ಕೂಡ ಬೇರೆ ಪ್ರಸಕ್ತಿಯೊಳಗೆ ಕಾಣದ್ದು. ಅದನ್ನು ನಾವು ರುದ್ರದೇವರ ಅನುಗ್ರಹದಿಂದ ಅವರು ಆಯುಷ್ಮಂತರಾದರು ಅಂತೆಲ್ಲ ಕಥೆ ಬರ್ತದಲ್ಲ, ಅದನ್ನು ನಾಳೆ ದಿವಸ ನಾವು ನೋಡ್ತೀವಿ. ಇವತ್ತು ವಿಶೇಷವಾಗಿ ನರಸಿಂಹ ಪುರಾಣದಿಂದ ಆರಂಭ ಮಾಡಬೇಕು ಅಂತ ವಿಚಾರ ಮಾಡಿದ್ವಿ. ಕಾರಣ ನರಸಿಂಹ ಪುರಾಣ ಸಾತ್ವಿಕ ಪುರಾಣದೊಳಗೆ ಬರ್ತದೆ. ಹಾಗಾಗಿ ಅದನ್ನು ನಾವು ಮಾಡಬೇಕು ಅಂತ. ನಿಮಗೆಲ್ಲ ಗೊತ್ತಿರುವಂತೆ ಮತ್ಸ್ಯ ಪುರಾಣ, ಮಾರ್ಕಂಡೇಯ ಪುರಾಣ, ಮದ್ವಯಂ, ನಿಮಗೆಲ್ಲ ಈ ಶ್ಲೋಕ ಗೊತ್ತಿರಬೇಕು, ಬಾಯ್ಪಾಠ ಬರಬೇಕು. 18 ಪುರಾಣಗಳು, ಮದ್ವಯಂ ಭದ್ವಯಂ ಚೈವ ಭ್ರತ್ರಯಂ ವ ಚತುಷ್ಟಯಂ ಅನಾಪಲಿಂಗ ಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ ಅಂತ ಬರ್ತದಲ್ಲ. ಅಲ್ಲಿ ಬರುವ 18 ಪುರಾಣಗಳಲ್ಲಿ ನರಸಿಂಹ ಬರುವುದಿಲ್ಲ. ಮಜಾ ಅಂದರೆ ಅಲ್ಲಿ ನಾರದೀಯ ಪುರಾಣ ಬರ್ತದೆ. ನಾ ಅಂದರೆ ಅನಾಪಲಿಂಗ ನಾ ಅಂತದಲ್ಲ, ಅಲ್ಲಿ ನಾರಸಿಂಹ ಪುರಾಣ ಅಲ್ಲ, ಅದು ನಾರದ ಪುರಾಣ. ಹೀಗಾಗಿ ನರಸಿಂಹ ಪುರಾಣ ಅನ್ನೋದು ಉಪಪುರಾಣ, ಅದು ಗೊತ್ತಿರಬೇಕು. 18 ಪುರಾಣಗಳನ್ನು ಬರೆದ ವೇದವ್ಯಾಸರು 18 ಉಪಪುರಾಣನೂ ಬರೆದರು. ಹೀಗಾಗಿ ಆ ಉಪಪುರಾಣಗಳಲ್ಲಿ ಒಂದಾದ ಸಾತ್ವಿಕ ಪುರಾಣವಾದ ನರಸಿಂಹ ಪುರಾಣದಲ್ಲಿ ಈ ವಿಚಾರವು ವಿಶೇಷವಾಗಿ ಪ್ರಸ್ತಾಪವಾಗಿದೆ ಅಂತ ಹೇಳ್ತಾರೆ. ಆದರೂ ಪುರಾಣಗಳ ಹೆಸರು ಒಂದು ಸಲ ಹೇಳಿಬಿಡೋಣ, ಅಂದ್ರೆ ಪುಣ್ಯ ಬರ್ತದೆ. ಅದಕ್ಕಾಗಿ ಮದ್ವಯಂ ಅಂದ್ರೇನು? ಮತ್ಸ್ಯ ಪುರಾಣ ಮತ್ತು ಮಾರ್ಕಂಡೇಯ ಪುರಾಣ, ಯಾವುದನ್ನು ನಾವು ಇವತ್ತು ಹೇಳ್ತಾ ಇದ್ದೀವಿ, ಅಂದರೆ ಯಾರ ಬಗ್ಗೆ ಹೇಳ್ತಾ ಇದ್ದೀವಿ ಆ ಮಾರ್ಕಂಡೇಯರ ಪುರಾಣ. ಭದ್ವಯಂ ಭಾಗವತ ಮತ್ತು ಭವಿಷ್ಯ ಪುರಾಣ. ಆಮೇಲೆ ಬೃತ್ರಯಂ ಬ್ರಹ್ಮಾಂಡ ಪುರಾಣ, ನಾವೇನು ವೆಂಕಟೇಶ ಸ್ತೋತ್ರ ಹೇಳ್ತೀವಲ್ಲ, ಇದು ಶ್ರೀ ಬ್ರಹ್ಮಾಂಡ ಪುರಾಣೆ ಅದು, ಮತ್ತು ಬ್ರಹ್ಮ ವೈವರ್ತ ಪುರಾಣ, ಇದು 3 ಬೃತ್ರಯಂ. ಚತುಷ್ಟಯಂ ಯಾವುದು? ವರಾಹ, ವಾಮನ, ವಾಯು ಮತ್ತು ವಾಮನ ಪುರಾಣ. ಹೀಗೆ ಇದು 4 ಚತುಷ್ಟಯಂ ವಿಷ್ಣು ಪುರಾಣ. ವಾಮನ ಹೇಳಿದ್ದೆ, ವರಾಹ, ವಾಯು, ವಾಮನ ಮತ್ತು ವಿಷ್ಣು ಪುರಾಣ. ಆಮೇಲೆ ಅನಾಪಲಿಂಗ ಕೂಸ್ತಾನೆ. ಅಂದರೆ ಅಗ್ನಿ ಪುರಾಣ, ನಾ ಅಂದರೆ ನಾರದ ಪುರಾಣ, ಪ ಅಂತಂದರೆ ಪದ್ಮ ಪುರಾಣ, ಲಿಂ ಅಂದರೆ ಲಿಂಗ ಪುರಾಣ, ಗ ಅಂದರೆ ಗರುಡ ಪುರಾಣ, ಮತ್ತು ಕು ಅಂದರೆ ಕೂರ್ಮ ಪುರಾಣ, ಸ್ಕ ಅಂದರೆ ಸ್ಕಂದ ಪುರಾಣ. ಹೀಗೆ 18 ಪುರಾಣಗಳನ್ನು ವೇದವ್ಯಾಸರು ರಚನೆ ಮಾಡಿದ್ದಾರೆ. ಅದರೊಳಗೂ ಅನೇಕ ಕಡೆ ಮಾರ್ಕಂಡೇಯರ ಚರಿತ್ರೆ ಬರ್ತದೆ. ಆದರೆ ವಿಶೇಷವಾಗಿ ದೀರ್ಘವಾಗಿ ಅದನ್ನೇ ಒಂದು ಪ್ರಸ್ತಾವನೆ ಅಂತ ತೆಗೆದುಕೊಂಡು ಅದರದ್ದೇ ಒಂದು ಉಪಾಖ್ಯಾನ ಅಂತ ಕೊಟ್ಟಿದ್ದು ನರಸಿಂಹ ಪುರಾಣದಲ್ಲಿ ವಿಶೇಷವಾಗಿ ಬಂದಿದೆ. ಆದ್ದರಿಂದ ಇವತ್ತು ಅಲ್ಲಿಂದನೇ ಆರಂಭ ಮಾಡೋಣ. ದೇಸಾಯಿ ಅವರು 3 ದಿವಸ ಅಂತ ಹೇಳಿದಾಗ ನಾವು ಎಲ್ಲೇ ಇಷ್ಟು ದಿವಸ ಉಪನ್ಯಾಸ ಮಾಡಿದ್ರು ಮಾರ್ಕಂಡೇಯರದು ಒಂದೇ ಒಂದು ದಿವಸ 1 ತಾಸು ಇಷ್ಟೇ ಮಾಡಿದ್ವಿ. ನಾನು ಹ್ಞೂ ಅಂದ್ಬಿಟ್ಟೆ. ಆಮೇಲೆ ವಿಚಾರ ಮಾಡಿದೆ, ಇದು ಒಂದೇ ತಾಸು ಹೇಳಿವಲ್ಲ ಯಾವಾಗಲೂ, 3 ದಿವಸ ಎಲ್ಲಿಂದ ಹೇಳೋದು ಅಂತ ವಿಚಾರ ಮಾಡಿದಾಗ ಸಾಮಗ್ರಿ ತೆಗೆದು ನೋಡಿದಾಗ ಅನ್ನಿಸ್ತು ಇದು 3 ದಿವಸನೂ ಸಾಲೋದಿಲ್ಲ ಅಂತ ಅನಿಸ್ತು. ಅಷ್ಟು ವಿಷಯ ದೇವ್ರು ಕೊಟ್ಟಾನ, ಅದು ದೇವರು ಅವರೊಳಗೆ ನಿಂತು ನುಡಿಸಾನ ಅಂತ ಅನಿಸ್ತು ನನಗೆ. 3 ದಿವಸ ಮಾಡಬೇಕು ಅಂದರೆ ಏನೋ ಹೆಚ್ಚಿನ ಅಭ್ಯಾಸ ನಮಗೂ ಆಗಲಿ. ನರಸಿಂಹ ಪುರಾಣ ಈ ಪುಸ್ತಕ ನಮ್ಮ ತಂದೆಯವರು ತೊಗೊಂಡು 50 ವರ್ಷ ಆಗ್ಯದ, ಅದು ತೆಗೆದು ನೋಡ್ಲಿಕ್ಕೆ ಆಗಿರಲಿಲ್ಲ. ಇವತ್ತು ಅದರ ಉದ್ಘಾಟನೆ ಮಾಡಲಿಕ್ಕೂ ಒಂದು ಅವಕಾಶ ಆಯಿತು ಅಂತ ಹೇಳ್ಬೋದು. ಹೀಗೆ ದೇವರು ಎಲ್ಲಿಂದೋ ಅನುಗ್ರಹ ಮಾಡಿಸ್ತಾನೆ. ಮೊದಲಿಗೆ ಮಾರ್ಕಂಡೇಯರ ಸ್ಮರಣೆ ಮಾಡಿಬಿಡೋಣ. ಎಲ್ಲರೂ ಕೂಡ ನಾವು ಅವರ ಸ್ತೋತ್ರ ಮಾಡಿ ಅವರಿಗೆ ಪ್ರಾರ್ಥನೆ ಮಾಡಿ ಆಮೇಲೆ ವಿಷಯ ಶುರು ಮಾಡೋಣ. ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪಾಂತ ಜೀವನ ಆಯುರಾರೋಗ್ಯ ಮೈಶ್ವರ್ಯಂ ದೇಹಿಮೇ ಮುನಿಪುಂಗವ. ಮಾರ್ಕಂಡೇಯರಿಗೆ ಸಪ್ತಕಲ್ಪಾಂತ ಜೀವನ ಅಂತ ಕರೀತಾರೆ. ಅವರು 7 ಕಲ್ಪದವರೆಗೆ ಜೀವನ, ಭಯಂಕರ ಆಯುಷ್ಯ. ಅಂದರೆ ಆಯುಷ್ಯ ಇದು ಒಂದು ಎಕ್ಸ್ಟ್ರೀಮಿಟಿ, ಮೈನಸ್ ಇನ್ಫಿನಿಟಿ ಒಳಗಿದ್ದು ಪ್ಲಸ್ ಇನ್ಫಿನಿಟಿ ಬಂದಂಗೆ ಆಯಿತು, ಅಥವಾ 180 ಡಿಗ್ರಿ ಶಿಫ್ಟ್ ಅಂತ ಹೇಳ್ಬೋದು ಟೆಕ್ನಿಕಲ್ ಆಗಿ ಹೇಳೋದಾದ್ರೆ. ಈ ಮಟ್ಟದ ಏನು ಬದಲಾವಣೆ ಅದಲ್ಲ, ಅದಕ್ಕೆ ಕಾರಣವಾದದ್ದು ಒಂದು ದೊಡ್ಡ ಇನ್ಸ್ಪಿರೇಷನ್ ನಮಗೆ. ನಾವು ಯಾವ ರೀತಿಯ ಹಾಗಿದ್ದರೆ ಅವ್ರಿಗೆ ಇಷ್ಟು ಸಿಗಬೇಕಾದ್ರೆ ನಮಗೆ 80 ಇರೋದು 100 ಆಗೋದಿಲ್ಲೇನು, 100 ಇರೋದು 120 ಆಗೋದಿಲ್ಲೇನು? ದೇವರು ಮಾಡೇ ಮಾಡ್ತಾರೆ. ಈ ವಿಶ್ವಾಸ ನಾವು ತೋರಿಸ್ಬೇಕಷ್ಟೆ. ಆದ್ದರಿಂದ ಇವತ್ತು ಎಲ್ಲರೂ ಕೇಳುವಾಗ ಸಂಕಲ್ಪ ಮಾಡಿಕೊಡ್ರಿ, ಎಲ್ಲರೂ 80ರಿಂದ 100ರವರೆಗೂ ಮಿನಿಮಮ್ ನಾವು ಇರಬೇಕು ಎಲ್ಲರೂ ಅಂತ ಅಪೇಕ್ಷೆ ಪಟ್ಟುಕೊಂಡು ಇರಬೇಕು. ಮುಂದೆ ಆ ಪ್ರಶ್ನೆನೂ ಬರ್ತದೆ, ಮಾರ್ಕಂಡೇಯರಿಗೆ ಆ ಪ್ರಶ್ನೆ ಬರ್ತದೆ. ನಿಜವಾಗಿಯೂ ನಾವು ಹಿಂಗೆ ಕೇಳ್ಕೋಬೇಕಾ ಅಂತ ಒಂದು ಪ್ರಶ್ನೆ ಬರ್ತದೆ. ಅದ್ರ ಬಗ್ಗೆನೂ ಉತ್ತರ ಕೊಡ್ತೀವಿ ನಾವು. ಇಷ್ಟು ಆಯಿತು. ಮುಂದೆ ಇನ್ನೊಂದೆರಡು ಸ್ತೋತ್ರ ಇದೆ, ಅದನ್ನು ಹೇಳಿಬಿಡ್ತೀನಿ. ಬರೀ ಚಿರಂಜೀವಿ ಯಥಾತ್ವಂತು ಮುನೀನಾಂ ಪ್ರವರದ್ವಿಜ ಕುರುಶ್ವ ಮುನಿಶಾರ್ದೂಲ ತಥಾ ಮಾಂ ಚಿರಜೀವಿನಂ. ನೋಡು, ನೀ ಹೆಂಗೆ ಚಿರಂಜೀವಿ ಆಗಿದ್ದೀಯೋ, ಚಿರಂಜೀವಿ ಅಂತ ನೀನು ಕರೀತಾರೋ, ಹಾಗೆ ನನ್ನನ್ನು ನೀನು ಚಿರಂಜೀವಿಯನ್ನಾಗಿ ಮಾಡುವುದು. ಚಿರಂಜೀವಿ ಅಂದ್ರೇನು? ನಮಗೆ ಯೋಗ್ಯಕ್ಕೆ ಎಷ್ಟು ಆಯುಷ್ಯ ಇರಬೇಕು ಅಷ್ಟು. ಮನುಷ್ಯರಿಗೆ
ಇವತ್ತಿನ ಮಾನಕ್ಕೆ 120 ವರ್ಷ ಹೈಯೆಸ್ಟ್ ಅಂತ ಕಂಡಿದೆ. ಹೀಗಾಗಿ ನಮ್ಮನ್ನು ಅಷ್ಟು ಬದುಕುವಂತೆ ಮಾಡುವಂಥ ಪ್ರಾರ್ಥನೆ. ಆಯುರ್ದೇಹಿ ಯಶೋದೇಹಿ ಶ್ರಿಯಂ ದೇಹಿ ದ್ವಿಷೋ ಜಹಿ. ಆಯುಷ್ಸನ್ನು ಕೊಡು, ಯಶಸ್ಸನ್ನು ಕೊಡು. ಯಶಸ್ಸಿಲ್ಲದ ಆಯುಷ್ಯ ಪ್ರಯೋಜನಕ್ಕೆ ಬರುವುದಿಲ್ಲ, ಆಯುಷ್ಯವಿಲ್ಲದ ಯಶಸ್ಸು ಬಹಳ ದಿವಸ ಇರೋದಿಲ್ಲ. ಆದ್ದರಿಂದ ಎರಡೂ ಬೇಕು, ಆಯುರ್ದೇಹಿ ಯಶೋದೇಹಿ. ಆಮೇಲೆ ದ್ವಿಷೋಜ್ಜಹಿ. ನಾವು ಈ ಎಲ್ಲ ಯಶಸ್ಸನ್ನು ಪಡ್ಕೊಂಡು ಆಯುಷ್ಯವನ್ನು ಕಳಿಬೇಕಾದರೆ ದ್ವೇಷ ಮಾಡುವ, ಯಾವ ಕಾಟ ಕೊಡುವ ಬೇರೆ ಬೇರೆ ಪ್ರಸಂಗಗಳೇನಿರ್ತಾವೋ ಅವೆಲ್ಲವನ್ನು ದೂರ ಮಾಡುವುದು. ಚಟ 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 ದೂರಂ ಮೋಹಯ ಬ್ರಾಹ್ಮಯಾರೀನ್ ಕಡಿ 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 ಕಾಯಂ ಜ್ವಾರಯ ಸ್ಫೋಟಯಸ್ವ ಜಹಿ 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 ವೇಗಂ ಶಾತ್ರವಂ ಸಾನುಬಂಧಂ ದಹ ದಹ ನರಸಿಂಹ ಸಖ್ಯವೀರ್ಯ ಹಿತಂವೇ. ಅಲ್ಲಿ ಹೇಳುವಾಗ ಜಹಿ 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 ವೇಗಂ ಶಾತ್ರವಂ ಅಂದ್ರಲ್ಲ, ಅದೇ ವಾಕ್ಯ ಇದು. ದ್ವಿಷೋ ಜಹಿ, ನಮ್ಮ ದ್ವೇಷವನ್ನು ಮಾಡುವ ದುಷ್ಟರನ್ನು, ಶತ್ರುಗಳನ್ನು ಜಹಿ, ದೂರ ಮಾಡು. ಪುತ್ರಾನ್ ಪೌತ್ರಾಂಚ ಮೇ ದೇಹಿ ಮಾರ್ಕಂಡೇಯ ನಮೋಸ್ತುತೆ ಅಂತ ಮತ್ತೆ ಮಾಡ್ತಾರೆ. ಕೊನೆಗೆ ಈ ರೀತಿಯಾಗಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ಮಾರ್ಕಂಡೇಯರ ಅನುಗ್ರಹದಿಂದ ಈ ಚಿಂತನೆ, 3 ದಿವಸದ ಚಿಂತನೆ ಅಂತ ಇಟ್ಕೊಳ್ಳೋಣ. ಏನೋ ಹೇಳಲಿಕ್ಕೆ ನಾವು ಸಮರ್ಥರಲ್ಲ, ಕೇಳಲಿಕ್ಕೂ ನಾವು ಸಮರ್ಥರಲ್ಲ. ಆದ್ದರಿಂದ ದೇವತೆಗಳು ಯಾರ ಮಹಿಮೆಯನ್ನು ಕೊಂಡಾಡ್ತಾರೋ, ರುದ್ರ ಮುಂದೆ ನೋಡ್ತೀವಿ ನಾವು, ಪಾರ್ವತಿ ರುದ್ರದೇವರೇ ಬಂದು ಅವರ ಮೇಲೆ ಪ್ರೀತಿಯನ್ನು ತೋರಿಸ್ತಾರೆ. ಅಂಥ ಮಹಾನುಭಾವರಾದ ಮಾರ್ಕಂಡೇಯರ ಬಗ್ಗೆ ನಾವು ಎಷ್ಟರ ಮಟ್ಟಿಗೆ ಹೇಳಲಿಕ್ಕೆ ಸಾಧ್ಯ. ಆದರೂ ನಮ್ಮ ಕೈಯೊಳಗಿದ್ದಷ್ಟು, ನಮ್ಮ ಕೈಯೊಳಗಿರುವ ಏನು ಪಾತ್ರ ಇದೆ ಅದರೊಳಗಿದ್ದಷ್ಟು ಆದರೂ ನೀರು ತರಬೇಕಲ್ಲ ನಾವು, ಗಂಗಾ ನದಿ. ಹಾಗೆ ತರುವ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತಿಷ್ಟು ಉಪೋದ್ಘಾತದ ರೂಪದಲ್ಲಿ ತಿಳ್ಕೊಳ್ಬೇಕು. ಈ ನರಸಿಂಹ ಪುರಾಣದೊಳಗೆ ಸೃಷ್ಟಿಕಾಂಡ, ಮನ್ವಂತರ, ವಂಶಾನುಚರಿತ, ಭೂಗೋಳ ಕಥನ, ಹರಿ ಮೊದಲಾದ ರೂಪಗಳ ಅವತಾರದ ನಿರೂಪಣೆ, ವರ್ಣಾಶ್ರಮ ಧರ್ಮಗಳ ನಿರೂಪಣೆ ಮತ್ತು ತೀರ್ಥ ಮಹಿಮಾ, ಇವೆಲ್ಲ ಒಟ್ಟಾರೆ ಈ 68 ಅಧ್ಯಾಯಗಳು ಇರುವಂತಹ ಒಂದು ನರಸಿಂಹ ಪುರಾಣದೊಳಗೆ ಇಷ್ಟೆಲ್ಲ ಬರ್ತಾವೆ ವಿಷಯಗಳು. ಅದರಲ್ಲಿ ಮೊದಲನೇ ಸೃಷ್ಟಿಕಾಂಡ. ಆ ಸೃಷ್ಟಿಕಾಂಡದೊಳಗೆ ಈ ಮಾರ್ಕಂಡೇಯರ ಚರಿತ್ರೆ ದಾಖಲು ಮಾಡಿದ್ದಾರೆ. ಅದನ್ನು ನಾವು ಶುರು ಮಾಡೋಣಂತೆ. ಹೀಗಾಗಿ ಮೊದಲಿಗೆ ನರಸಿಂಹ ಪುರಾಣಂ, ಸೃಷ್ಟಿಕಾಂಡ 7ನೇೋಧ್ಯಾಯದಲ್ಲಿ ಇದು ವಿಷಯ ಬಂದಿದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ನರಸಿಂಹ ಪುರಾಣ ಭರದ್ವಾಜ ಋಷಿಗಳಿಗೆ ಸಾಕ್ಷಾತ್ ಸೂತಾಚಾರ್ಯರು ಉಪದೇಶ ಮಾಡಿದ, ಅರ್ಥಾತ್ ಅವರ ಮುಂದೆ ಅವರು ಅದನ್ನು ಹೇಳಿದ ಪುರಾಣ ಇದು. ಸೂತ ಮಹಾನುಭಾವ, ಸೂತ ಪುರಾಣಿಕರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಎಲ್ಲ ಕಡೆ ಪ್ರವಚನಕಾರರು ಅಂದರೆ ಅವರೇ, ಸೂತಾಚಾರ್ಯರು. ಅವರು ಪ್ರವಚನಾಚಾರ್ಯರು ಅಂತ ಅವ್ರನ್ನ ಕರೀತಾರೆ. ಅವರು ಸಾಕ್ಷಾತ್ ವೇದವ್ಯಾಸರ ಹತ್ತಿರ ಕುಳಿತು ಅಧ್ಯಯನ ಮಾಡಿದಂತಹ ಮಹಾನುಭಾವರು. ಹೀಗಾಗಿ ಅವರಿಗೆಲ್ಲ ಚೆನ್ನಾಗಿ ಗೊತ್ತಿದೆ. ಭಾರದ್ವಾಜರು ಕೇಳ್ತಾರೆ, ಮಾರ್ಕಾಂಡೇಯೇನ ಮುನಿನ ಕಥಂ ಮೃತ್ಯು ಪರಾಜಿತ ಏತದಾಖ್ಯಾಹಿ ಮೇ ಸೂತ ತ್ವಯೇತತ್ ಸೂಚಿತಂ ಪುರ. ಈ ನರಸಿಂಹ ಪುರಾಣವನ್ನು ಹೇಳ್ತಾ ಹೇಳ್ತಾ ಮಧ್ಯದೊಳಗೆ ಯಾವಾಗಲೂ ಒಂದು ಸಲ ಹೇಳಿದ್ರು ಅವರು, ಏನಂತ, ಮೃತ್ಯುವನ್ನು ಗೆದ್ದ ಮಾರ್ಕಂಡೇಯರು ಅಂತ ಒಂದು ಮಾತು ಬಂದಿತ್ತು. ಅದನ್ನೇ ಆ ಹಿಂದಿನ ಮಾತನ್ನೇ ಒಂದನ್ನು ಇಟ್ಟುಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವು ಮೃತ್ಯುವನ್ನು ಮಾರ್ಕಂಡೇಯರು ಗೆದ್ದರು ಅಂತ ಹೇಳ್ತಾ ಇದ್ದೀರಿ, ಅದು ಹೇಗೆ ಸಾಧ್ಯ ಅಂತ ಹೇಳಬೇಕು ನನಗೆ ಸೂತಾಚಾರ್ಯರೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಆವಾಗ ಅವ್ರು ಹೇಳ್ತಾರೆ, ಸೂತಾಚಾರ್ಯರು, ಕುರುಕ್ಷೇತ್ರೇ ಮಹಾಪುಣ್ಯೇ ವ್ಯಾಸಪೀಠೇ ವರಾಶ್ರಮೇ ತತ್ರಾಸೀನಂ ಮುನಿವರಂ ಕೃಷ್ಣದ್ವೈಪಾಯನಂ ಮುನಿಂ ಪ್ರಣಿಪತ್ಯೇಥಾನ್ಯಾಯಂ ಶುಕಃ ಪರಮಧಾರ್ಮಿಕಃ ಯಮೇವಾರ್ಥಮುದ್ದಿಶ್ಯ ತಂ ಪಪ್ರಚ್ಛ ಕೃತಾಂಜಲಿ. ಅವಶ್ಯವಾಗಿ ಹೇಳ್ತೇನೆ ನಾನು ಮಾರ್ಕಂಡೇಯರ ಬಗ್ಗೆ. ಇದು ಪ್ರಶ್ನೆಯನ್ನು ಯಾರಿಗೆ ಮಾಡಿದ್ರು ಅಲ್ಲಿ ಬಂದ ಉತ್ತರ ಏನು ಅದನ್ನೇ ನಿನಗೆ ಹೇಳ್ತಾ ಇದ್ದೀನಿ. ಹೇಳ್ತಾರೆ, ವ್ಯಾಸಪುತ್ರರು ಶುಕಾಚಾರ್ಯರು, ಅವರು ತಮ್ಮ ತಂದೆಯಾದ ವ್ಯಾಸರಿಗೆ ಆಶ್ರಮದೊಳಗೆ, ವ್ಯಾಸಾಶ್ರಮದೊಳಗೆ ಈ ಮುನಿಮಂಡಲದಲ್ಲಿ ಮಧ್ಯದಲ್ಲಿ ಕುಳಿತಂತಹ ವೇದವ್ಯಾಸರಿಗೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಆ ಪ್ರಶ್ನೆಗೆ ಅವರೇನು ಉತ್ತರ ಕೊಟ್ಟರು ಅದೇ ಉತ್ತರವನ್ನು ನಾನು ನಿನಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ಸೂತಾಚಾರ್ಯರು ಹೇಳ್ತಾ ಇದ್ದಾರೆ. ನೋಡ್ರಿ ಏನು ಕೇಳಿದ್ರು ಶುಕಾಚಾರ್ಯರು ಅಂದರೆ, ಮಾರ್ಕಂಡೇಯೇನ ಮುನಿನ ಕಥಂ ಮೃತ್ಯು ಪರಾಜಿತ ಏತದಾಖ್ಯಾ ಹಿಮೇತಾತ ಶ್ರೋತುಮಿಚ್ಛಾಮಿ ತೇಧುನಾ. ಹೇಗೆ ಮಾರ್ಕಂಡೇಯರು ಮೃತ್ಯುವನ್ನು ಪರಾಜಯಗೊಳಿಸಿದರು. ನೋಡ್ರಿ, ಮೃತ್ಯು ಅನಿವಾರ್ಯ ಅಂತ ಎಲ್ಲರಿಗೂ ಗೊತ್ತಿದೆ, ಆದರೆ ಅದನ್ನೂ ದೂರ ಮಾಡಲಿಕ್ಕೆ ಶಕ್ತಿ ಕೆಲವರಿಗೆ, ಮಹಾತ್ಮರಿಗೆ ಮಾತ್ರ ಇರಲಿಕ್ಕೆ ಸಾಧ್ಯ. ಅದಕ್ಕೆ ಇದೊಂದು ಅಪರೂಪದ ಸನ್ನಿವೇಶ. ಇದನ್ನು ಹೇಗೆ ಅವರು ಸಾಧನೆ ಮಾಡಿದರು ನೀವು ನಮ್ಗೆ ಹೇಳಬೇಕು ಅಂತ ವೇದವ್ಯಾಸರಿಗೆ ಅವ್ರು ಕೇಳ್ತಾರೆ. ಇದನ್ನು ಬರೆದಿದ್ದು ವೇದವ್ಯಾಸರೇ, ಅದನ್ನು ದಾಖಲೆ ಮಾಡ್ತಾ ಇರೋದು ವೇದವ್ಯಾಸರೇ. ಹೇಳ್ತಾರೆ ನೋಡಿ, ಅದನ್ನು ಹೇಳ್ತೀನಿ ಕೇಳಿ. ಆದರೆ ನೀವು ಕೇಳುವಾಗ ಇದು ಮಹಾಖ್ಯಾನ ಅಂತಂದರೆ ಮಹಾಪುಣ್ಯಕರವಾದದ್ದು.
ಇದು ನಮಗೂ ಕೂಡ ಆಯುಷ್ಯವನ್ನು ಕೊಡುವುದು, ಪುಣ್ಯವರ್ಧನ ಆಯುರ್ವರ್ಧನ ಅಂತ ತಿಳ್ಕೊಂಡು ಗಟ್ಟಿಯಾಗಿ ಅದನ್ನು ಭಕ್ತಿಯಿಂದ ಸ್ಮರಣೆ ಮಾಡಬೇಕು, ಶ್ರವಣ ಮಾಡಬೇಕು. ಕೇಳುವಾಗ ಆ ಕಡೆ ಈ ಕಡೆ ಮಾತಾಡಬಾರ್ದು ಅಂತ ಅಭಿಪ್ರಾಯ. ಏನ್ರಿ, ಹೋಮ ಮಾಡಬೇಕಾದ್ರೂ ಕೂತ ಹೇಳ್ತಾರೆ ವಾಗ್ಯತೋ ಭವೇತ್ ಅಂತಂತ. ಅಂದ್ರೆ ಅರ್ಥ ಏನು? ಮಾತಾಡಬೇಡ್ರಿ ಹೋಮ ಕೂತಾಗ ಅಂತ. ಹೋಮ ಇರಲಿ, ಯಜ್ಞ ಇರಲಿ, ಜ್ಞಾನ ಯಜ್ಞ ಇರಲಿ, ಮಾತಾಡಬಾರ್ದು ಬೇರೆ ಅಂತ ಅಭಿಪ್ರಾಯ. ಹೀಗಾಗಿ ಈ ಆಖ್ಯಾನವನ್ನು ನಾನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇನೆ. ಮೊದಲಿಗೆ ಹೇಳ್ತಾರೆ, ಭೃಗೋಖ್ಯಾತ್ಯಾಂ ಸಮುತ್ಪನ್ನೋ ಮೃಕಂಡುರ್ನಾಮ ವೈಸುತಃ ಸುಮಿತ್ರಾ ನಾಮ ವೈ ಪತ್ನಿ ಮೃಕಂಡೋಸ್ತು ಮಹಾತ್ಮನಃ. ಭೃಗು ಋಷಿಗಳ ವಂಶ ಇದು. ಭಾರ್ಗವರ ವಂಶದ ಬಗ್ಗೆ ನಿಮಗೆ ನಾವು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಭಾರ್ಗವರು ಎಷ್ಟು ಅನೇಕ ರೀತಿಯಲ್ಲಿ ಈ ಜಗತ್ತನ್ನು ಬೆಳಗಿದ್ದಾರೆ. ಪರಶುರಾಮ ದೇವರು ಸಾಕ್ಷಾತ್ ಭಾರ್ಗವರು ಅವರಿದ್ದಾರೆ. ಭೃಗು ಋಷಿಗಳಿಂದ ಮುಂದೆ ಬಂದ ಅನೇಕ ಭಾರ್ಗವ ವಂಶದವರು ಈ ಜಗತ್ತನ್ನೆಲ್ಲ ಬೆಳಗಿದವರು ಅಂತ ನಾವು ಕೇಳ್ತೀವಿ. ಅಂತಹ ಭೃಗು ಋಷಿಗೆ ಹೆಂಡತಿ ಖ್ಯಾತಿ ಅಂತ. ಆ ಖ್ಯಾತಿ ಎಂಬ ಹೆಂಡತಿಯೊಳಗೆ ಮೃಕಂಡು ಅನ್ನುವಂತಹ ಮಗ ಹುಟ್ಟಿದೆ. ಮೃಕಂಡು ಅಂತ ಅವರ ಹೆಸರು. ಆ ಮೃಕಂಡು ಅನ್ನುವಂತಹ ಯಾವ ಮಗ ಇದ್ದಾನೆ ಅವರಿಗೆ ಸುಮಿತ್ರ ಅಂತ ಹೆಂಡತಿ. ಖ್ಯಾತಿ ಎನ್ನುವ ಮಗ ಹೆಂಡತಿಯೊಳಗೆ ಮೃಕಂಡು ಋಷಿಗಳು ಅವರಿಗೆ ಸುಮಿತ್ರಾದೇವಿಯನ್ನು ಮದುವೆ ಮಾಡಿಕೊಟ್ಟಿರ್ತಾರೆ. ಅಲ್ಲಿ ಮೃಕಂಡುವಿನ ಮಗನಾಗಿ ಹುಟ್ಟಿದಂಥವರೇ ಮಾರ್ಕಂಡೇಯರು ಅಂತ ಹೇಳ್ತಾರೆ. ನೋಡ್ರಿ, ಧರ್ಮಜ್ಞ ಧರ್ಮ ನಿರತ ಪತಿ ಶುಶ್ರೂಷಣೆ ರತ ತಸ್ಯ ತಸ್ಯಾಂ ಸುತೋ ಜಾತೋ ಮಾರ್ಕಂಡೇಯೋ ಮಹಾಮತಿ. ಇಂತಹ ಆ ಮೃಕಂಡು ಋಷಿಗಳ ಸುಮಿತ್ರಾದೇವಿಯರ ಹೊಟ್ಟೆಯೊಳಗೆ ಅದ್ಭುತವಾದ ಮಾರ್ಕಂಡೇಯರು ಹುಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಅವರೇ ಕೊಡ್ತಾರೆ. ನೀವು ನೋಡಿರ್ಬೇಕಾದ್ರೆ ಎಲ್ಲಾದರೂ ಕೂಡ ಇಂಥ ಮಹಾತ್ಮರು ಹುಟ್ಟಿದಾಗ ಕಾರಣ ಒಂದೇ ಇರ್ತದೆ, ಧರ್ಮಾತ್ಮ ಅನ್ನೋದೊಂದು ಕಾರಣ. ಮತ್ತೆ ಹೇಳ್ತಾರೆ, ಧರ್ಮಜ್ಞ ಧರ್ಮ ನಿರತ. ತಿಳಿಯೋದು ಬೇರೆ, ಅನುಸರಿಸೋದು ಬೇರೆ. ನಮಗೆಲ್ಲ ಭಾಳ ಚೆನ್ನಾಗಿ ತಿಳಿದಿದ್ದರೆ ನಾವು ಅನುಸರಿಸೋದು ಅದರ 10%. ಆದರೆ ತಿಳಿದದ್ದನ್ನೆಲ್ಲ ಅನುಸರಿಸುವವರಿಗೆ ವಿಶೇಷವಾದ ಲಾಭ ಇರ್ತದೆ ಜೀವನದೊಳಗೆ. ನೀವೆಲ್ಲ ಕೇಳಿದಿಲ್ಲ ಮಧ್ಯಗೆ ಭಟ್ರ ಬಗ್ಗೆ, ತವು ದೇಹ ಶುದ್ಧಿ ಮತಿ ಮಾತ್ರ ಮಥಾ ಲಭೇತಾಂ ಅಂತ. ಹೀಗಾಗಿ ಮಧ್ಯಗೆ ಭಟ್ಟರು ಅವರಿಗಿದ್ದ ಶುದ್ಧಿಯೊಳಗೆ ಇನ್ನಷ್ಟು ಶುದ್ಧಿ ಮಾಡ್ತಾ 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 ಕೊನೆಗೆ ತಮ್ಮ ಕ್ಷೇತ್ರದೊಳಗೆ ಸಾಕ್ಷಾತ್ ವಾಯುದೇವರೇ ಅವತಾರ ಮಾಡುವ ಹಾಗೆ ಮಾಡಿಕೊಂಡ್ರು ಅಂತ. ಹಾಗೆ ಇವರು ಕೂಡ ಮಾರ್ಕಂಡೇಯರಂತಹ ಮಹಾನುಭಾವರಾದ ಪುತ್ರರನ್ನು ಪಡಿಬೇಕು ಅಂದರೆ ಹಿಂದೆ ಅಷ್ಟು ಎಫರ್ಟ್ ಇದ್ದೇ ಇರುತ್ತೆ. ಎಫರ್ಟ್ ಇಲ್ಲ ಅಂತಂದರೆ ಅಕಾರಣ ಕಾರ್ಯೋತ್ಪತ್ತಿ ಆಗೋದಿಲ್ಲ ಜಗತ್ತೊಳಗೆ. ಅಕಾರಣ ಕಾರ್ಯೋತ್ಪತ್ತಿ ಅಂದ್ರೇನು? ಕಾರಣ ಇಲ್ಲದೆ ಕಾರ್ಯ ಹುಟ್ಟೋದಿಲ್ಲ. ಇದು ಹಿಂಗದ ಅಂದರೆ ಅದಕ್ಕೊಂದು ಕಾರಣ ಇದ್ದೇ ಇರ್ತದೆ. ಕಾರ್ಯನಿಯತ ಪೂರ್ವವೃತ್ತಿಯಾಗಿ ಒಂದು ಕಾರಣ ಇದ್ದೇ ಇರುತ್ತೆ. ಹೀಗಾಗಿ ಸುಳ್ಳು ಯಾರಿಗೋ ಏನೋ ಫಲ ಸಿಕ್ತು ನೋಡ್ರಿ, ಅವ್ರೇನು ಮಾಡೇ ಇಲ್ಲ ಅಂತಂದರೆ ಅದಕ್ಕೆ ಇನ್ನೇನೋ ಕಾರಣ ಇರ್ತದೆ. ಅವರಪ್ಪ ಮಾಡಿರ್ತಾನೆ, ಇಲ್ಲ ಅವರು ಹಿರಿಯರು ಮಾಡಿರ್ತಾರೆ. ಹೀಗೆ ಯಾವುದೋ ಒಂದು ಕಾರಣ ಇದ್ದಲ್ಲೇ ಇಂಥ ಒಂದು ದೊಡ್ಡ ಅನುಗ್ರಹ ದೇವರು ಮಾಡುತ್ತಾನೆ ಅಂತ. ಆವಾಗ ಏನಾಯಿತು, ಭೃಗುವಿನ ಮೊಮ್ಮಗ ಆದರು ಮಾರ್ಕಂಡೇಯರು. ಭೃಗುವಿನ ಮಗ ಮೃಕಂಡು, ಮೃಕಂಡುವಿನ ಮಗ ಮಾರ್ಕಂಡೇಯರು. ಭೃಗು ಪೌತ್ರೋ ಮಹಾಭಾಗೋ ಬಾಲತ್ವೇಪಿ ಮಹಾಮತಿ ವವೃಧೇ ವಲ್ಲಭೋ ಬಾಲಃ ಪಿತ್ರಾ ತತ್ರ ಕೃತಕ್ರಿಯ. ಆ ಹುಡುಗ ಸಣ್ಣವನಿದ್ದಾಗಲಿಂದಲೇ ಒಂದು ವಿಶೇಷವಾದ ಇದನ್ನು ತೋರಿಸ್ತಾ ಇತ್ತು, ಏನೋ ಗುಣ ತೋರಿಸ್ತಾ ಇದ್ದ. ಏನಂದರೆ ಒಂದು ಕಲ್ಲು ತೊಗೊಳೋದು, ಅದ್ರ ಮೇಲೆ ಇನ್ನೊಂದು ಕಲ್ಲು ಇಡೋದು, ಅದನ್ನು ಸಂಪುಷ್ಟದಂಗೆ ಮಾಡಿ ಮೇಲೆ ಅಭಿಷೇಕ ಮಾಡೋದು. ಹಿಂಗೆ ದೇವ್ರ ಆಟ ಆಡ್ತಿರ್ತಾರೆ ಮಕ್ಕಳು, ನೋಡಿರ್ಬೇಕು. ಹಾಗೆ ಆ ಹುಡುಗನು ದೇವರ ಆಟ ಎಲ್ಲ ಆಡೋದನ್ನು ನೋಡಿ ಒಳ್ಳೆಯ ಸದ್ಗುಣಿಯಾದ ಮಗ ಇವನು ಅಂತ ಹೇಳಿ ಅವರು ನಿಶ್ಚಯ ಮಾಡ್ಕೊಂಡಿದ್ರು. ಮತ್ತು ಸಣ್ಣ ಹುಡುಗ ಇರುವಾಗಲೇ ಏನೇನು ಸಂಸ್ಕಾರಗಳನ್ನು ಕೊಡಬೇಕು, ಆ ಜಾತಕರ್ಮದಿಂದ ಹಿಡ್ಕೊಂಡು ಚೌಲದವರೆಗೆ ಎಲ್ಲ ಉಪನಯನದವರೆಗೆ ಎಲ್ಲ ಸಂಸ್ಕಾರ, ಉಪನಯನ ಆಗಿರಲಿಲ್ಲ, ಚೌಲದವರೆಗೆ ಎಲ್ಲ ಸಂಸ್ಕಾರಗಳನ್ನು ಚೆನ್ನಾಗಿ ಇವರು ಮಾಡಿದ್ದಾರೆ ಅಂತ ಹೇಳ್ತಾರೆ. ಆವಾಗ ಒಂದು ಪ್ರಸಂಗ ನಡೀತು. ಏನು ನಡೀತು ನೋಡ್ರಿ. ತಸ್ಮಿನ್ ವೈ ಜಾತ ಮಾತ್ರೇ ತು ಆಗಮಿ ಕಶ್ಚಿದಬ್ರವೀತ್ ವರ್ಷೇ 12ಮೇ ಪೂರ್ಣೆ ಮೃತ್ಯುರಸ್ಯ ಭವಿಷ್ಯತಿ. ಯಾರೋ ಒಬ್ಬರು ಆಗಮಿ ಅಂತಂದರೆ ದಾರಿಯೊಳಗೆ ಹೋಗೋರು, ಆದರೆ ಭವಿಷ್ಯ ಗೊತ್ತಿರೋರು, ಜ್ಯೋತಿಷ್ಕರು ಅಂತ ಅರ್ಥ. ಜ್ಯೋತಿಷ್ಕರು ಒಬ್ರು ಯಾರೋ ದಾರಿಯೊಳಗೆ ಹೊರಟಿದ್ರು, ಒಳಗೆ ಬಂದು ಆ ಮೃಕಂಡು ಋಷಿಗಳನ್ನು ಕಂಡು ಹೇಳಿದರು, ಏನು ಚೆನ್ನಾಗಿದ್ದಾರೆ ನಿಮ್ಮ ಮಗ, ನೋಡಿದರೆ ಸಂತೋಷ ಆಗ್ತದೆ, ಆದರೆ ನಿಮಗೊಂದು ಬ್ಯಾಡ್ ನ್ಯೂಸ್ ಅಂತ ಹೇಳಿದ್ರು. ಏನಂತ? ಇವ್ರಿಗೆ ಇರೋದೇ 12 ವರ್ಷ ಆಯುಷ್ಯ, ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಅವನಿಗೆ ಈಗಾಗಲೇ 4-5 ವರ್ಷ ಆಗೋಗಿದ್ದು, ಇನ್ನಿರೋದು 7 ವರ್ಷ ಆಯುಷ್ಯ. ಹೀಗಾಗಿ 12 ವರ್ಷಕ್ಕೆ ಅವನ ಮೃತ್ಯು ಆಗಿ ಹೋಗ್ತದೆ ಅಂಥೇಳಿ ಅವರು ಬಂದು ಹೇಳಿದರು. ಆವಾಗ ಒಂದು ವಿಚಾರ ಮಾಡಬೇಕು ನಾವು. ಹಿಂದಿನ ಕಾಲಕ್ಕೆ ಎಷ್ಟು ನಿಸ್ಪೃಹರಾಗಿರ್ತಿದ್ರು ಜನ, ಧರ್ಮನಿಷ್ಠರಾಗಿರ್ತಿದ್ರು. ಇದು ಭೀಮಸೇನನ ನಿಷ್ಠುರತೆ. ನಾವು ಹೇಳಬೇಕಾದ್ರೆ ಹೇಳಿದ ಧರ್ಮದೊಳಗೆ 2 ಥರ. ಧರ್ಮರಾಜನ ಧರ್ಮ ಒಂದು, ಅದು ಭೀಮಸೇನನ ಧರ್ಮ ಒಂದು.
ಇನ್ನೊಬ್ಬರು ಏನು ಅನ್ಕೊಳ್ತಾರೋ ಅಂತ ಧರ್ಮ ಹೇಳದೇ ಇರೋದೇನದಲ್ಲ, ಅದು ಧರ್ಮರಾಜನ ಧರ್ಮ. ಅದು ಬಹಳ ನಿರ್ಭಿಡೆ ಅಲ್ಲ, ಬಿಡೆ ಮಾಡ್ಕೊಂಡು ಹೇಳೋ ಧರ್ಮ ಅಂತ. ಆದರೆ ನಿಜವಾದ ಧರ್ಮ ಯಾವುದು ಗೊತ್ತೇನು? ಧರ್ಮ ನಿಷ್ಠುರವೇ ಆಗಿರ್ತದೆ, ಅದನ್ನು ಗಟ್ಟಿಯಾಗಿ ಹೇಳಬೇಕು. ಯಾಕೆ ಅಂದರೆ ಅವರು ಇನ್ನೇನಾದರೂ ಮಾಡ್ಬೋದು. ಈಗ 12 ವರ್ಷ ಆಯುಷ್ಯದ 8ನೇ ವರ್ಷಕ್ಕೆ ಮುಂಚೆ ಮಾಡಿದರೆ 4 ವರ್ಷ ಸಾಧನೆ ಮಾಡಲಿಕ್ಕಾಗ್ತದೆ. ಅದೇ ಇವತ್ತೇ ಹೇಳಿದರೆ ಪಾಪ ಅವರು 5ನೇ ವರ್ಷಕ್ಕೆ ಮಾಡಿ ಒಂದು 2 ವರ್ಷ ಹೆಚ್ಚಿನ ಸಾಧನೆ ಮಾಡಿಸ್ಬೋದು ಮಗನ ಕೈಯಲ್ಲಿ ಅಂತ ವಿಚಾರ ಮಾಡಿಕೊಂಡು ಇರೋ ಸತ್ಯವನ್ನು ಹೆಂಗದನೋ ಹಾಗೆ ಹೇಳಬೇಕು. ಕಠೋರ ಆದರೂ ಕೂಡ ಅದು ಹೇಳ್ತಾ ಪ್ರಿಯಂ ವಾ ಅಪ್ರಿಯಂ ವಾಪಿ ತದ್ ಬ್ರೂಯಾತ್ ಯಸ್ಯ ನೇಚ್ಛೇತ್ ಪರಾಜಯಂ ಅಂಥೇಳಿ ಮಹಾಭಾರತದೊಳಗೆ ಹೇಳ್ತಾರೆ. ಯಾರಿಗೆ ಸೋಲಾಗಬಾರ್ದು, ಯಾರಿಗೆ ಕಷ್ಟ ಆಗಬಾರ್ದು ಅಂತ ನಮ್ಗೆ ಅಪೇಕ್ಷೆ ಇದೆ, ಅವರಿಗೆ ಸ್ವಲ್ಪ ಅಪ್ರಿಯ ಆದರೂ ಅಡ್ಡಿ ಇಲ್ಲ, ಧರ್ಮದ ವಿಷಯವನ್ನು ಹೇಳಬೇಕು ಅಂತೆ ಶಾಸ್ತ್ರ. ಹೀಗಾಗಿ ಆ ದಾರಿಯಲ್ಲಿ ಹೋಗುವ ವ್ಯಕ್ತಿ ಮೃಕಂಡು ಋಷಿಗಳ ಮಹಾತ್ಮೆ ಗೊತ್ತಿದ್ದವನು ಅವರಂದರು, ನಿಮ್ಮ ಮಗನಿಗೆ ಸ್ವಲ್ಪೇ ಆಯುಷ್ಯ ಇರೋದು, ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಏನು ಮಾಡಬೇಕು ಮಾಡಿರಿ ಅಂತ ಅದನ್ನು ಹೇಳ್ತಾರೆ ನೋಡ್ರಿ. ಶ್ರುತ್ವಾ ತನ್ಮಾತೃ ಪಿತರೌ ದುಃಖಿತೌ ತೌ ಬಭೂವತು ವಿದೂಯಮಾನ ಹೃದಯವು ತಂ ನಿರೀಕ್ಷ ಮಹಾಮತೆ ತಥಾಪಿ ತತ್ಪಿತಾ ತಸ್ಯ ಯತ್ನಾತ್ ಕಾಲೇ ಕ್ರಿಯಾಂ ತತಃ. ಈ ಥರ ಆಯ್ತಲ್ಲ, ಒಂದು ಸ್ವಲ್ಪ ಹೊತ್ತು ದುಃಖಿಸಿದಿರಂತೆ. ಇಷ್ಟು ಕಷ್ಟಪಟ್ಟು ಮಗನ ನಡೆದೀವಿ, ಇನ್ನಿರೋದೇ ಒಂದು 5-6 ವರ್ಷ ಮಗ ಅಂತ ಆಗಿಬಿಟ್ರೆ ಬಹಳ ದುಃಖ ಆಯ್ತು ಅವರಿಗೆ. ದುಃಖದಿಂದ ಸ್ವಲ್ಪ ಹೊತ್ತು ಸಮಯ ಕಳೆದ ಮೇಲೆ ಅವ್ರು ಎದ್ದು ನಿಂತರಂತೆ ಮೃಗಂಡು ಋಷಿಗಳು. ದುಃಖ ಪಡೋದಲ್ಲ, ಯಾಕೆಂದರೆ ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟಿದವರು ಸಾಯಲೇಬೇಕು, ಸತ್ತವರು ಮತ್ತೆ ಹುಟ್ಟಲೇಬೇಕು, ಇದೇ ಇರೋದು ಸಂಸಾರದ ಅನಿವಾರ್ಯತೆ. ಇಂತಹ ಕಠೋರ ಸತ್ಯ ನಾವು ನಿತ್ಯದಲ್ಲಿ ವ್ಯಾಸಪೀಠದ ಮೇಲೆ ಹೇಳ್ತಾ ಇರುವಾಗ ನಾವೇ ಇದಕ್ಕೆ ದುಃಖಿಸಿದರೆ ಹೇಗೆ ನಡೀತು? ದುಃಖಿಸಬಾರ್ದು. ಇಷ್ಟದ ಅಂತ ಗೊತ್ತಾಗೋದಲ್ಲ, ಅದೇ ನಮ್ಮ ಪುಣ್ಯ. ನಿಮಗೆಲ್ಲ ಖಟ್ವಾಂಗ ರಾಜನ ಕಥೆ ಗೊತ್ತದ. ಖಟ್ವಾಂಗ ರಾಜ ದೇವತೆಗಳಿಗೆಲ್ಲ ಸಹಾಯ ಮಾಡಿದ ದೇವದಾನವರ ಯುದ್ಧದೊಳಗೆ. ಅವ್ರು ನಿಮ್ಗೆ ಏನು ವರ ಬೇಕು ಅಂತ ಕೇಳಿದರೆ ಅವ್ರು ಏನು ಹೇಳಿದ ಗೊತ್ತೇನು? ನನಗೆ ಎಷ್ಟು ಆಯುಷ್ಯ ಉಳಿದೋದು ಹೇಳಿಬಿಡ್ರಿ ಅಂತ. ಅಷ್ಟೇ, ಅದೇ ದೊಡ್ಡ ವರ. ಯಾಕೆ ಅಂದರೆ ಅದು ಟೈಮರ್ ಕ್ಲಾಕ್ ಇದ್ದಂಗೆ. ಇಷ್ಟು ಆಯುಷ್ಯ ಉಳಿದದೆ ಅಂತ ಗೊತ್ತಾದ್ರೆ ಅಷ್ಟರೊಳಗೆ ಏನು ಮಾಡ್ಬೋದು. ಅದು ಗೊತ್ತಾಗಿಲ್ಲ, ನಾನು ಬರೀ ಪ್ಲ್ಯಾನ್ ಮಾಡ್ಕೊಂಡು ಕೂತೆ, ತಕ್ಕಂಥ ಸಮಯ ಬಂದುಬಿಡ್ತು ಅಂದರೆ ಏನು ಪ್ರಯೋಜನ? ಅದಕ್ಕಾಗಿ ಖಟ್ವಾಂಗನಿಗೆ ಗೊತ್ತಾಯಿತು 2 ಮುಹೂರ್ತ ಆಯುಷ್ಯ ಇದೆ. 1 ಮುಹೂರ್ತ ಆಯುಷ್ಯ ಅಂದರೆ 2 ಘಟಿಕ 48 ನಿಮಿಷದ ಆಯುಷ್ಯ ಅಷ್ಟೇ. ಅಷ್ಟರೊಳಗೆ ಅವನೇನು ಮಾಡಬೇಕು ಮಾಡಿದ ಅಂತ. ಕೇಳಿದ್ದಿಲ್ಲ ಅಂದರೆ ಮನೆ ಮುಟ್ಟೋದ್ರೊಳಗೆ ಮತ್ತು ಕೃಷ್ಣಾರ್ಪಣ ಆಗ್ತದೆ. ಆದ್ದರಿಂದ ಯಾವತ್ತೂ ಕೂಡ ಈ ವಿಷಯದೊಳಗೆ ಭಯ ಪಡಬಾರ್ದು, ಧರ್ಮದ ವಿಷಯದೊಳಗೆ ಭಯ ಇರಬಾರ್ದು. ಅಂದಾಗಲೇ ನಾವು ಧರ್ಮಿಷ್ಠರು ಅಂತ ಆಗ್ತೀವಿ. ಭಯ ನಿರಪೇಕ್ಷವಾದ ಜೀವನನೇ ಧರ್ಮದ ಸಂಕೇತ. ಯಾರು ಧರ್ಮಿಷ್ಠರು ಅವ್ರಿಗೆ ಭಯ ಇರುವುದಿಲ್ಲ, ಯಾಕೆಂದರೆ ಅವರಿಗೆ ಸತ್ಯ ಗೊತ್ತಿರುತ್ತೆ. ಹೀಗಾಗಿ ಅವರ ತಂದೆ ಯಾರು ಮೃಕಂಡು ಋಷಿಗಳಿದ್ದಾರೆ, ಅವರಿಗೆ 12 ವರ್ಷ ಆಯುಷ್ಯ ಅಂತ ಗೊತ್ತಾದ ತಕ್ಷಣ ಅವರು ವಿಚಾರ ಮಾಡಲಿಲ್ಲ, ಮೊದಲಿಗೆ ಉಪನಯನ ಮಾಡಬೇಕು ಅಂತ ಹೇಳಿದ್ರು. ಉಪನಯನ ಆಗಲಿ, ಗುರೂಪಸಕ್ತಿ ಮಾಡಲಿ. ಪರಿಚರಾಗ್ನಿ ಗುರು ಚರಿತವ್ರತಃ ಸುಚರಣ ಪಠ ಸಾಧು ಸದಾಗಮಾನ್ ಅಂತೇನು ಆಚಾರ್ಯರಿಗೆ ಉಪನಯನದ ಕಾಲದಲ್ಲಿ ಉಪದೇಶವನ್ನು ನಿವೇದನೆ ಮಾಡಿದ್ರು, ಹಾಗೆ ಈ ಎಲ್ಲವನ್ನು ಇವನು ಮಾಡಬೇಕು ಅಂತ ಹೇಳಿ ಉಪನೀತೋ ಗುರುರ್ಗೃಹೆ ವೇದಾನೇವಾಭ್ಯಸನ್ನಾಸ್ತೆ ಗುರು ಶುಶ್ರೂಷಣೋದ್ಯತಃ ಸ್ವೀಕೃತ್ಯ ವೇದಶಾಸ್ತ್ರಾಣಿ ಸ ಪುನರ್ಗೃಹಮಾಗತಃ. ನೋಡ್ರಿ ಎಷ್ಟು ಚೆನ್ನಾಗಾಯ್ತು. 5 ವರ್ಷಕ್ಕೆ ಗೊತ್ತಾಗಿತ್ತಲ್ಲ ಹೆಚ್ಚು ಕಡಿಮೆ, ಆವಾಗಲೇ ಉಪನಯನ ಆಗಿದ್ದಕ್ಕೆ ಇನ್ನು 5 ವರ್ಷದೊಳಗೆ ಮಹಾವಿದ್ವಾಂಸನೇ ಆಗಿಬಿಟ್ಟು. ಇಲ್ಲಾಂದರೆ ಇನ್ನು 5 ವರ್ಷಕ್ಕೆ ಮತ್ತೆ ಅದೇ ಅಭಿಷೇಕ ಮಾಡ್ಕೊಂಡು ಕೂರ್ತಿರ್ತಿದ್ರು. ಅದಾಗಲಿಲ್ಲ. ಯಾವಾಗ ಅದಕ್ಕೆ ಹೇಳ್ತಾರೆ ಎ ಗ್ರೇಟ್ ಥಿಂಗ್ ಈಸ್ ಆಲ್ವೇಸ್ ಅಚೀವ್ಡ್ ಇನ್ ದ ಫೇಸ್ ಆಫ್ ಅಡ್ವರ್ಸಿಟಿ ಅಂತ. ಯಾವಾಗ ಕಷ್ಟ ಇದೆ ಅಂತ ಗೊತ್ತಾಗ್ತದೋ, ಇದು ಇಷ್ಟೇ ಇರೋದು ಅಂತ ಅದರ ಲಿಮಿಟೇಷನ್ ಗೊತ್ತಾಗ್ತದೋ, ತಕ್ಷಣ ಕಾರ್ಯಪ್ರವರ್ತನ ಆಗ್ತಾನೆ. ಇನ್ನೇನು ಮಾಡಲಿಕ್ಕಾಗೋದಿಲ್ಲ, ನಾವು ಎದ್ದೇ ಬಿಡಬೇಕು. ಹಾಗೆ ಮೃಕಂಡು ಋಷಿಗಳು ಕಾರ್ಯಪ್ರವರ್ತರಾಗಿದ್ದಕ್ಕೆ, ಉಪನಯನ ಮಾಡಿ ಅವರನ್ನು ಗುರುಪದೇಶವನ್ನು ಮಾಡಿಸಿದ್ದಕ್ಕೆ 5 ವರ್ಷ ಸಮಯ ಸಿಕ್ತು. ಅಧ್ಯಯನ ಎಲ್ಲ ಮಾಡಿಕೊಂಡು 10 ವರ್ಷಕ್ಕೆ ಅವನು ಒಳ್ಳೆ ವಿದ್ವಾಂಸನಾಗಿ ತಿರುಗಿ ಬಂದಂತ ಮನೆಗೆ. ಅಷ್ಟೂ ನಡೆದೋಯ್ತು 5 ವರ್ಷ. ಒಂದೇ ಶ್ಲೋಕದೊಳಗೆ 5 ವರ್ಷ ಮುಗಿಸ್ಬಿಟ್ರು ವೇದವ್ಯಾಸರು. ಆಮೇಲೆ ಮಾತಾ ಪಿತೃನ್ ನಮಸ್ಕೃತ್ಯ ಪಾದಯೋರ್ವಿನಯಾನ್ವಿತಃ ತಸ್ಥೌ ತತ್ರ ಗೃಹೇ ಧೀಮಾನ್ ಮಾರ್ಕಂಡೇಯೋ ಮಹಾಮುನಿ. ಈ ಮಾರ್ಕಂಡೇಯ ಮಹಾಮುನಿಗಳು ತಂದೆ ತಾಯಿಗಳ ಕಾಲಿಗೆ ನಮಸ್ಕಾರವನ್ನು ಮಾಡಿ ಅಧ್ಯಯನ ಮಾಡಿದ ಮೇಲೆ ಬರಬೇಕಾದ ಗುಣ ಯಾವುದಲ್ಲ, ವಿನಯಾಭರಣೇನ ಭೂಷಿತಃ ಸ್ಫುಟಮಷ್ಟಾಂಗ ವಿಶಿಷ್ಟ ಚೇಷ್ಟಿತಃ. ವೇದವ್ಯಾಸರನ್ನು ಮೊದಲನೇ ಸಲ ಯಾರು ಮಧ್ವಾಚಾರ್ಯರು ಬಂದಾಗ ದರ್ಶನ ಮಾಡಲಿಕ್ಕೆ ಅವರೊಂದು ಆಭರಣ ಹಾಕ್ಕೊಂಡಿದ್ರು. ಅದು ಬಂಗಾರದ್ದೋ ವಜ್ರದ್ದೋ ಇಲ್ಲ, ವಿನಯದ್ದು. ವಿನಯವೆಂಬ ಆಭರಣವನ್ನು ಧರಿಸಿ ಬಂದಿದ್ದರು. ಹಾಗೆ ಅಧ್ಯಯನದ ಪರಿಪಾಕ ಆದವನಿಗೆ ಕಾಣಿಸುವ ಹೆಗ್ಗುರುತು ಯಾವುದು ಅಂತಂದರೆ ವಿನಯ. ಮೊದಲನೇದ್ದೇ ವಿನಯ. ವಿದ್ಯಾ ವಿನಯ ಸಂಪನ್ನೇ ಅಂತ ಕೃಷ್ಣ ಹೇಳ್ತಾನಲ್ಲ,
ಅಂತಹ ವಿನಯವನ್ನು ಇಟ್ಟುಕೊಂಡು ಬಂದು ನಮಸ್ಕಾರವನ್ನು ಮಾಡ್ತಾರೆ. ಪಾದಯೋರ್ ವಿನಯಾನ್ವಿತ ಬಂದು ನಮಸ್ಕಾರ ಮಾಡಿದರೆ ಅವರಿಬ್ಬರು ಕಣ್ಣೊಳಗೆ ನೀರು. ಅಲ್ಲ, ನಾನು ಬಂದದ್ದಕ್ಕೆ ದುಃಖ ಆಯಿತು ಏನು ಅಂತ ಅನಿಸ್ಬೇಕು. ಆ ಥರ ಆಗೋಯ್ತು. ಸಂತೋಷಕ್ಕೂ ದುಃಖ ಆಗ್ತದೆ, ಇಲ್ಲ ಅಂತಲ್ಲ, ಸಂತೋಷಕ್ಕೆ ಕಣ್ಣೀರು ಬರುತ್ತೆ. ಅದೇ ಇರಬಹುದು ಅಂತ ಅಂದ್ಕೊಂಡ. ಆದರೂ ಕೂಡ ದುಃಖಿತವು ತೌ ವೃಷಂ ತತ್ರ ತನ್ಮಾತಾ ಪಿತರೌ ಶುಕ. ನೋಡೋ ಶುಕ, ಇಷ್ಟೆಲ್ಲ ಆಗಿತ್ತು, ಮಗ ಎಲ್ಲ ವಿದ್ವಾಂಸನಾಗಿ ಬಂದಾನೆ, ಆದರೆ ಅವ್ರಿಗೆ ನೆನಪಾಗ್ಬಿಡುತ್ತೆ ಈ ವೈದುಷ್ಯ, ಈ ವಿದ್ವತ್ತೆ ಇನ್ನೆರಡು ವರ್ಷ ಅಷ್ಟೇ ಇರೋದು. 10 ವರ್ಷಕ್ಕೆ ಬಂದಾನೆ, 12 ವರ್ಷಕ್ಕೆ ಅವನ ಆಯುಷ್ಯ ಮುಗೀತದೆ. ಆದ್ದರಿಂದ ದುಃಖ ಬಹಳ ಜಾಸ್ತಿ ಆಯಿತು. ಅದನ್ನು ನೋಡಿ ಅವನಿಗೆ ವಿಚಿತ್ರ ಅನ್ನಿಸ್ತು. ಮಾರ್ಕಂಡೇಯರಿಗೆ ಗೊತ್ತಿಲ್ಲ ಇದು. ಉವಾಚ ವಚನಂ ತತ್ರ ಕಿಮರ್ಥಂ ದುಃಖಮೀದೃಶಂ. ಅಲ್ಲ, ಬಂದಿದ್ದಕ್ಕೆ ಇಷ್ಟು ದುಃಖ ಯಾಕೆ ಪಡ್ತಾ ಇದ್ದೀರಿ? ಅದಕ್ಕೆ ನೀವು ಏನಾದರೂ ಹೇಳ್ರಿ, ನಿಮ್ಮ ದುಃಖಕ್ಕೆ ಯಾವುದೇ ಕಾರಣ ಇರಲಿ, ಅದನ್ನು ಪರಿಹಾರ ಮಾಡೋದು ನನಗೆ ಕೂಡ, ಅದನ್ನು ಪರಿಹಾರ ಮಾಡ್ತೇನೆ. ಯಾಕೆ ಮಗನಾಗಿ ಇಷ್ಟೂ ಮಾಡದೇ ಇದ್ರಿ ಏನು ಪ್ರಯೋಜನ? ತಂದೆ ತಾಯಿಗಳ ದುಃಖಕ್ಕೆ, ತಂದೆ ತಾಯಿಗಳ ವಾರ್ಧಕ್ಯಕ್ಕೆ ಒದಗದ ಮಕ್ಕಳು ಅದು ಮಕ್ಕಳಲ್ಲ, ಅದು ನಮ್ಮ ದೇಹದಿಂದ ಹೊರಗೆ ಬಿದ್ದ ಮಾಂಸದ ಮುದ್ದೆ ಅಂತ ಹೇಳ್ತಾರೆ. ಇಷ್ಟು ಕಠೋರವಾಗಿ ಬೈತಾರೆ. ಆದ್ದರಿಂದ ತಂದೆ ತಾಯಿಗಳಿಗೆ ನಾನು ಮಾಡಬೇಕಾದ ಯಾವ ಸೇವೆ ಇದೆ, ಮುಪ್ಪಿನಲ್ಲಿ ಮಾಡಬೇಕಾದ ಸೇವೆ ಇದೆ, ಅದನ್ನು ಒಂದು ಚೂರು ಚೂ ತಪ್ಪದೆ ನಾನು ಮಾಡ್ತೀನಿ, ನೀವು ನನಗೆ ಕಾರಣವನ್ನು ಹೇಳ್ರಿ ಅಂತ ಕೇಳಿದಾಗ, ಇತ್ಯುಕ್ತ್ವಾ ತೇನ ಪುತ್ರೇಣ ಮಾತಾ ತಸ್ಯ ಮಹಾತ್ಮನಃ ಕಥಯಾಮಾಸ ತತ್ಸರ್ವಂ ಆಗಮಿ ಯದುವಾಚಃ. ತಂದೆಗೆ ಹೇಳೋ ಮನಸ್ಸಿರಲಿಲ್ಲ, ಗಟ್ಟಿ ಇರ್ತದೆ ಮನಸ್ಸು ಗಂಡಸರಿಗೆ. ಬೇಡ, ಯಾಕೆ ಹೇಳೋದು, ಮಗ ಬಂದಾನೆ, ಅವನಿಗೆ ಯಾಕೆ ಈ ಕಷ್ಟದ ಸುದ್ದಿ ಹೇಳೋದು, ನಾವೇ ಏನಾದರೂ ಉಪಾಯ ಮಾಡೋಣ ಅಂತ ಅವ್ರು ಅಂದ್ಕೊಂಡಿದ್ರು. ಶಾಸ್ತ್ರಗಳ ಗ್ರಂಥ ತೆಗೆದು ಏನಾದರೂ ಮಾಡ್ಬೋದಾ ಅಂತ. ತಾಯಿ ಮನಸ್ಸು ಕೇಳಬೇಕಲ್ಲ. ಜೋರಾಗಿ ಅಳ್ಳಿಕ್ಕೆ ಪ್ರಾರಂಭ ಮಾಡಿದ್ದು. ಅಳ್ತಾ ಅಳ್ತಾ ಆ ಯಾವ ಜ್ಯೋತಿಷ್ಕರು ಹೇಳಿದ್ರು ಇನ್ನು 2 ವರ್ಷ ಆಯುಷ್ಯ ಅವನಿಗೆ ಉಳಿದಿದೆ, 12 ವರ್ಷಕ್ಕೆ ಅವನ ಮೃತ್ಯು ಅಂತ ಹೇಳಿದ್ರು, ಆ ಮಾತನ್ನೆಲ್ಲ ಅವ್ರು ಹೇಳಿದರು. ತತ್ ಶ್ರುತ್ವಾ ಮುನಿಪ್ರಾಹ ಮಾತರಂ ಪಿತರಂ ಪುನಃ ಪಿತ್ರ ಸಾರ್ಧಂ ತ್ವಯಾ ಮಾತರ್ ನ ಕಾರ್ಯಂ ದುಃಖಮಣ್ವಪಿ ಅಪನೇಶ್ಯಾಮಿ ತೇ ಮೃತ್ಯುಂ ತಪಸಾ ನತ್ರ ಸಂಶಯ. ಓ, ಇಷ್ಟನಾ ಅಂತಂದ್ರಂತ ಮಾರ್ಕಂಡೇಯರು. ಇಷ್ಟು ಕಳ್ತಾ ಇದ್ದೀರಾ ನೀವು? ನಾನು ಇಷ್ಟು ದಿವಸ ಅಧ್ಯಯನ ಮಾಡಿ ಬಂದು ಪಡ್ಕೊಂಡ ಆ ಏನು ಯೋಗ್ಯತೆ ಇದೆ, ಅದರಿಂದ ನನಗೆ ಬಂದ ಮೃತ್ಯುವನ್ನು ಮುಂದೆ ಹಾಕ್ಲಿಕ್ಕೆ ಆಗೋದಿಲ್ಲ ಅಂದರೆ ಅಷ್ಟು ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿರಿ ನೀವು ಅಂತ ಕೇಳಿದ್ರಂತ. ಹೀಗಾಗಿ ತಪಸ್ಸು ಮಾಡ್ತೇನೆ ನಾನು, ಎಷ್ಟು ಉಗ್ರವಾಗ್ತದೋ ಅಷ್ಟು ಉಗ್ರವಾದ ತಪಸ್ಸು ಮಾಡಿ ನನಗೆ ಸಮುಪೇತವಾದ ಮೃತ್ಯು ಅದಲ್ಲ, ಅದನ್ನು ದೂರ ಮಾಡ್ತೀನಿ, ಇದನ್ನು ನಾನು ನಿಮಗಾಗಿ ಮಾಡ್ತೀನಿ ಅಂತ ಹೇಳಿ ಅಪೇಕ್ಷೆ ಪಟ್ಟು ಹೇಳ್ತಾರಂತೆ. ನೀವು ದುಃಖ ಪಡಬೇಕಾಗಿಲ್ಲ, ಯಾಕೆ ಈ ಕಾಲಕ್ಕೆ ನಾನು ಇರಬೇಕು, ನಾನಿತ್ತು ನಿಮ್ಮನ್ನು ನೋಡ್ಕೊಳ್ಬೇಕು, ಅದಕ್ಕಾಗಿ ನಾನು ಇದನ್ನು ಮಾಡ್ತೀನಿ ಅಂತ. ಆದರೆ ಮನಸ್ಸಿನೊಳಗೆ ಒಂದು ವಿಚಾರ ಬಂತು ಮಾರ್ಕಂಡೇಯರು. ಏನಂತ? ಅಲ್ಲ, ಜಗತ್ತಿನೊಳಗೆ 2 ಮಾರ್ಗಗಳು, ಒಂದು ಶ್ರೇಯೋ ಮಾರ್ಗ, ಇನ್ನೊಂದು ಪ್ರೇಯೋ ಮಾರ್ಗ. ಪ್ರೇಯಸ್ಸಾದದ್ದು ಇಹಕ್ಕೆ ನಮ್ಮನ್ನು ಕಟ್ಟಿಬಿಡ್ತು. ಅಂದರೆ ಏನರ್ಥ? ನಾವು ಆಯುಷ್ಯ ಕೇಳೋದು, ಆರೋಗ್ಯ ಕೇಳೋದು, ಸತಿ ಪುತ್ರರು, ಮಿತ್ರ ಬಾಂಧವರು, ಧನ ಧಾನ್ಯ ಸಂಪತ್ತು ಎಲ್ಲವನ್ನು ಕೇಳ್ತೀವಲ್ಲ, ಇದು ನಮ್ಮನ್ನು ಕಟ್ಟುತ್ತದೆ. ಇಲ್ಲಿರೋ ಧನ ನಮ್ಗೆ ಆಸೆ ಬರ್ತದೆ, ಇಲ್ಲಿರೋ ಪರಿವಾರ ಅದು ನಮಗೆ ಆಸೆ, ಅಂತೂ ನಮ್ಮನ್ನು ಇಲ್ಲಿಂದ ಮೇಲೆ ಕಳಿಸ್ಲಿಕ್ಕೆ ಅದು ಬಿಡೋದಿಲ್ಲ. ಅಂದರೆ ಬಂಧಕ ಶಕ್ತಿ ಆಯ್ತಲ್ಲ ಅದು, ಅಂದರೆ ಅದಕ್ಕೆ ಪ್ರೇಯಸ್ಸು ಅಂತ ಕರೀತಾರೆ. ಆದರೆ ಶಾಸ್ತ್ರ ಹೇಳ್ತದೆ ಪ್ರೇಯಸ್ಸು ದೊಡ್ಡದಲ್ಲ, ಶ್ರೇಯಸ್ಸು ದೊಡ್ಡದು. ಕೃಷ್ಣನಿಗೆ ಅರ್ಜುನ ಕೇಳಿದ್ದು ಪ್ರೇಯೋ ಮಾರ್ಗ ಅಲ್ಲ, ಶ್ರೇಯೋ ಮಾರ್ಗ. ಯತ್ ಶ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಅಲ್ಲಿ ಶ್ರೇಯೋ ಮಾರ್ಗವನ್ನು ಕೇಳಿದ. ಯಾಕೆ? ಶ್ರೇಯಸ್ಸು ನಮ್ಮನ್ನು ಭವತಾರಣವನ್ನು ಮಾಡಿಸ್ತದೆ, ಇಲ್ಲಿಂದ ಉದ್ಧಾರ ಮಾಡುತ್ತದೆ. ಆದ್ದರಿಂದ ನಾನು ಆಯುಷ್ಯವನ್ನು ಕೇಳೋದು ಇದು ಶ್ರೇಯಸ್ಸೋ ಪ್ರೇಯಸ್ಸೋ ಡೌಟ್ ಬಂತು. ಹಾಗೆ ಮಾರ್ಕಂಡೇಯರು ದೇವರು ಪರೀಕ್ಷೆ ಯಾಕೆ ಮಾಡ್ತಾನೆ? ಬುದ್ಧಿವಂತರಿಗೆ ಇಂಥ ಸಮಸ್ಯೆ ಹೆಚ್ಚು ಬರ್ತಾವೆ. ಬಹಳ ಸಾಧಾರಣ ಇದ್ದರೆ ವಿಚಾರ ಬರೋದಿಲ್ಲ. ಯಾವಾಗಲೂ ಅಷ್ಟೇ, ಅದು ಹೇಳ್ತಾರಲ್ಲ, ಇಗ್ನೋರೆನ್ಸ್ ಈಸ್ ಬ್ಲಿಸ್ ಅಂತ ಕೆಲವರು ಡೈರೆಕ್ಟಾಗಿ ಹೇಳ್ತಾರೆ. ನಮ್ಗೆ ಗೊತ್ತಾಯಿಲ್ಲ ಇವತ್ತು ಏಕಾದಶಿ ಅಂತೇಳಿ, ಇವತ್ತು ನಾನು ಚಪಾತಿ ತಿಂದರೂ ಅಷ್ಟೇ, ಊಟ ಮಾಡಿದ್ರು ಅಷ್ಟೇ, ಏನೂ ವ್ಯತ್ಯಾಸ ಇಲ್ಲ. ಅದಕ್ಕೆ ನಮ್ಗೆ ಹೇಳಬೇಡ್ರಿ ಅಂತಾರೆ ಕೆಲವರು. ನಮ್ಮೊಬ್ಬರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇದ್ದು ನಾನು ಕೆಲಸ ಮಾಡೋ ಕಾಲೇಜ್ನೊಳಗೆ, ನೀನು ಬರಬೇಡ ಮಾರಾಯ, ನೀನು ಏಕಾದಶಿ ಇದ್ದ ದಿವಸ ನನ್ನ ಹತ್ರ ಬರಬೇಡ, ನೀನು ದಿನ ಆಕ್ಷನ್ ತೆಚ್ಕೊಂಡು ಬರೋಣ, ಹಾಗೆ ಬಂದರೆ ನನಗೆ ಗೊತ್ತಾಗ್ಬಿಡುತ್ತೆ ಏಕಾದಶಿ ಅಂತ. ನಾ ಮನೆಯಿಂದ ಡಬ್ಬಿ ತಂದಿರೋದು, ಅದೇ ಸಮಯಕ್ಕೆ ನೀನು ಏನೋ ಒಂದು ಅಪ್ಲಿಕೇಶನ್ ತೊಗೊಂಡು ಬರೋದು, ನನಗೆ ಗಿಲ್ಟ್ ಫೀಲ್ ಆಗೋದು ಬೇಡ, ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತಿದ್ರು. ಅದು ಅವ್ರದೇ ವರ್ಡ್ ನೆನಪಾಯ್ತು. ಹೀಗೆ ಅಜ್ಞಾನಿಗಳು ಅಥವಾ ಸಾಮಾನ್ಯ ಜ್ಞಾನಿಗಳು ಯಾರಿದ್ದಾರೆ ಅವ್ರಿಗೆ ಯಾವತ್ತೂ ಕೂಡ ಸಮಸ್ಯೆ ಇಲ್ಲ. ಸಮಸ್ಯೆ ಇರೋದೇ ಜ್ಞಾನಿಗಳಿಗೆ. ಯಾಕೆ ಅಂದರೆ ಅವರಿಗೆ ಸದಸದ್ವಿವೇಕ ಇದೆ. ಸದಸದ್ವಿವೇಕ ಅಂದ್ರೇನು? ಇದು ಯೋಗ್ಯ, ಇದು ಅಯೋಗ್ಯ, ಇದು ಸತ್ಯ, ಇದು ಸುಳ್ಳು, ಈ ವಿವೇಕ ಅವರಿಗಿರೋದ್ರಿಂದ ಅವರಿಗೆ ಈ ಪ್ರಶ್ನೆಗಳು ಬರೋದು. ಹೀಗಾಗಿ ಏನಾಯಿತು, ಅವರು ವಿಚಾರ ಮಾಡಿದ್ರು, ಪ್ರೇಯೋ ಮಾರ್ಗ ಆಗ್ತದಲ್ಲ, ಆಯುಷ್ಯ ಕೇಳಬೇಕೋ ಕೇಳಬಾರ್ದು, ನಾನು ಆಯುಷ್ಯಕ್ಕಾಗಿ ತಪಸ್ಸು ಮಾಡಬೇಕು ಮಾಡಬಾರ್ದು. ಆಮೇಲೆ ವಿಚಾರ ಮಾಡಿದ್ರು, ಆಯುಷ್ಯ ಬಂತು ಅಂತ ಇಟ್ಕೊಳ್ಳೋಣ,
ತಪಸ್ಸು ಮಾಡೋದ್ರಿಂದ ಆಯುಷ್ಯ ಬಂತು, ಅದರಿಂದ ನಾನು ಏನು ಮಾಡೋನಿದ್ದೀನಿ ಅದರ ಮೇಲೆ ನಿರ್ಧಾರ ಆಗುತ್ತೆ. ಪ್ರೇಯೋ ಮಾರ್ಗ ನಿರ್ಧಾರ ಆಗೋದೇನು? ಆಯುಷ್ಯ ಬಂದ ಮೇಲೆ ನಾನು ಇಲ್ಲಿ ರಥ ಕಟ್ಟಿ ರಾಜನಾಗ್ತೀನಿ ಅಂತ ಏನಾದರೂ ಇದ್ದರೆ ಅದು ಪ್ರೇಯಸ್ಸಾಗ್ತದೆ. ಅದೆಲ್ಲ ಅವ್ರು ಮಾಡ್ತಾ ಇರೋದು. ತಂದೆ ತಾಯಿಗಳ ಆಯುಷ್ಯ ಇದ್ದಷ್ಟು ಅವರು ಸೇವೆ ಮಾಡಬೇಕು ಅಂದ್ಕೊಂಡಾರೆ. ಅದಾದ ಮೇಲೆ ಜಗತ್ತಿಗೆಲ್ಲ ಚಿರಂಜೀವಿಗಳಾಗುವಂತೆ, ಅರ್ಥಾತ್ ದೀರ್ಘಾಯುಷ್ಮಂತರಾಗಬೇಕು ಅನ್ನುವಂತೆ ಉಪದೇಶವನ್ನು ಮಾಡಲಿಕ್ಕಿದ್ದಾರೆ. ಮಾರ್ಕಾಂಡೇಯ ಪುರಾಣವನ್ನು ಹೇಳೋರಿದ್ದಾರೆ. ಆದ್ದರಿಂದ ಮಾಡುವ ಕೆಲಸವೂ ಭಗವತ್ ಸೇವಾ ಅಂತ ರೂಪದಲ್ಲಿ ಇರೋದರಿಂದ ಇದು ಪ್ರೇಯೋ ಮಾರ್ಗ ಅಲ್ಲ, ಶ್ರೇಯೋ ಮಾರ್ಗ ಅಂತ ನಿಶ್ಚಯ ಮಾಡಬೇಕು. ಮನಸ್ಸಿನೊಳಗೆ ಯಾವಾಗ ಇದು ಶ್ರೇಯಸ್ಸಿನ ಮಾರ್ಗ ಅಂತ ನಿಶ್ಚಯ ಆಯಿತೋ, ತಂದೆ ತಾಯಿಗಳಿಗೂ ಹೇಳಿದ್ರು, ನಾನು ತಪಸ್ಸಿಗೆ ಹೋಗಿ ಈ ಆಯುಷ್ಯವನ್ನು ದೀರ್ಘ ಮಾಡ್ಕೊಂಡು ಬರ್ತೀನಿ ಅಂತ. ಅದನ್ನೇ ಗಟ್ಟಿ ಮಾಡಿಕೊಂಡು ಅವರು ಹೊರಟ್ರಂತೆ. ಎಲ್ಲಿಗೆ ಹೊರಟರು ಅಂತ ಅನ್ನೋದನ್ನು ಹೇಳ್ತಾರೆ ಮುಂದೆ. ಇತ್ಯುಕ್ತ್ವಾತೌ ಸಮಾಶ್ವಾಸ್ಯ ಪಿತರೌ ವನಮಭ್ಯಗಾತ್. ಆ ಪಿತರೌ ತಂದೆ ತಾಯಿಗಳಿಗೆ ಸಮಾಶ್ವಾಸ್ಯ, ಒಳ್ಳೆಯ ಆಶ್ವಾಸನೆಯನ್ನು ಕೊಟ್ಟು, ಪೊಲಿಟಿಕಲ್ ಆಶ್ವಾಸನೆ ಅಲ್ಲ, ಖರೆ ಆಶ್ವಾಸನೆ ಕೊಟ್ಟು ಏನು ಮಾಡಿದರು? ವಲ್ಲೀ ವಟಂ ನಾಮ ವನಂ ನಾನಾ ಋಷಿ ನಿಷೇವಿತಂ ಭೃಗುಂ ದದರ್ಶ ಧರ್ಮದ್ಯಂ ಮಾರ್ಕಂಡೇಯೋ ಮಹಾಮತಿ. ವಲ್ಲೀವಟ ಅಂತ ಅದೊಂದು ಪ್ರದೇಶ. ಬೇರೆ ಬೇರೆ ಆಶ್ರಮಕ್ಕೆ ಬೇರೆ ಬೇರೆ ಹೆಸರು ಇರ್ತಾವೆ. ವ್ಯಾಸಾಶ್ರಮ ಅಂತ ಏನು ನಾವು ಕರಿತೀವಿ ಬದರಿಕಾಶ್ರಮಕ್ಕೆ, ಹಂಗೆ ಇಲ್ಲೊಂದು ವಲ್ಲೀವಟ ಅಂತ ಒಂದು ಆಶ್ರಮ, ಅದೇ ಹತ್ತಿರದೊಳಗೆ ಇರುವಂಥದ್ದು. ಅಲ್ಲಿ ಭೃಗು ಋಷಿಗಳಿದ್ರು. ತಮ್ಮ ಅಜ್ಜನ ಹತ್ರ ಅವ್ರು ಹೋದ್ರಂತೆ. ಭೃಗು ಋಷಿಗಳ ಹತ್ರ ಹೋಗಿ ಕೇಳ್ತಾರೆ, ನಾನು ಉದ್ಧಾರ ಆಗಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಬಂದೀನಿ. ಉದ್ಧಾರ ಅಂದ್ರೇನು? ನನ್ನ ಆಯುಷ್ಯವನ್ನು ದೀರ್ಘ ಮಾಡಿಕೊಳ್ಬೇಕು. ಅದರ ಉಪಾಯವನ್ನು ಕೇಳಲಿಕ್ಕೆ ಭೃಗು ಋಷಿಗಳ ಹತ್ರ ಬಂದಿದ್ರು. ಅಲ್ಲಿ ಭೃಗುವನ್ನು ನಮಸ್ಕಾರ ಮಾಡಿ ಅಭಿವಾದ್ಯ, ನಾಳೆ ಅಭಿವಾದನದ ಬಗ್ಗೆ ನಾಳೆ ಹೇಳ್ತೀನಿ. ನಮಸ್ಕಾರದ ಮಹತ್ವ ಮಾರ್ಕಂಡೇಯರೇ ತೋರಿಸ್ತಾರೆ ನಾಳೆ. ಅಭಿವಾದ್ಯ ಯಥಾನ್ಯಾಯಂ ಮುನಿಶ್ಚೈವ ಸಧಾರ್ಮಿಕಃ ಕೃತಾಂಜಲಿ ಪುಟೋ ಭೂತ್ವ ತಸ್ಥೌ ತತ್ಪುರತೋ ದಮಿ. ಎದುರಿಗೆ ಬಂದು ಆ ದಮಿ ಅಂದರೆ ದಮ ಇದ್ದವನು. ದಮ ಅಂದ್ರೇನು? ಇಂದ್ರಿಯ ನಿಗ್ರಹ ಇದ್ದವನು. ಅಂದರೆ ಕ್ವಾಲಿಫಿಕೇಶನ್ ಹೇಳಿದರು. ನಾವೆಲ್ಲರೂ ಭಾರಿ ಶೂರರೇ ಇದ್ದೀವಿ. ಯಾವುದ್ರೊಳಗೆ? ಈ ಏನು ಹೇಳ್ತಾರೆ, ಪ್ರತಿಜ್ಞೆ ಮಾಡೋದ್ರೊಳಗೆ ಭಾರಿ ಪ್ರತಿಜ್ಞೆ ಮಾಡ್ತೀವಿ. ಭೀಷ್ಮರಂಗೆ ಮಾಡ್ಲಿಕ್ಕೆ ಆಗ್ತದ? ಮಾರ್ಕಂಡೇಯರಂಗೆ ಮಾಡ್ಲಿಕ್ಕೆ ಆಗ್ತದ? ಆಗೋದಿಲ್ಲ. ಆದರೆ ಅವ್ರಿಗೆ ಆಗ್ತದೆ. ಯಾಕೆಂದ್ರೆ ಅವರು ದಮಿ, ಅವ್ರಿಗೆ ಇಂದ್ರಿಯ ನಿಗ್ರಹ. ನಾವು ಯಾವುದೋ ಕೆಲಸ ಮಾಡಲಿಕ್ಕೆ ಒಂದು 100 ದಿವಸಗಳವರೆಗೆ ಇಂಥದ್ದೊಂದು ಕಟ್ಟುನಿಟ್ಟಾದ ಒಂದು ಶ್ರಮ ಪಡಬೇಕಾಗ್ತದೆ. ಅದು ನಮ್ಮ ಕೈಲಿ ಆಗೋದಿಲ್ಲ. ಅದು ಗೊತ್ತಾದ ತಕ್ಷಣ ಅದಕ್ಕೆ ನಾವು ಮತ್ತೆ ಇದು ಕೊಟ್ಟುಬಿಡ್ತೀವಿ, ತಿಲಾಂಜಲಿ ಕೊಟ್ಟುಬಿಡ್ತೀವಿ. ಅದಕ್ಕೆ ನಮಗದು ಆಗೋದಿಲ್ಲ. ಅವ್ರಿಗೆ ಆಗ್ತದೆ. ಯಾಕೆ? ಅವರು ದಮಿ ಇದ್ದಾರೆ. ಗತಾಯುಷಂ ತಥೋ ದೃಷ್ಟ ಪೌತ್ರಂ ಬಾಲಂ ಮಹಾಮತಿ. ಪಾಪ ಅವ್ರು ಬಂದ ಕೂಡ ಏನು ನೋಡಿದ್ರಂತೆ, ಯಾರು? ಭೃಗುಋಷಿಗಳು. ಆ ಹುಡುಗ ಹಿಂಗೆ ಬರ್ತಾ ಇದ್ದಾನೆ, ಮೊಮ್ಮಗ ಬಂದ, ಸಂತೋಷ ಆಯಿತು. ರೇಖೆ ಕಾಣಿಸ್ಬಿಡ್ತು. ಇನ್ನೇನು ಸ್ವಲ್ಪ ದಿವಸ ಹಿಂಗೆ ಬದುಕೋದು ಅಂತ ಗೊತ್ತಾಯಿತು. ಮಹಾನುಭಾವರಿಗೆ ಇದೆಲ್ಲ ಗೊತ್ತಾಗ್ತದೆ. ತ್ರಿಕಾಲ ಜ್ಞಾನಿಗಳು, ಅದರಲ್ಲೂ ಭೃಗುಋಷಿಗಳು ಮಹಾಜ್ಞಾನಿಗಳು. ಅವರು ನೋಡ್ತಾರೆ, ಸ್ವಲ್ಪ ಆಯುಷ್ಯ, ಏನು ಮಾಡೋದು? ಮೊಮ್ಮಗ ದುಃಖ ಆಗ್ತದೆ. ಆದರೆ ಏನು ಮಾಡೋದು? ಕೇಳಿದ್ರಂತೆ, ಏನೋ ಕುಸು ಬಂದಿಯಲ್ಲ, ಯಾಕೆ, ಏನು ಬೇಕು ಅಂತ ಕೇಳಿದವರು. ಕಿಮಾಗತೋಸಿ ಪುತ್ರಾತ್ರ ಪಿತುಸ್ತೆ ಕುಶಲಂ. ಪುನಃ ಅಪ್ಪಾಜಿ ಆರಾಮಿದ್ದಾರ, ಅಮ್ಮ ಆರಾಮಿದ್ದಾಳ ಎಲ್ಲ ಕೇಳಿದ್ರಂತೆ. ಕೇಳಿ, ಈಗ ನೀನು ಬಂದದ್ದು ಏನಕ್ಕೆ ಅಂತ ಕೇಳಿದಾಗ ಕಿಮಾಗಮನ ಕಾರಣಂ ಅಂತಂದಾಗ ಆವಾಗ ಹೇಳ್ತಾರೆ, ಆದೇಶಿ ವಚನಂ ತದ. ಯಾವ ಆದೇಶಿ ವಚನ ಅಂದರೆ ಯಾವ ಈ ಜ್ಯೋತಿಷ್ಕರು ಹೇಳಿದ ಮಾತಿತ್ತು, ನನಗೆ ಇನ್ನೇನು ಸ್ವಲ್ಪ ಆಯುಷ್ಯ ಉಳಿದಿದೆ, ಅದಕ್ಕಾಗಿ ನಾನು ನಿಮ್ಮನ್ನು ಕೇಳಲಿಕ್ಕೆ ಬಂದಿದ್ದೀನಿ ಆ ಆಯುಷ್ಯದ ರಹಸ್ಯವನ್ನು ಅಂತಂದಾಗ, ಪೌತ್ರಸ್ಯ ವಚನಂ ಶ್ರುತ್ವ ಭೃಗುಸ್ತು ಪುನರಬ್ರವೀತ್ ಏವಂ ಸತಿ ಮಹಾಬುದ್ಧಿ ಕಿಂ ತ್ವಂ ಕರ್ಮ ಚಿಕೀರ್ಷಸಿ. ಹೌದು, ನಿನಗೆ ಗೊತ್ತಾಗ್ಯದಲ್ಲ, ಭಾಳ ಸಂತೋಷ. ಯಾಕೆಂದರೆ ಗೊತ್ತಾದರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಯಿತು. ಗೊತ್ತಾಗದೇ ಇದ್ದರೆ ಹೆಂಗೆ ಹೇಳೋದು, ಹೆಂಗೆ ಓಪನಿಂಗ್ ಮಾಡೋದು, ಯಾವ ರೀತಿ ಅವ್ರಿಗೆ ತಿಳಿಸಿ ಹೇಳೋದು, ಇವೆಲ್ಲ ಸಮಸ್ಯೆ ಇರ್ತಾವೆ. ಪ್ರಾಬ್ಲಮ್ ಗೊತ್ತಾಗ್ಬಿಟ್ಟು ಏನಂದರೆ ಇನ್ನಿರೋದೇ ಸ್ವಲ್ಪ ಆಯುಷ್ಯ ಅಂತ. ಈಗ ಅದನ್ನು ವಿಸ್ತಾರ ಮಾಡಲಿಕ್ಕೆ ಅನುಕೂಲ. ಅವನಿಗೆ ಕೇಳ್ತಾರಂತ ಮಾರ್ಕಂಡೇಯನಿಗೆ, ಏನು ವಿಚಾರ ಮಾಡಿ, ಏನು ಮಾಡ್ಬೇಕಂತ ಮಾಡಿ, ಅದಕ್ಕಾಗಿ ಏನು ಸ್ವಲ್ಪ ದಿವಸದಲ್ಲಿ ಒಂದಿಷ್ಟು ಸಾಧನೆ ಮಾಡ್ಬೇಕಂತೀಯಾ ಅಥವಾ ಇನ್ನೇನಾದರೂ ತಲೆಯೊಳಗದನ ಅಂತ ಕೇಳ್ತಾರೆ. ಮಾರ್ಕಂಡೇಯರು ಅಂತಾರೆ, ನಾನು ಸ್ವಲ್ಪ ದಿವಸ ಸಾಧನೆ ಮಾಡೋದಲ್ಲ, ನಾನು ಸಪ್ತಕಲ್ಪಾಂತ ಜೀವನ ಅಲ್ಲಿಗೆ ಬರ್ಬೇಕು ನಾನು. ಅದಕ್ಕಾಗಿ ಭೂತಾಪಹಾರಿಣಂ ಮೃತ್ಯುಂ ಜೇತುಮಿಚ್ಛಾಮಿ ಸಂಪ್ರತಂ. ಭೂತಾಪಹಾರಿ ಅಂದರೆ ನಾವೆಲ್ಲರನ್ನೂ ಆಯುಷ್ಯವನ್ನು ಎಳೆದು ಹೋಗುವ ಮೃತ್ಯು ಇದ್ದಾನಲ್ಲ, ಅವನನ್ನು ಗೆಲ್ಲಬೇಕಂತ ಮಾಡಿ ನೀನು ಅಂತ ಹೇಳಿ ಅಜ್ಜನಿಗೆ ಹೇಳ್ತಾರೆ ಭೃಗುಋಷಿಗಳು. ಅವನನ್ನು ಗೆಲ್ಲಬೇಕು ನಾನು. ಆವಾಗ ನನಗೆ ಅದರ ಉಪಾಯವನ್ನು ನೀವು ಹೇಳಬೇಕು. ಈ ಕೆಲಸ ಮಾಡಲಿಕ್ಕೆ ಏನು ಮಾಡಬೇಕು ಅಷ್ಟೇ. ಕ್ವಶನ್ ಭಾಳ ಸ್ಪೆಸಿಫಿಕ್ ಅದ, ಸ್ಪೆಸಿಫಿಕ್ ಆನ್ಸರ್ ಕೊಡಬೇಕು. ಇನ್ನು ಮತ್ತೆ ಇದನ್ನು ಬೇಡ ಅದನ್ನು ಮಾಡು ಏನಿಲ್ಲ, ಅಲ್ಲ ಇದನ್ನೇ ಮಾಡು ನಿರ್ಧಾರ ಆಗ್ಬಿಟ್ಟು. ಇದು ಇದಕ್ಕೇನಂತ ಗೊತ್ತೇನ್ರಿ? ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ
ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ನಮಗೆಲ್ಲ ಬಹುಶಾಖೆಗಳಿರ್ತಾವೆ. ಒಂದು ವಿಚಾರ ಮಾಡಿದರೆ ಅದಕ್ಕೊಂದು ಇನ್ನೊಂದು, ಮತ್ತೊಂದು ಪಾಸ್ಟ್ಯುಲೇಟ್ಸ್ ಆ್ಯಂಡ್ ಎಕ್ಸಾಮ್ಸ್ ಅಂತ ಹಂಗೆ ಬರ್ತಾ ಬರ್ತಾ ಹೋಗಿ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಆದರೆ ಯಾರಿಗೆ ವ್ಯವಸಾಯಾತ್ಮಕವಾದ ಬುದ್ಧಿ ಅದು, ವ್ಯವಸಾಯಾತ್ಮಕ ಅಂದ್ರೆ ಏನು, ಗಟ್ಟಿಮುಟ್ಟಿ ಒಂದೇ ನಿರ್ಧಾರ, ಮತ್ತೆ ಹಿಂದೆ ಮುಂದೆ ನೋಡೋಂಗಿಲ್ಲ, ಒಂದು ಸಲ ಕಾಲಿಟ್ಟ ಮೇಲೆ ಹಿಂದೆ ತೆಗೆಯೋಂಗಿಲ್ಲ, ಅಂತಹ ವ್ಯವಸಾಯಾತ್ಮಕವಾದ ಬುದ್ಧಿ ಇರುವ ಮಾರ್ಕಂಡೇಯರು ಹೇಳ್ತಾರೆ, ನಾ ಇದನ್ನೇ ಮಾಡಬೇಕು, ನೀವು ಅದಕ್ಕೆ ಉಪಾಯ ಹೇಳ್ರಿ. ಆವಾಗ ನಾರಾಯಣಂ ಅನಾರಾಧ್ಯ ತಪಸಾ ಮಹತಾಸುತ ಕೋಜೇತುಂ ಶಕ್ನುಯಾತ್ ಮೃತ್ಯುಂ ತಸ್ಮಾತ್ ತಂ ತಪಸಾರ್ಚಯ. ಅದಕ್ಕೆ ಹೇಳಿದ್ರು, ನೋಡಪ್ಪ, ಜಗತ್ತಿನೊಳಗೆ ಯಾರಾದರೂ ಏನಾದರೂ ಗೆದ್ದಾರೆ, ಮೃತ್ಯುವನ್ನು ಗೆದ್ದಾರೆ ಅಂತಾದರೆ ಅದು ಕೇವಲ ನಾರಾಯಣನ ಅನುಗ್ರಹದಿಂದ. ಹೀಗಾಗಿ ಅವನನ್ನು ಉಪಾಸನೆ ಮಾಡದೆ, ಆ ನಾರಾಯಣ ರೂಪಿಯಾದ ನರಸಿಂಹನನ್ನು ಉಪಾಸನೆ ಮಾಡದೆ ನಿನಗೆ ಮೃತ್ಯುವನ್ನು ಗೆಲ್ಲಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ತಂ ಅನಂತಂ ಅಜಂ ವಿಷ್ಣುಂ ಅಚ್ಯುತಂ ಪುರುಷೋತ್ತಮಂ ಭಕ್ತಪ್ರಿಯಂ ಸುರಶ್ರೇಷ್ಠಂ ಭಕ್ತ್ಯಾ ತ್ವಂ ಶರಣಂ ವ್ರಜ. ಆದ್ದರಿಂದ ಆ ಅಚ್ಯುತನಾದ, ಅಜನಾದ, ಅನಂತನಾದ, ಪುರುಷೋತ್ತಮನಾದ ಆ ನಾರಾಯಣನನ್ನೇ ಭಕ್ತ್ಯಾ ನೀನು ಮಾಡಬೇಕು. ಅಷ್ಟೇ ಅಲ್ಲ, ನಾನು ಪ್ರಯತ್ನ ಪಟ್ಟೆ ಅವನು ಫಲ ಕೊಡಲಿಲ್ಲ ಅಂತ ಇಲ್ಲೇ ಇಲ್ಲ. ಯಾಕೆಂದರೆ ಅವನು ಭಕ್ತಪ್ರಿಯನಾದವನು. ಹೀಗಾಗಿ ಹೇಳ್ತಾನೆ, ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಏನಾದರೂ ಆಗ್ಬೋದು, ತಡ ಆಗ್ಬೋದು, ಆದರೆ ಲಾಸ್ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ನದೇವ ತೋಷಣಂ ವ್ರಥ. ಆದ್ದರಿಂದ ಪರಮಾತ್ಮನನ್ನು ನೀನು ಚಿಂತನೆ ಮಾಡು. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಯಾವಾಗಲೂ ಅಷ್ಟೇ, ನಮಗೆ ಯಾರೋ ಒಬ್ಬರು ಮಾಡಿದ್ದು, ಮಹಾಂತರು ಮಾಡಿದ್ದು ಉದಾಹರಣೆ ಇತ್ತು ಅಂತಂದ್ರೆ ನಾವು ಅದನ್ನು ತಗೋತೀವಿ, ಹೌದಿಲ್ಲ? ಈ ದೊಡ್ಡವರು ಮಾಡಿ ತೋರಿಸಿದ್ದಾರೆ ಅಂತಂದ್ರೆ ಅದಕ್ಕೆ ಬಂದು ಪ್ರಶ್ನೆ ಕೇಳೋದಿಲ್ಲ. ಇವ್ರು ಮಾಡಾರ, ಅವ್ರಿಗೆ ಫಲ ಸಿಕ್ಕ್ಯಾರ, ಮುಗಿದೋಯ್ತು, ನಾ ಮಾಡ್ತೀನಿ ಅಂತ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಇದನ್ನು ಹಿಂದೆ ಯಾರು ಮಾಡಿದ್ರು ಈ ಥರ ತಮ್ಮ ಆಯುಷ್ಯವನ್ನು ಇಷ್ಟು ದೀರ್ಘ ಮಾಡಿಕೊಂಡವ್ರು ಇನ್ನೊಬ್ಬರಿದ್ದಾರೆ. ಅವ್ರು ಯಾರು ಅದನ್ನು ಹೇಳ್ತಾರೆ ನೋಡಿ. ತಮೇವ ಶರಣಂ ಪೂರ್ವಂ ಗತವಾನ್ ನಾರದೋ ಮುನಿಃ ತಪಸಾ ಮಹತಾ ವತ್ಸ ನಾರಾಯಣ ಮನಾಮಯಂ ತಸ್ಮಾತ್ ಪ್ರಸಾದಾನ್ ಮಹಾಭಾಗ ನಾರದೋ ಬ್ರಹ್ಮಣ ಸುತಃ ಜರಾ ಮೃತ್ಯುಂ ವಿಜಿತ್ಯಾಶು ದೀರ್ಘಾಯುರ್ವರ್ಧತೆ ಸುಖಂ. ಇವತ್ತು ನಾರದರನ್ನು ಎಲ್ಲರೂ ಎಲ್ಲ ಕಾಲಕ್ಕೂ ಎಲ್ಲ ಪುರಾಣದೊಳಗೂ ಉಪಯೋಗ ಮಾಡ್ತಾರೆ, ಅರ್ಥಾತ್ ಅವರ ಮಾತನ್ನು ಬಳಸ್ತಾರೆ. ಕಾರಣ ಎಲ್ಲ ಕಡೆ ಅವರ ಪ್ರೆಸೆನ್ಸ್ ಅದು. ಎಲ್ಲ ಕಡೆ ತ್ರಿಲೋಕ ಸಂಚಾರಿಯಾಗಿ ಸಾಕ್ಷಾತ್ ಬ್ರಹ್ಮದೇವರ ಮಕ್ಕಳಾಗಿ ಹುಟ್ಟಬೇಕಂದ್ರೆ ನಾರದರಿಗೆ ಈ ಸಾಮರ್ಥ್ಯ ಎಲ್ಲಿಂದ ಬಂತು? ಇದೇ ನಾರಾಯಣ. ಅದಕ್ಕೆ ಅವರು ಯಾವ ನಾರಾಯಣ ನಾರಾಯಣ ಅಂತಿರ್ತಾರೆ. ಆ ನಾರಾಯಣನ ಚಿಂತನೆ ಮಾಡ್ತಾ ಮಾಡ್ತಾ ಅವನ ತಪಸ್ಸಿನಿಂದ ಅವರು ದೀರ್ಘಾಯುಷ್ಮಂತರಾಗಿದ್ದಾರೆ. ಅವರು ಯಾವಾಗಲೂ ಇರ್ತಾರೆ, ಜಗತ್ತು ಚಿರಂಜೀವಿಗಳಾಗಿರ್ತಾರೆ ನಾರದರು. ಹಾಗೆ ನೀನೂ ಮಾರ್ಕಂಡೇಯ ಚಿರಂಜೀವಿಯಾಗು ನಾರದರಂತೆ ಅಂತ ಹೇಳಿದರು. ಆದ್ದರಿಂದ ನಾರಾಯಣ ಅಂತ ನಾನು ಹೇಳಿದೆ, ನೀನು ಸ್ಪೆಸಿಫಿಕ್ ಆಗಿ ನರಸಿಂಹದೇವರನ್ನು ಚಿಂತನೆ ಮಾಡು. ಆ ನಾರಾಯಣನಿಂದ ಅತ್ಯಂತ ಅಭಿನ್ನನಾದ, ಸರ್ವಕಾಲಕ್ಕೂ ಮತ್ತು ಸ್ವಗತ ಭೇದ ವಿವರ್ಜಿತನಾದ ಯಾವ ನರಸಿಂಹದೇವರಿದ್ದಾರೆ ಅವರನ್ನು ಚಿಂತನೆ ಮಾಡು. ಹೇಳ್ತಾರೆ ನೋಡ್ರಿ, ತಮೃತೆ ಪುಂಡರೀಕಾಕ್ಷಂ ನಾರಸಿಂಹಂ ಜನಾರ್ದನಂ ಕಕ್ಕುರ್ಯಾನ್ಮನ ಮಾನವೋ ವತ್ಸ ಮೃತ್ಯು ಸತ್ತಾ ನಿವಾರಣಂ. ಅದಕ್ಕೆ ನರಸಿಂಹದೇವರಿಗೆ ಏನು ಹೇಳ್ತಾರೆ? ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ, ಅಥವಾ ಮೃತ್ಯುಂ ನಮಾಮ್ಯಹಂ ಅಂತ. ಯಾವ ಮೃತ್ಯುವಿಗೆ ಮೃತ್ಯುವಾದ ನರಸಿಂಹದೇವರಿದ್ದಾರೋ ಅವರನ್ನೇ ನೀನು, ಆ ನರಸಿಂಹದೇವರನ್ನೇ ಚಿಂತನೆ ಮಾಡು. ಅದರಿಂದ ನಿನಗೆ ಗ್ಯಾರಂಟಿ ದೀರ್ಘಾಯುಷ್ಯ ಅನ್ನೋದು ಬರ್ತದೆ ಅಂತ ಹೇಳಿ ಹೇಳ್ತಾರೆ. ಆವಾಗ ಮಾರ್ಕಂಡೇಯರು ಸಂತೋಷದಿಂದ ಅಲ್ಲಿಂದ ಹೊರಟು ಹೇಳ್ತಾರೆ, ಕಥಂ ಕುತ್ರ ಮಯಾ ಕಾರ್ಯಂ ಅಚ್ಯುತಾರಾಧನಂ ಗುರು. ಹೇಳ್ತಾರೆ, ಎನಿ ರೆಕಮೆಂಡೇಶನ್ಸ್? ಏನು ಮಾಡಬೇಕು ಗೊತ್ತಾಯಿತು, ಎಲ್ಲಿ ಮಾಡಬೇಕು ಅಂತ ಹೇಳ್ತೀರೇನು ಮತ್ತೆ ಅಂತ ಕೇಳ್ತಾರೆ. ಎಷ್ಟು ನಿಷ್ಠೆ ಅದ ಅವರಿಗೆ. ಯಾಕೆ ಗೊತ್ತೇನು, ನಾವು ಅಂತೀವಲ್ಲ, ಎಲ್ಲಿ ಮಾಡಿದ್ರೇನು ದೇವ್ರ ಸೇವಾ, ನಾವು ಇಲ್ಲಿದ್ದೇನು ಮತ್ತೊಂದು ಕಡೆ ಇದ್ರೇನು, ಎಲ್ಲಾನು ದೇವ್ರು ಹುಟ್ಟಿಸಿದ್ದೇ ಅದ. ಅಲ್ಲ, ಇದು ಒಟ್ಟ ಅಲ್ಲ. ಯಾಕೆ ಅಂದರೆ ಒಂದಿಷ್ಟು ಭೂಮಿಗೆ ಒಂದಿಷ್ಟು ವಿಶೇಷತೆ ಇರುತ್ತೆ. ಭರತ ಭೂಮಿಗೆ ಯಾಕೆ ಮಹತ್ವ ಇದೆ? ಅದರೊಳಗೆ ಕರ್ಮದ ಜನ್ಯತ್ವ ಹೆಚ್ಚಿದೆ. ಕರ್ಮವನ್ನು ಹುಟ್ಟಿಸುವ, ಕರ್ಮವನ್ನು ಸಾಧಿಸುವ ಕೆಲಸ ಭರತ ಭೂಮಿಯ ಮಣ್ಣಿಗೆ ಸಾಧ್ಯ. ಅದು ಇನ್ನೊಂದು ಕಡೆ ಆಗೋದಿಲ್ಲ. ಅದಕ್ಕಾಗಿ ಕೇಳುತ್ತಾರೆ, ನಾನು ಇಂಥ ದೊಡ್ಡ ಸಾಧನೆಯನ್ನು ನೈಷ್ಠಿಕ ಮತ್ತು ವ್ರತದಂತೆ ಮಾಡುವ ಕಾರ್ಯದಲ್ಲಿ ಎಲ್ಲಿ ಮಾಡಿದರೆ ನನಗೆ ಹೆಚ್ಚು ಲಾಭ ಆಗ್ತದೆ ಅಂತ ಕೇಳಿದರು. ಆವಾಗ ಏನಾಸೌ ಮಮ ತುಷ್ಟಸ್ತು ಮೃತ್ಯುಂ ಸದ್ಯೋಪನಿಷ್ಯತಿ. ಅಂದರೆ ನಾನು ಇದನ್ನು ಪ್ರಯತ್ನ ಅಂತ ಮಾಡ್ತಾ ಇಲ್ಲ, ಇದು ಆಗಲೇಬೇಕು ನನಗೆ, ಇಟ್ ಹ್ಯಾಸ್ ಟು ಹ್ಯಾಪನ್. ಆಗ್ತದೋ ಬಿಡ್ತದೋ ಒಂದು ಪ್ರಯತ್ನ ಮಾಡೋಣ ಅಂತ ಹೊರಟಿಲ್ಲ, ಇದು ಆಗಲೇಬೇಕಾದ್ದರಿಂದ ಎಲ್ಲಿ ಹೋಗಿ ತಪಸ್ಸು ಮಾಡಿದರೆ ಒಳ್ಳೆಯದು ಅಂತ ಪ್ರಶ್ನೆ ಕೇಳ್ತಾರೆ. ಎಲ್ಲರೂ ಕೇಳಿಸ್ಕೊಳ್ತೀರಿ ಅಂತ ಅಂದ್ಕೊಂಡಿನಿ. ತುಂಗಭದ್ರೇತಿ ವಿಖ್ಯಾತ ಯಾ ನದಿ
ಸಖ್ಯ ಪರ್ವತೆ ತತ್ರ ಭದ್ರವಟೇ ವತ್ಸಂ ತಂ ಪ್ರತಿಷ್ಠಾಪ್ಯ ಕೇಶವಂ. ತ್ವಂ ಪ್ರತಿಷ್ಠಾಪ್ಯ ಕೇಶವಂ. ತುಂಗಭದ್ರಾ ನದಿ, ಸಹ್ಯಾದ್ರಿ ಪರ್ವತದ ಹತ್ತಿರ ತುಂಗಭದ್ರಾ ನದಿ. ಎಲ್ಲೆಂದು ನೀವೇ ಹೇಳಬೇಕು ಲೊಕೇಶನ್, ಹೆಚ್ಚು ಕಡಿಮೆ ಎಲ್ಲಿ ಬರ್ಬೋದು. ತುಂಗಭದ್ರಾ ಸಹ್ಯ ಪರ್ವತದ ತಪ್ಪಲು ಅಂತ ಎಲ್ಲಿಂದ ಬರ್ತದೆ? ಅದೇ ಅದರ ಹತ್ರನೇ ಬರ್ತದೆ. ಅಲ್ಲಿಗೆ ಇರುವಂತಹ ಯಾವ ಭದ್ರವಟ ಅಂತ, ಈಗ ಅದಕ್ಕೆ ಏನು ಕರೀತಾರೆ ಅಂತ ಇಲ್ಲಿ ನಾನು ಹುಡುಕಿದ ಸಿಗಲಿಲ್ಲ. ಭದ್ರವಟ ಅಂತ ಅನ್ನೋ ಪ್ರದೇಶ. ಆ ಪ್ರದೇಶದೊಳಗೆ ಅನೇಕ ಮುನಿಗಳು ಈಗಾಗಲೇ ತಪಸ್ಸು ಮಾಡ್ತಾ ಇದ್ದಾರೆ. ನೀನು ಅಲ್ಲಿಗೆ ಹೋಗಬೇಕು. ಹೋಗಿ ನರಸಿಂಹದೇವರ ಆ ಪ್ರತಿಷ್ಠಾಪನೆಯನ್ನು ಮಾಡಬೇಕು. ಮಾಡಿ ಅಲ್ಲಿ ಚಿಂತನೆಯನ್ನು ಪ್ರತಿನಿತ್ಯ ನೀನು ಮಾಡ್ತಾ ತಪಸ್ಸನ್ನು ಮಾಡಿದರೆ ಇದು ಫಲವನ್ನು ಕೊಡುತ್ತದೆ ಅಂತ ಹೇಳ್ತಾರೆ. ಮತ್ತು ತಪಸ್ಸನ್ನು ಮಾಡೋದು ಅಂತಂದರೆ ಏನು ಮಾಡೋದು? ಪ್ರತಿನಿತ್ಯ ಪುಷ್ಪಾರ್ಚನೆ ಮಾಡಬೇಕು, ಗಂಧಾರ್ಚನೆ ಮಾಡಬೇಕು, ಎಲ್ಲ ಅರ್ಚನೆಗಳನ್ನು ಮಾಡಬೇಕು. ಆದರೆ ಈ ಲೌಕಿಕವಾದ ಪುಷ್ಪಗಳನ್ನು ಮಾಡ್ತೀಯೋ ಬಿಡ್ತೀಯೋ, ಭಾವಪುಷ್ಪಗಳನ್ನು ಅರ್ಚನೆ ಮಾಡಬೇಕಂತ. ಭಾವಪುಷ್ಪಗಳು ನಿಮಗೆಲ್ಲ ಗೊತ್ತದ, ಕೇಳಿದ್ದೀರಲ್ಲ. ಅಷ್ಟಭಿರ್ಭಾವ ಪುಷ್ಪೈ ಮಧ್ವವಿಜಯದೊಳಗೆ ಮೊನ್ನೆ ಹೇಳ್ಬೇಕಾದ್ರೆ 14ನೇ ಸರ್ಗದೊಳಗೆ ಬರ್ತದೆ. 14ನೇ ಸರ್ಗದೊಳಗೆ ಆಚಾರ್ಯರು ಭಾವಪುಷ್ಪಗಳನ್ನು ಏರಿಸ್ತಾ ಇದ್ರು ಪರಮಾತ್ಮನಿಗೆ ಅಂತ ಬರ್ತದೆ. ಯಾವ್ಯಾವುದು ಅಂತಂದಾಗ ಅಹಿಂಸಾ ಪ್ರಥಮಂ ಪುಷ್ಪಂ. ಅಹಿಂಸಾ ಅನ್ನೋದು ಮೊದಲನೇ ಪುಷ್ಪ. ಅಂದರೆ ಇವರು ತಪಸ್ಸು ಮಾಡುವುದು ಅಂದರೆ ನೀವು ಸದಾಕಾಲ ಒಂದೇ ಕಡೆ ಕೂತು ಬಿಡ್ತಾರೆ ಅಂತ ಅರ್ಥ ಅಲ್ಲ. ಅವ್ರಿಗೂ ಇಂಟ್ರಾಕ್ಷನ್ನು, ಸೊಸೈಟಿ ಅಂತ ಅನ್ನೋದು ಇದ್ದೇ ಇರ್ತದೆ. ಊಟ, ಉಡುಗೆ, ತೊಡುಗೆ ಎಲ್ಲ ಇರ್ತದೆ. ಆದರೂ ತಪಸ್ಸನ್ನು ನಾವು ಕರಿತೀವಿಲ್ಲ. ತಪಸ್ವಿ ಅಂದರೆ ಒಂದು ಆಶ್ರಮ ಕಟ್ಟಿಕೊಂಡೆಲ್ಲ ಮಾಡ್ತಿರ್ತಾರೆ. ಅವರು ಮಾಡಬೇಕಾದ ಅನಿವಾರ್ಯವಾದ ಕೆಲಸ ಅಹಿಂಸಾ. ಬಂದವರಿಗೆ ಅಭಯ ಕೊಡೋದು, ಇದ್ದವರನ್ನು ಅವರ ಮನಸ್ಸು ನೋಯಿಸದಂತೆ ಅವ್ರು ನೋಡ್ಕೊಳ್ಳೋದು, ಇದು ಅಹಿಂಸಾ. ಇದನ್ನು ಮಾಡ್ತಾರಲ್ಲ, ಇದೇ ದೇವರಿಗೆ ಅರ್ಪಣೆ ಮಾಡುವ ಮೊದಲ ಪುಷ್ಪ ಭಾವಪುಷ್ಪ ಅಂತ ಕರೀತಾರೆ, ಅಹಿಂಸಾ. ಪುಷ್ಪಂ ಇಂದ್ರಿಯ ನಿಗ್ರಹ. ನಂಬರ್ 2 ಯಾವುದು? ಇಂದ್ರಿಯ ನಿಗ್ರಹ. ನನಗಿವತ್ತು ಭಾರಿ ಏನೋ ಪುರಾಣ ಕೇಳಿಬಿಟ್ವಿ, ಮನಸ್ಸಿಗೆ ಭಾರಿ ಬಂದುಬಿಡ್ತು, ಶುರು ಮಾಡಿದ್ವಿ ಯಾವುದೋ ಒಂದು ವ್ರತ. ನಾಳೆ ಬೆಳಗ್ಗೆ ನಮ್ಮ ಮನಸ್ಸು ವಿಚಲಿತ ಆಗಿ ಇರಲಿ ಬಿಡು ಮತ್ತೊಂದು ಸಲ ಮಾಡಿದ್ರಾಯ್ತು ಅಂತ ಬಿಟ್ಟರೆ ಯಾವ ಇಂದ್ರಿಯ ನಿಗ್ರಹ? ಹಿಡಿದದ್ದನ್ನು ಬಿಡಬಾರ್ದು. ಅವರಿಗೆ ಶೂರ ಅಂತ ಕರೀತಾರೆ, ವೀರ ಅಂತ ಕರೀತಾರೆ ಅಂತ ಹೇಳ್ತಾರೆ. ಆರಬ್ಧಸ್ಯ ಅಂತಗಾಮಿ ಆಗಿರಬೇಕು. ಹೀಗಾಗಿ ಆ ರೀತಿ ಮಾಡುವುದಕ್ಕೆ ಏನಂತಾರೆ? 2ನೇ ಭಾವಪುಷ್ಪ. ಮುಂದೆ ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಂ ಇಂದ್ರಿಯ ನಿಗ್ರಹ. ಸರ್ವಭೂತ ದಯಾ. ಎಲ್ಲರೊಳಗೂ ಕೂಡ ನಮ್ಮಂತೆ ಕಾಣಬೇಕು. ನಮ್ಮಂತೆ ಇನ್ನೊಬ್ಬರು ಇದ್ದಾರಲ್ಲ ಜಗತ್ತಿನೊಳಗೆ, ನಾವು ಮನುಷ್ಯರು, ಇನ್ನೊಬ್ಬರು ಮನುಷ್ಯರು ಅಂದರೆ ಬಿ ಎಂಪಥೆಟಿಕ್. ಇನ್ನೊಬ್ಬರಿಗೂ ಕೂಡ ನಾವು ಅದೇ ರೀತಿಯಾಗಿರ್ಬೇಕು. ಇದು ಒಂದು ಪುಷ್ಪ ಅಂತ ಹೇಳ್ತಾರೆ. ಆಮೇಲೆ ಕ್ಷಮಾ ಪುಷ್ಪಂ ವಿಶಿಷ್ಯತೆ. ಕ್ಷಮಾ ಅನ್ನೋದು ಎಲ್ಲಕ್ಕಿಂತ ಮಹತ್ವದ ಪುಷ್ಪ. ಯಾಕೆ ಹೇಳ್ರಿ? ಅದಕ್ಕೆ ಹೇಳ್ತಾರೆ ಕ್ಷಮಾ ಅಂದರೆ ಕ್ಷಮಾ ಮಾಡಿಸಿಕೊಳ್ಬೇಕಾದ ಪ್ರಸಂಗ ಇರಬೇಕು. ಕ್ರೋಧ ಬರಬೇಕಾದಲ್ಲಿ ಕ್ರೋಧ ಬರಬಾರ್ದು, ಅದಕ್ಕೆ ಕ್ಷಮಾ ಅಂತ ಕರೀತಾರೆ. ಎಲ್ಲ ಚೆನ್ನಾಗಿದೆ, ಮನೆಯೊಳಗೆ ಯಾರೂ ಒಬ್ರಿಗೊಬ್ರು ಮಾತಿಲ್ಲ, ಆವಾಗ ಏನು ನೋಡ್ರಿ ಎಷ್ಟು ಕ್ಷಮಾಗುಣ ಅದ ನಮ್ಮ ಹತ್ರ. ಅಂದ್ರೆ ಏನು ಬಂದೇ ಇಲ್ಲ ಮಗನೇ, ಜಗಳ ಬಂದಾಗ ಗೊತ್ತಾಗ್ತೀನಿ ಕ್ಷಮಾಗುಣ ಅಂತ ಹೇಳ್ತಾರೋ ಇಲ್ಲ ದೊಡ್ಡವರು. ಹಾಗೆ ಕ್ಷಮಾ ಅನ್ನೋದೊಂದು ಪುಷ್ಪ, ಅದನ್ನು ಅರ್ಚನೆ ಮಾಡಬೇಕು. ಶಾಂತಿ ಅಥವಾ ಜ್ಞಾನ ಅನ್ನೋದೊಂದು ಪುಷ್ಪ. ತಪಸ್ಸು ಅನ್ನೋದೊಂದು ಪುಷ್ಪ. ತಪಸ್ಸು ಅಂದರೆ ಈ ರೀತಿಯಾಗಿ ಕೂತು ಚರ್ಚೆ ಮಾಡೋದು, ಪಾಠ ಪ್ರವಚನ ಮಾಡೋದು, ವಿಚಾರ ಮಾಡೋದು, ಮನನ ನಿಧಿಧ್ಯಾಸನ ಮಾಡೋದು, ಇದೊಂದು ಪುಷ್ಪ. ಆಮೇಲೆ ಧ್ಯಾನ ಪುಷ್ಪ. ಯಾರೂ ಇಲ್ಲದೇ ಇದ್ದಾಗ ಅಥವಾ ಯಾರೂ ಇಲ್ಲದಂತೆ ಮಾಡಿಕೊಂಡು ನಾವೇನು ತಿಳ್ಕೊಂಡಿವಲ್ಲ ಶಾಸ್ತ್ರದಿಂದ ಅದನ್ನು ಚಿಂತನೆ ಮಾಡ್ತಾ ಇರೋದು ಒಬ್ಬರೇ ಕೂತು. ನಿಮ್ಗೆ ಒಬ್ಬರೇ ಕೂತು ಮಾಡೋ ಸಾಧನೆ ಮಹತ್ವ ನಿಮಗೆಲ್ಲ ಭಾಗವತದೊಳಗೆ 24 ಗುರುಗಳ ಪ್ರಸಂಗದೊಳಗೆ ಹೇಳ್ಯಾರ. ಅದರೊಳಗೆ ಹೇಳ್ತಾರೆ ಒಬ್ಬರೇ ಕೂತು ಒಂದಿಷ್ಟು ಸಾಧನೆ ಮಾಡಬೇಕು, ಅದು ಧ್ಯಾನ ಪುಷ್ಪ. ಮತ್ತು ಕೊನೆಯದು ಸತ್ಯಂ ಚೈವಾಷ್ಟಮಂ ಪುಷ್ಪಂ. 8ನೇ ಪುಷ್ಪ ಯಾವುದು? ಸತ್ಯ. ಸತ್ಯ ಅಂದರೆ ಯಾವುದು ಸಜ್ಜನರಿಗೆ ಹಿತಾನೋ ಅದಕ್ಕೆ ಸತ್ಯ ಅಂತ. ಅಂತಹ ಮಾತುಗಳನ್ನು ಆಡೋದು. ನಾವು ಮಾತಾಡೋದು ಇನ್ನೊಬ್ಬರಿಗೆ ಉದ್ವಿಗ್ನವಾಗಿ ಮಾಡುವಂತೆ ಇರಬಾರ್ದು, ಇನ್ನೊಬ್ಬರನ್ನು ಛೇಡಿಸುವಂತೆ ಇರಬಾರ್ದು. ನೆವರ್ ಡೂ ದ್ಯಾಟ್. ಯಾಕೆ ಅಂತಂದರೆ ಅದು ಹೇಳಿದ ಅನುದ್ವೇಯಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚಯತ್ ವಾಂಗ್ಮಯಂ ತಪ ಉಚ್ಯತೆ ಅಂತ ಕೃಷ್ಣ ಅಂತ. ನಾವು ವಾಂಗ್ಮಯ ತಪಸ್ಸು ಅಂತ ಯಾವುದಕ್ಕಂತಾನೆ ಕೃಷ್ಣ. ನಂಬರ್ 1 ಅದರೊಳಗೆ ಕ್ವಾಲಿಫೈ ಆಗೋದು ಅನುದ್ವೇಗಕರಂ ವಾಕ್ಯಂ. ನಾವು ಆಡೋ ಮಾತು ಇನ್ನೊಬ್ಬರಿಗೆ ಸಿಟ್ಟು ತರಿಸಬಾರ್ದು ಅಥವಾ ಅವರೊಳಗೊಂದು ಉದ್ವೇಗವನ್ನು ಉಂಟು ಮಾಡಬಾರ್ದು. ಇದು ಒಂದು ಪುಷ್ಪ, ಭಾವಪುಷ್ಪ. ಇಂತಹ ಭಾವಪುಷ್ಪಗಳನ್ನು ನೀನು ಏರಿಸಬೇಕು ಪರಮಾತ್ಮನಿಗೆ ಅಂತ ಮಾರ್ಕಂಡೇಯರಿಗೆ ಅಲ್ಲಿ ಭೃಗು ಋಷಿಗಳು ಹೇಳ್ತಾ ಇದ್ದಾರೆ. ಮತ್ತು ಆಯಿತು, ಇದೆಲ್ಲ ನೀವು ನಮ್ಮ ತಯಾರಿ ಹೇಳಿದ್ರಿ. ತಯಾರಿ ಅಂದ್ರೇನು, ಯಾವ ರೀತಿ ಇರಬೇಕು, ನಾವು ಹೇಗೆ ಶುದ್ಧರಾಗಬೇಕು, ಇದೆಲ್ಲ ಹೇಳಿದ್ರಿ. ನಾವು ಯಾವ ಮಂತ್ರ ಜಪ ಮಾಡಬೇಕು ಅಂತ ಮಾರ್ಕಂಡೇಯರು ಕೇಳ್ತಾರೆ. ಮಾರ್ಕಂಡೇಯರು ಕೇಳಿದಾಗ ಯಾವ ಮಂತ್ರ ಅಂತ ಕೇಳಿದಾಗ ಇಲ್ಲಿ ಹೇಳ್ತಾರೆ ನೋಡ್ರಿ, ಧ್ಯಾಯೇನ್ನೇಕ ಮನಾವತ್ಸ ದ್ವಾದಶಾಕ್ಷರಮಭ್ಯಸನ್ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಯಾವ ವಾಸುದೇವ ದ್ವಾದಶಾಕ್ಷರ ಮಂತ್ರ ಅದ, ಇದನ್ನು ನೀನು ಜಪ ಮಾಡು ಅಂತ ಹೇಳಿ ಅಲ್ಲಿ ಪರಮಾತ್ಮನ ರೂಪದೊಳಗೆ
ನೀನು ಆವಾಹನೆ ಮಾಡಿ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ನಿತ್ಯದೊಳಗೆ ನೀನು ಜಪ ಮಾಡಬೇಕು. ಇದರಿಂದ ದೇವರು ಒಂದು ದಿವಸ ಬಂದು ನಿನಗೇನು ಬೇಕಲ್ಲ ಆ ಮೃತ್ಯುವನ್ನು ದೂರ ಮಾಡುವ ಶಕ್ತಿ ಅದನ್ನು ದೇವರು ಕೊಡ್ತಾನೆ ಅಂತ ಹೇಳಿದ ತಕ್ಷಣ ಆ ಮಾತನ್ನು ತಲೆಯ ಮೇಲೆ ಶಿರಸಾಧಾರಣೆ ಮಾಡಿ ನಮಸ್ಕಾರ ಮಾಡಿ ಅಲ್ಲಿಂದ ಮಾರ್ಕಂಡೇಯರು ಆ ಭದ್ರವಟ ಅನ್ನುವ ತುಂಗಭದ್ರಾ ತೀರದ ತಪ್ಪಲಿಗೆ ಬಂದು ಅಲ್ಲಿ ತಾವು ಶುರು ಮಾಡ್ತಾ ಇದ್ದಾರೆ. ಅದ್ಭುತವಾದಂತಹ ಜಾಗ, ಅನೇಕ ರೀತಿಯ ಏನು ತೀರ್ಥಗಳು ಇರುವಂತಹ, ಅರ್ಥಾತ್ ಅಲ್ಲಿ ಅನೇಕ ಋಷಿಗಳು ವಾಸ ಮಾಡುವ ಕಾರಣಕ್ಕೆ ಅನೇಕ ತೀರ್ಥಗಳು ಅಲ್ಲಿ ನಿರ್ಮಾಣ ಆಗಿತ್ತು. ಅಂತಹ ಇದರಲ್ಲಿ ಪೂಜಯಾಮಾಸ ದೇವೇಶಂ ಮಾರ್ಕಂಡೇಯೋ ಮಹಾಮುನಿ ಪೂಜಯಿತ್ವಾ ಹರಿಂ ತತ್ರ ತಪಸ್ತೇಪೆ ಸುದುಷ್ಕರಂ. ಯಾರೂ ಮಾಡಲಿಕ್ಕೆ ಆಗದೇ ಇರುವ ತಪಸ್ಸನ್ನು ಮಾಡಿ. ಯಾಕೆ ಹೇಳ್ರಿ? ಯಾರೂ ಬೇಡಲಿಕ್ಕೆ ಆಗದೇ ಇರೋ ವರ ಬೇಡ್ಲಿಕ್ಕತ್ತಾರೆ. ನಿಮ್ದು ಯಾವಾಗ ಏನು ಹೇಳ್ತಾರಲ್ಲ, ಎಲ್ಲೂ ಸಿಗದೇ ಇರುವಂಥ ಅಂದರೆ ಅಸಾಧ್ಯವಾದದ್ದನ್ನು ಸಾಧನೆ ಮಾಡಲಿಕ್ಕೆ ಹೊರಟಾಗ ಅಸಾಧ್ಯವಾದ ರೀತಿಯೊಳಗೆ ತಪಸ್ಸು ಮಾಡಬೇಕಾಗ್ತದೆ. ಹೀಗಾಗಿ ನಿಮ್ದು ಎಕ್ಸ್ಟ್ರಾರ್ಡಿನರಿ ಆಸ್ಕ್ ಇದ್ದಾಗ ಎಕ್ಸ್ಟ್ರಾರ್ಡಿನರಿ ಎಫರ್ಟ್ ಇರಬೇಕಾಗ್ತದೆ. ಅದನ್ನೇ ಹೇಳ್ತಾ ಇದ್ದಾರೆ. ಹೀಗಾಗಿ ತಪಸ್ತೇಪೆ ಸುದುಷ್ಕರಂ ನಿರಾಹಾರ ಮುನಿಸ್ತತ್ರ ವರ್ಷಮೇ ಕಂ ಅತಂದ್ರಿತಃ. ಅತಂದ್ರಿತಃ ಅನ್ನೋದು ಒಂದು ಕೀವರ್ಡ್ ಹೇಳ್ತಾರೆ ನೋಡ್ರಿ. ವರ್ಷಮೇ, ಒಂದು ವರ್ಷ ತಪಸ್ಸು ಮಾಡಿದ್ರು ಅಷ್ಟೇ, ಜಾಸ್ತಿ ಇಲ್ಲ. ಅಂದರೆ ಎಷ್ಟು ಕಠೋರ ಮಾಡಿರಬೇಕು, ಒಂದು ವರ್ಷದೊಳಗೆ ಅವರಿಗೆ ಫಲ ಸಿಗಬೇಕಂದ್ರೆ ಅದಕ್ಕೆ ಹೇಳ್ತಾರೆ ಅತಂದ್ರಿತಃ. ಒಂದು ಸ್ವಲ್ಪವೂ ಬೇಜಾರು ಮಾಡ್ಕೊಳ್ಳೋದಿಲ್ಲ. ನಮ್ಗೆ ಆಯಾಸ ಆಗ್ತದೆ ನೋಡ್ರಿ. ಇಡೀ ದಿನ ಯಾವುದೋ ಒಂದು ದೇವರ ಕೆಲಸಕ್ಕೆ ಹೋಗಿ ಬಂದ್ವಿ ಅಂತ ಇಟ್ಕೊಳ್ರಿ, ಸಾಯಂಕಾಲ ಬಂದು ಮನೆಗೆ ಬಿಡಿ, ಯಾವುದೋ ಒಂದು ಬಿಟ್ಬಿಡ್ರಿ. ಏಕಾದಶಿ ಮಾಡಿದಾಗ ನೋಡಿ ಸಾಯಂಕಾಲಕ್ಕೆ ನಾವು ನಿದ್ದೆ ಮಾಡ್ತೀವೋ ಇಲ್ಲ, ಪಕ್ಕ ನಿದ್ದೆ ಆದರೂ ಮಾಡ್ರಿ, ಆದರೆ ಏಕಾದಶಿ ಮಾಡ್ರಿ ಅಂತ ನಾವೀಗ ಅಂತೀವಿ, ಆಮದು ಬೇರೆ. ಆದರೆ ಸಾಯಂಕಾಲದ ಹೊತ್ತಿಗೆ ಆ ಶ್ರಮ, ದೇಹ ಶ್ರಮದಿಂದ ಒಂದು ತಂದ್ರ ಅಂತ ಬರ್ತದೆ. ತಂದ್ರ ಅಂದ್ರೇನು? ಜಾಡ್ಯ, ಆಲಸ್ಯ ಅನ್ನೋ ಶಬ್ದ. ಹೀಗಾಗಿ ಆಲಸ್ಯವನ್ನು ಮೀರಿ ತಪಸ್ಸು ಮಾಡಿದ್ದಕ್ಕೆ ಅವ್ರಿಗೆ ಫಲ ಸಿಕ್ತು. ಅದಕ್ಕೆ ಹೇಳ್ತಾರೆ ಷಡ್ದೋಷಾಹ ಪುರುಷೇಣೇಹ ಹಾತವ್ಯ ಭೂತಿಮಿಚ್ಛತ ನಿದ್ರಾ ತಂದ್ರ ಭಯಂ ಕ್ರೋಧ ಆಲಸ್ಯಂ ದೀರ್ಘಸೂತ್ರತ. ಯಾರು ಭೂತಿ ಅಂದರೆ ಯಾವುದಾದ್ರೂ ಸಂಪತ್ತನ್ನು ಪಡಿಬೇಕು ಅಂತ ಇಚ್ಛೆ ಪಡ್ತಾರೋ ಅವರು 6 ಬಿಡಬೇಕಂತ. ಯಾವುದು? ನಂಬರ್ 1 ಅಂದರೆ ನಿದ್ರಾ. ಅಲ್ಲೇ ನಮ್ಗೆ ಮುಗಿದ ಹೋಯ್ತಾ, ನಾವು ಈ ಶ್ಲೋಕನೇ ಬಿಟ್ಬಿಟ್ವಿ. ಬೇಡ ಮುಂದೆ ನೀವು ಹೇಳಲಿಕ್ಕೆ ಹೋಗಬೇಡ್ರಿ, ಯಾಕೆ ನಿದ್ದೆ ಬಿಡ್ಲಿಕ್ಕೆ ಆಗೋದಿಲ್ಲ ನಮಗೆ. ನಿದ್ದೆ ಬಿಟ್ಟವರೇ ಉದ್ಧಾರ ಆಗ್ತಾರೆ. ಆಮೇಲೆ ತಂದ್ರ ಅಂದರೆ ಇದು ಆಲಸ್ಯ, ಜಾಡ್ಯತನ ಅಲ್ಲ, ಜಾಡ್ಯ. ಆಮೇಲೆ ಆಲಸ್ಯಂ, ಭಯ ಅನ್ನೋದಿರಬಾರ್ದು. ಸಾಧನೆಯೊಳಗೆ ಭಯ ಇತ್ತು ಅಂದರೆ ಆಗ್ತದೋ ಇಲ್ಲೋ ಅನ್ನೋ ಡೌಟ್, ಬೀಯಿಂಗ್ ಡೌಟ್ಫುಲ್ ಅಂತಾರಲ್ಲ, ಅದಿರಬಾರ್ದು. ಕ್ರೋಧ ಅಂತ ಅನ್ನೋದು ಎಲ್ಲವನ್ನೂ ನಾಶ ಮಾಡ್ತದೆ. ಯಾಕೆ ಹೇಳ್ರಿ? ಕ್ರೋಧ ಅನ್ನೋದು ಬುದ್ಧಿ ನಾಶಕ್ಕೆ ಈಡು ಮಾಡ್ತದೆ, ಕೃಷ್ಣ ಹೇಳಿದ್ದಾನೆ ಸಾಂಖ್ಯ ಯೋಗದೊಳಗೆ. ಆದ್ದರಿಂದ ಕ್ರೋಧ. ಆಮೇಲೆ ಆಲಸ್ಯಂ ದೀರ್ಘಸೂತ್ರತ ಅಂದರೆ ಇವತ್ತು ಮಾಡ್ಲಿಕ್ಕೆ ಆಗ್ತದ, ಆದರೆ ನಾಳೆ ಮಾಡೋಣ ಅಂತ ಎತ್ತಿಡೋದು ಕೆಲಸ. ವಾಟ್ ಯು ಕ್ಯಾನ್ ಡೂ ಟುಮಾರೋ ಡೂ ಇಟ್ ಟುಡೇ, ವಾಟ್ ಯು ಕ್ಯಾನ್ ಡೂ ಟುಡೇ ಡೂ ಇಟ್ ನೌ ಅಂತಾರೆ. ಆ ರೀತಿ ಕೆಲಸ ಮಾಡಬೇಕು. ಯಾರು? ಈ ತಪಸ್ಸಿಗೆ ಕೂತವರು ಈ ರೀತಿಯಾಗಿರಬೇಕು. ಹಾಗಾಗಿ ಮಾರ್ಕಂಡೇಯರು ಅತಂದ್ರಿತಃ, ಒಂದು ಚೂರು ವ್ಯತ್ಯಾಸ ಮಾಡದಂಗೆ 1 ವರ್ಷ ಭಾರೀ ಕಷ್ಟಪಟ್ಟರು. ಅಷ್ಟೊತ್ತಿಗೆ ತಾಯಿ ಹೇಳಿದ್ದಲ್ಲ 12 ವರ್ಷಕ್ಕೆ ಅವ್ರು ಹೋಗಿದ್ದು, ಆ ದಿವಸನೂ ಬಂದೇ ಬಿಡ್ತು. ನೋಡ್ರಿ ದೇವ್ರು ಹೆಂಗೆ ಕೂಡಿಸ್ತಾನೆ. ಮೃತ್ಯುವಿನ ದಿವಸ ಬಂತು, ಈ ಕಡೆ ಅವನ ಫಲ ಕೊಡೋ ದಿವಸನೂ ಬಂತು, ಎರಡೂ ಜೊತೆಗೆ ಬಂದ್ಬಿಡ್ತು. ಆವಾಗ ಮಾತೃಕ್ತ ಕಾಲೇ ತ್ವಾಸನ್ನೇ ದಿನೇ ತತ್ರ ಮಹಾಮತಿ, ಎರಡೂ ಜೊತೆಗೆ ಬಂದಾಗ ಆವಾಗ ಸ್ನಾತ್ವಾ ಯಥೋಕ್ತ ವಿಧಿನ ಕೃತ್ವಾ ವಿಷ್ಣೋಸ್ತಥಾರ್ಚನಂ ಹೃದಯ ಕೃತ್ವಾ ಇಂದ್ರಿಯ ಗ್ರಾಮಂ ವಿಶುದ್ಧೇನಂತರಾತ್ಮನ. ಶುದ್ಧವಾದ ಅಂತರಾತ್ಮ. ಮೃತ್ಯು ಹತ್ತಿರ ಬಂದಾಗ ಭಯ ಬೀಳಬಾರ್ದು. ಅದೇ ನೋಡ್ರಿ ನಾವು ಮಾಡಿದ ಸಾಧನೆಗೆ ಒಂದು ಹಿಡಿದ ಕನ್ನಡಿ. ಸಿಂಪಲ್. ಸಾಧಕರು ಅಂತ ಯಾರನ್ನು ನೀವು ಗೊತ್ತು ಹಿಡಿಬೇಕು ಹೇಳ್ರಿ? ಮೃತ್ಯು ಬಂದಾಗ ಭಯ ಇರೋದಿಲ್ಲ. ಯಾಕೆ ಅಂದರೆ ವಾಟ್ ಕೆನಾಟ್ ಬಿ ಕ್ಯೂರ್ಡ್ ಹ್ಯಾಸ್ ಟು ಬಿ ಎಂಡ್ಯೂರ್ಡ್. ಇದು ಆಗೋದೇ ಗ್ಯಾರಂಟಿ ಅಂತ ಆದಮೇಲೆ ಅದಕ್ಕೆ ನೀವು ಎಕ್ಸೆಪ್ಟೆನ್ಸ್ ಮಾಡಿಬಿಡ್ಬೇಕು. ಇದಕ್ಕೆ ಹತ್ರಿ ಅದಕ್ಕೆ ಹೇಳ್ತಾರೆ ಇರಲಿಕ್ಕೆ ಬೇಜಾರಿಲ್ಲ, ಹೋಗಲಿಕ್ಕೆ ದುಃಖ ಇಲ್ಲ, ಹೋಗ್ಲಿಕ್ಕೆ ಭಯ ಇಲ್ಲ ಅಂತಿದ್ದವರು ಮಾತ್ರ ಸಾಧಕರು ಅಂತ ಆಗ್ತಾರೆ. ಆದ್ದರಿಂದ ಅವ್ರು ಹೇಳ್ತಾರೆ ಪ್ರಾಣ ತೆಗೆದುಕೊಳ್ಳಿಕ್ಕೆ ಬಂದಿದ್ದಾರೆ, ಇನ್ನು ಆ ಕ್ಷಣ ಬಂತು ಅಂತ ಗೊತ್ತಾದಾಗ ಒಂದು ಚೂರು ಭಯ ಇಲ್ಲದಂತೆ ಹುಡುಗರಿ, ಸಣ್ಣ ಹುಡುಗ 10-12 ವರ್ಷದ ಹುಡುಗ, ಆದರೆ ಇಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಹೃದಯಕೃತ್ವ ಇಂದ್ರಿಯ ಗ್ರಾಮ, ಎಲ್ಲ ಇಂದ್ರಿಯಗಳನ್ನು ಒಳಗೆ ಸೆಳ್ಕೊಂಡಂತೆ. ಯಾಕೆ ಅಂದರೆ ಒಳಗಿನ ದೇವರನ್ನು ನೋಡಬೇಕು. ಎಷ್ಟು ದಿನ ಹೊರಗಿನ ದೇವರು ನೋಡೋದು? ಈ ಪ್ರತಿಷ್ಠಾಪನೆ ಮಾಡಿ ದೇವರಿಗೆ ನಾವು ಪೂಜಾದಿಗಳನ್ನು ಮಾಡ್ತೀವಲ್ಲ, ಇದು ಮಾಡೋದು ಯಾಕೆ ಅಂದರೆ ಇದು ಕೊನೆಗೆ ಇಟ್ ಹ್ಯಾಸ್ ಟು ಟ್ರಾನ್ಸ್ಫಾರ್ಮ್ ಇನ್ ಟು ದ ಇನ್ನರ್ ಸೆಲ್ಫ್ ಅಂತ. ಇಲ್ಲಿರೋ ದೇವರು ಒಳಗಿರೋ ದೇವರು ಒಂದೇ ಅಂತ ಗೊತ್ತಾಗಿ ಒಳಗೆ ಶುರು ಮಾಡಬೇಕು ಅದನ್ನು ಮಾಡಲಿಕ್ಕೆ ಪೂಜಾ ನಾವು. ಅದು ಇದರ ಎಂಡ್ ಗೋಲ್. ಅದನ್ನು ಈಗಾಗಲೇ ಪಡ್ಕೊಂಡಿದ್ದ ಒಂದೇ ವರ್ಷದೊಳಗೆ ಅಂತಹ ದೊಡ್ಡ ಸ್ಥಿತಿಗೆ. ಯಾಕಂದರೆ ವಿದ್ವಾಂಸರೇ ಆಗಿದ್ದ, ಜ್ಞಾನಿಯಾದವನಿಗೆ
ಈ ಸಾಧನೆ ಮಾಡೋದು ಬಹಳ ಸುಲಭ. ಅದಕ್ಕಾಗಿ ಅಷ್ಟೆಲ್ಲ ಮಾಡಿ ದೇವರನ್ನು ತಾನು ಚಿಂತನೆ ಮಾಡ್ತಾ ಇದ್ದಾನೆ ಮನಸ್ಸಿನೊಳಗೆ. ಆವಾಗ ಹೇಳ್ತಾರೆ, ಬ್ರಹ್ಮರೂಪಂ ಹರಿಂ ಧ್ಯಾಯನ್ ತಥೋ ಮಂತ್ರಮುದೀರಯತ್ ಓಂ ನಮೋ ಭಗವತೆ ವಾಸುದೇವಾಯ ಅಂಥೇಳಿ ಮತ್ತೆ ಆ ಮಂತ್ರವನ್ನು ಚಿಂತನೆ ಮಾಡ್ತಾ ಇರುವಾಗಲೇನೆ ಇತ್ಯೇವ ಧ್ಯಾಯತಸ್ತಸ್ಯ ಮಾರ್ಕಂಡೇಯಸ್ಯ ಧೀಮತಃ ಮನಸ್ತತ್ರೈವ ಸಂಲಗ್ನಂ ದೇವದೇವೇ ಜಗತ್ಪತೌ ತತೌ ಯಮಾಜ್ಞೆಯ ತತ್ರ ಆಗತ ಯಮಕಿಂಕರಾಹ. ಇಷ್ಟು ಮಾಡ್ಕೊಂಡು ತಯಾರಾಗಿ ಕೂತಿದ್ದಾನೆ. ಇನ್ನೇನು ದ್ವಾದಶಾಕ್ಷರ ಮಂತ್ರದ ಜಪ ದಿನದ ಮುಗಿಬೇಕು. ಅಷ್ಟರೊಳಗೆ ಯಮಕಿಂಕರರು ಬಂದಿದ್ರು. ನಿನ್ನ ಸಮಯ ಬಂತು, ನಡಿ ಇನ್ನು ಅಂತಂದು ಯಮಪಾಶ ಹಿಡ್ಕೊಂಡು ಬಂದಿದ್ರು ಕೈಯೊಳಗೆ. ಪಾಶಹಸ್ತಾಹ ತು ತಮ್ ನೇತುಂ ವಿಷ್ಣುದೂತೈಸ್ತು ತೇ ಹತಾಹ. ಇವ್ರು ಹಿಂಗೆ ಯಮಪಾಶ ತೊಗೊಂಡು ಒಗಿಬೇಕು, ಅವನ ಮೇಲೆ ಹಾಕ್ಕೊಂಡು ಒಯ್ಬೇಕು ಅವನ ಜೀವ ಅನ್ನೋ ಹೊತ್ತಿಗೆ ಅವ್ರ ಮೇಲೆ ಯಾರೋ ಒಬ್ರು ಪಾಶ ಹೋಗಿದ್ಬಿಟ್ರು. ಕೈಯೊಳಗೆ ಹಗ್ಗ ಹಿಡಿದವರಿಗೆ ಇನ್ನೊಬ್ರು ಹಗ್ಗ ಹಾಕಿದ್ರು. ಯಾರಂತ ಅವ್ರು ತಿರುಗಿ ನೋಡ್ತಾರೆ, ವಿಷ್ಣುದೂತರು ಬಂದಿದ್ದಾರೆ. ಯಾಕೆ? ಓಂ ನಮೋ ಭಗವತೆ ವಾಸುದೇವಾಯ. ಭಗವಂತನ ನಾಮಸ್ಮರಣೆ ಯಾರು ಮಾಡ್ತಾರೆ ಹೇಳ್ತಾಳೆ, ಏನದು ತಾನಾನಯಧ್ವಂ ಅಕೃತ ವಿಷ್ಣು ಕೃತ್ಯ ಅಂತ ಭಾಗವತೊಳಗೆ ಬರ್ತೀವಿ. ಏನು ಹೇಳ್ತಾರೆ ಗೊತ್ತೇನು? ಯಾರನ್ನ ಕರ್ಕೊಂಬರ್ಬೇಕು, ಯಾರನ್ನ ಕರ್ಕೊಂಬರ್ಬಾರ್ದು ಎಲ್ಲ ಭಾಳ ಗೋಜಲಾಗ್ಬಿಟ್ಟದಂತಾರೆ. ಒಂದ್ಸಲ ಕಂಪ್ಲೇಂಟ್ ಹೋಯ್ತಂತೆ ಯಮಧರ್ಮರಾಜನಿಗೆ ಅವನ ಕೋರ್ಟ್ನೊಳಗೆ. ಅಲ್ರಿ, ನಾವು ಇವ್ರನ್ನ ಕರೀಲಿಕ್ಕೆ ಹೋಗ್ತೀವಿ, ಅಜಾಮಿಳನ್ ಬಿಟ್ಬಿಡು ಅಂತೀರಿ, ಅವ್ನು ಕರೀಲಿಕ್ಕೆ ಹೋಗ್ತೀವಿ, ಅವ್ನು ಬಿಟ್ಬಿಡು ಅಂತೀರಿ, ಒಂದೊಂದು ಸಲ ಇವ್ನ ಬಿಟ್ಟು ಬಂದೀವಿ, ಅವ್ರನ್ನ ಹೋಗಿ ಮತ್ತೆ ಕರ್ಕೊಂಡು ಬರ್ರಿ ಅಂತೀರಿ. ಹೀಗಾದರೆ ನಾವು ಯಾರನ್ನ ಕರ್ಕೊಂಬರೋದು, ಯಾರು ಬಿಡೋದು ಅಂತಂದಾಗ ಒಂದು ಲಿಸ್ಟ್ ಕೊಡ್ತಾನೆ ಯಮಧರ್ಮರಾಜ. ಇಂಥವ್ರನ್ನ ಕರೀರಿ, ಇಂಥವ್ರನ್ನ ಬಿಡ್ರಿ. ಅದಕ್ಕೆ ಹೇಳ್ತಾರೆ, ಕೃಷ್ಣನಿಗೆ ಯಾರು ನಮಸ್ಕಾರ ಮಾಡಿಲ್ಲ ಜೀವನದೊಳಗೆ ಅನುಕ್ಷಣ ಅವರನ್ನು ಗ್ಯಾರಂಟಿ ಕರ್ಕೊಂಡು ಬರ್ರಿ. ಆಮೇಲೆ ದೇವರ ಗುಡಿಗಳಿಗೆ ಯಾರ ಕಾಲುಗಳು ಸಂದರ್ಶನ ಮಾಡಿಲ್ಲ ಅವರನ್ನು ಕರ್ಕೊಂಡು ಬರ್ರಿ ಅಂತ ಹಿಂಗೊಂದಿಷ್ಟು ಲಿಸ್ಟ್ ಕೊಡ್ತಾರೆ. ಹಾಗೆ ಇಲ್ಲಿ ಇವರು ಸದಾಕಾಲ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಚಿಂತನೆ ಮಾಡ್ತಾ ಇದ್ದಿದ್ದರಿಂದ ವಿಷ್ಣುದೂತರು ಯಮದೂತರು ಇಬ್ಬರು ಜೊತೆಗೆ ಬಂದಿದ್ದಾರೆ. ಯಮದೂತರ ಪಾಶ ಕೆಲಸವೇ ಮಾಡಲಿಲ್ಲ. ಯಾಕೆಂದರೆ ವಿಷ್ಣುದೂತರು ಯಮದೂತರನ್ನೇ ಹಿಡಿದು ಎಳೆದು ಬಿಟ್ಟರು. ಇಷ್ಟು ಅಲ್ಲಿ ಆಯಿತು ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಶೂಲೈ ಪ್ರಹನ್ಯಮಾನಾಸ್ತು ದ್ವಿಜಂ ಮುಕ್ತ್ವಾ ಯಯುಸ್ತದ ವಯಂ ನಿವೃತ್ಯ ಗಚ್ಛಾಮೋ ಮೃತ್ಯುರೇವಾಗಮಿಷ್ಯತಿ. ಅವರಂದ್ರಂತೆ, ಯಾರು? ಯಮದೂತರು. ನಮ್ಮನ್ನೇನೋ ನೀವು ಎಳಿಬೋದು, ನಮ್ಮ ಸ್ವಾಮಿ ಬರ್ತಾರೆ ಮೃತ್ಯು, ಅವನೇ ಬಂದು ಇವನು ಕರ್ಕೊಂಡು ಹೋಗ್ತಾನೆ, ನಮಗಾಗಲಿಕ್ಕಿಲ್ಲ, ನೀವು ವಿಷ್ಣುದೂತರು ಗಟ್ಟಿ ಇದ್ದೀರಿ, ಆದರೆ ಅವನ್ನೇ ಕಳಿಸ್ಕೊಡ್ತೀವಿ ನಾವು ಅಂತಂದ್ರು. ಆಯ್ತು, ನೀ ಕಳಿಸು ಅಂತಂದರು. ಏನಾಯಿತು ಅದಕ್ಕೆ ಹೇಳ್ತಾರೆ, ಇವರು ಆಗತ್ಯ ಸ್ವಯಮೇವಾಹ ಮೃತ್ಯು ಪಾರ್ಶ್ವಂ ಮಹಾತ್ಮನಃ. ಆ ಮೃತ್ಯುವೇ ಇಳಿದು ಬಂದ ಅಂತ, ಕೈಯೊಳಗೆ ಆ ಪಾಶ ಹಿಡ್ಕೊಂಡು ಮೃತ್ಯು ಪಾಶ ತೊಗೊಂಡು ಬಂದು ಮಾರ್ಕಾಂಡೇಯರ ಸುತ್ತ ಓಡಾಡ್ತಿದ್ದಾನೆ. ಅವನಿಗೆ ಪಾಶ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಅಷ್ಟೊತ್ತಿಗಾಗಲೇ ಒಂದು ಅಯಸ್ಸು ಅಂತ ಬರೀತಾರೆ, ಅಯಸ್ಸು ಮುಸಲಾನ್ ಅಯಸಾನ್ ವಿಷ್ಣು ಕಿಂಕರಾಹ. ಉಕ್ಕಿನ ಒನಕೆ ತೊಗೊಂಡು ಬಂದುಬಿಟ್ರಂತೆ ವಿಷ್ಣುದೂತರು, ಮೃತ್ಯುವಿಗೆ ಹೊಡೆದಿಕ್ಕೆ ಬಂದ್ರಂತೆ. ಅದು ಹೆಂಗೆ ಮುಟ್ತೀರಿ ಇಂಥ ಒಬ್ಬ ಧರ್ಮಿಷ್ಠನಾದ ವಿಷ್ಣು ವೈಷ್ಣವ ಪರಮ ವೈಷ್ಣವನಾದಂತಹ ಈ ಮಾರ್ಕಂಡೇಯರನ್ನ ಹೆಂಗೆ ನೀವು ಮುಟ್ತೀರಿ ಅಂತ ಹೇಳಿ ಸಿಟ್ಟು ಮಾಡ್ತಾ ಅವ್ರ ಹತ್ರ ಬಂದಿದ್ದಾರೆ. ಆವಾಗ ಇದೇನೋ ಭಾರಿ ಸ್ಪೆಷಲ್ ಕೇಸ್ ಇರಬೇಕು ಅಂತೇಳಿ ಮೃತ್ಯುವೆ ಅಲ್ಲಿಂದ ಹೊರಟು ಬಿಟ್ಟ ಅಂತ ಹೇಳ್ತಾರೆ. ಆವಾಗ ಅದಕ್ಕೊಂದು ಕಾರಣ ಆಯಿತು. ಇದು ಯಾಕೆ ಮೃತ್ಯುವಿಗೆ ಏನೂ ಮಾಡಲಿಕ್ಕೆ ಆಗಲಿಲ್ಲ ನೋಡ್ರಿ, ಸಮಯ ಬಂದಾಗ ಯಾವುದೇ ಜೀವವನ್ನು ಎತ್ತಿಕೊಂಡು ಹೋಗಬೇಕು ಅನ್ನೋದು ದೇವರ ಆಜ್ಞೆ. ದೇವರ ಆಜ್ಞೆ ನಡೀಲೇಬೇಕು. ಇಲ್ಲಿ ದೇವರ ಆಜ್ಞೆ ನಡೀಲಿಲ್ಲಲ್ಲ ಅಂತ ಪ್ರಶ್ನೆ ಆಗಬೇಕು. ಇಲ್ಲಿ ಪ್ರಶ್ನೆ ಬರಬೇಕು ನಮಗೆ. ಆವಾಗ ಉತ್ತರ ಕೊಡ್ತಾರೆ ಅದಕ್ಕೆ ಸೂಕ್ಷ್ಮ. ಏನಂತ? ಅವರು ದೇವರ ಆಜ್ಞೆಯನ್ನು ಮೀರಲಿಕ್ಕೆ ಸಾಧ್ಯ ಇರೋ ದೇವರ ಆಜ್ಞೆಗೆ. ಮತ್ತೆ ಹೌದಾ, ದೇವರು ಏನು ಮಾಡಿದ್ದ? ಪರಮಾತ್ಮ ಈ ದ್ವಾದಶಾಕ್ಷರವನ್ನು ಅವ್ರು ಜಪ ಮಾಡ್ತಾ ಇರುವಾಗ ಅವರ ಕಿವಿಯೊಳಗೆ ಒಂದು ದಿವಸ ಬಂದು ಒಂದು ಮಂತ್ರವನ್ನು ಹೇಳಬಹುದು. ಆ ಮಂತ್ರವನ್ನು ಇವರು ಉಚ್ಚಾರಣೆ ಮಾಡಲಿಕ್ಕೆ ಶುರು ಮಾಡಿದ್ರು. ಆ ಸಮಯ ಬಂತಲ್ಲ, 12 ವರ್ಷ ಮುಗೀತು. ಆವಾಗ ಮಂತ್ರದ ಉಚ್ಚಾರಣೆ ಶುರು ಮಾಡಿಬಿಟ್ರು. ಆ ಮಂತ್ರೋಚ್ಚಾರಣೆಯನ್ನು ಮಾಡಿದಾಗ ಯಾವ ಭಗವಂತ ಮೃತ್ಯುವಿಗೆ ಮೃತ್ಯು ಆಗಿದ್ದಾನೋ ಅವನೇ ಕೊಟ್ಟ ಮಂತ್ರ ಅದಾದ್ದರಿಂದ ಅವನದೇ ನಿರ್ಧಾರವನ್ನು ಅವನೇ ಮೀರಬಲ್ಲ. ಅದೇ ಅವನ ಸತ್ಯ ಸಂಕಲ್ಪತೆ. ಹೀಗಾಗಿ ಮೀರಲಿಕ್ಕಾಯಿತು ಅಂತ ಬರೀತಾರೆ. ಯಾವ ಮಂತ್ರ ಅಂತ ಈ ಸ್ತೋತ್ರವನ್ನೇ ಕೊಟ್ಟಿದ್ದಾರೆ. ಇದನ್ನು ಪ್ರತಿಯೊಬ್ಬರು ಪಾರಾಯಣ ಮಾಡಬೇಕು ಅಂತ ಬರೀತಾರೆ. ನೋಡ್ರಿ, ನಾರಾಯಣಂ ಸಹಸ್ರಾಕ್ಷಂ ಪದ್ಮನಾಭಂ ಪುರಾತನಂ ಪ್ರಣತೋಸ್ಮಿ ಹೃಷಿಕೇಶಂ ಕಿಮ್ಮೇ ಮೃತ್ಯು ಕರಿಷ್ಯತಿ. ಇದೊಂದು ಕಾಮನ್ ವಾಕ್ಯ, ಎಲ್ಲ ಕಡೆ ಬರ್ತದೆ ಮುಂದೆ. ಕಿಮ್ಮೇ ಮೃತ್ಯು ಕರಿಷ್ಯತಿ. ನಾನು ಇಂತಹ ಪರಮಾತ್ಮನಿಗೆ, ಇಂಥವನಿಗೆ ಯಾರು ಸಹಸ್ರಾಕ್ಷನಾದ ಮತ್ತು ಸಹಸ್ರ ವದನನಾದ ಪದ್ಮನಾಭನಾದ ಪುರಾತನಂ, ಪುರಾತನ ಅಂದರೆ ಸದಾತನ. ದೇವರಿಗೆ ಒಂದು 3-4 ಹೆಸರು ಪರ್ಯಾಯ ಶಬ್ದ. ಪುರಾತನ, ಸದಾತನ, ಸನಾತನ, ಇವೆಲ್ಲ ದೇವರ ಹೆಸರುಗಳು. ಹಾಗೆ ಇರುವ ಆ ಸನಾತನನಾದ ಪರಮಾತ್ಮನನ್ನು ಪ್ರಣತೋಸ್ಮಿ, ಅನುಕ್ಷಣವೂ ನಮಸ್ಕಾರ ಮಾಡ್ತಾ ಇದ್ದೀನಿ 1 ವರ್ಷದಿಂದ. ಕಿಮ್ಮೆ ಮೃತ್ಯು ಕರಿಷ್ಯತಿ, ನನಗೆ ಮೃತ್ಯು ಏನು ಮಾಡಬಲ್ಲ ಅಂತ ಒಂದನೇದ್ದು. ಹೀಗೆ ಇನ್ನೂ ಅನೇಕ ಓದ್ಬಿಡ್ತೀನಿ, 1-2.
ಶಂಖಚಕ್ರಧರಂ ದೇವಂ ಛನ್ನ ರೂಪಿಣಮವ್ಯಯಂ ಅಧೋಕ್ಷಜಂ ಪ್ರಪನ್ನೋಸ್ಮಿ ಕಿಮ್ಮೆ ಮೃತ್ಯು ಕರಿಷ್ಯತಿ ವಾರಾಹಂ ವಾಮನಂ ವಿಷ್ಣುಂ ನಾರಸಿಂಹಂ ಜನಾರ್ದನಂ ಮಾಧವಂ ಚ ಪ್ರಪನ್ನೋಸ್ಮಿ ಕಿಮ್ಮೆ ಮೃತ್ಯು ಕರಿಷ್ಯತಿ. ಹೀಗೆ ಒಂದು 8-10 ಶ್ಲೋಕಗಳಲ್ಲಿ ಈ ಕಿಮ್ಮೆ ಮೃತ್ಯು ಕರಿಷ್ಯತಿ ಅಂತ ವಾಕ್ಯ ಬರ್ತದೆ. ಇದನ್ನು ಸಾಕ್ಷಾತ್ ದೇವರೇ ಹೇಳಿದ, ದೇವರು ಉಪದೇಶ ಮಾಡಿದ ಮಂತ್ರ ಇದು. ಹೀಗಾಗಿ ನಾವು ಎಲ್ಲ ಇದನ್ನು ಪಾರಾಯಣ ಮಾಡಿದರೆ ನಮಗೂ ಮೃತ್ಯುವಿನ ಬಾಧೆ ಭಯ ದೂರ ಆಗ್ತದೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಹೀಗಾಗಿ ಕ್ಷೇಮ ಬೀಜನಾದ ಜಗತ್ಪತಿಯಾದ ಸ್ವಾಮಿ ಇದ್ದಾನೆ, ಅವನನ್ನೇ ನಾವು ಹಿಡ್ಕೊಂಡಾಗ ಮತ್ತು ಮೃತ್ಯು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಿಂಪಲ್ ನೋಡ್ರಿ, ಈಗ ರೂಟ್ ಕಾಸ್ ಅಂತ ಯಾವುದು ಇರ್ತದಲ್ಲ, ಅಲ್ಲೇ ನೀವು ಸಮಸ್ಯೆ ಬಗೆಹರಿಸಿಬಿಟ್ರೆ ಎಂದೂ ಸಮಸ್ಯೆ ಬರೋದಿಲ್ಲ. ನೀವು ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಕೊಡ್ತಾರೆ. ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಅಂದ್ರೆ ಏನು? ಜ್ವರ ಬಂದದ ಜ್ವರ ಹೋಗಿಸೋದಷ್ಟೇ. ಜ್ವರ ಯಾಕೆ ಬಂದದ ಅಂತಿಲ್ಲ, ಅದಕ್ಕೆ ರೂಟ್ ಕಾಸ್ ಅನಾಲಿಸಿಸ್ ಅಂತ ಕರೀತಾರೆ. ಹೀಗಾಗಿ ಕ್ಷೇಮ ಬೀಜಂ ಅಂತ ಬರೀತಾರೆ. ಕ್ಷೇಮ ಬೀಜಂ ಅಂದ್ರೆ ಏನು? ನಮಗೆ ಕ್ಷೇಮ ಈ ಕಾಲಕ್ಕಾದ್ರೆ ಸಾಕಲ್ಲ, ಕ್ಷೇಮಕ್ಕೆ ಕಾರಣ ಆದ ಪರಮಾತ್ಮನನ್ನೇ ಹಿಡಿದುಬಿಡ್ಬೇಕು ನಾವು, ಅಂದರೆ ಪರ್ಮನೆಂಟ್ ಕ್ಷೇಮ ಅಂತ. ಹೀಗಾಗಿ ಅಂತಹ ಕ್ಷೇಮ ಬೀಜನಾದ ಜಗತ್ಪತಿಯಾದ ಆ ಪುಷ್ಕರ ಅಂತ ದೇವರನ್ನು ಕರೀತಾರೆ. ಅಂತಹ ಪುರುಷ, ಈ ಪುರುಷದಲ್ಲಂದರೆ ಈ ಪುರ ದೇಹದೊಳಗೆ ಶೇತೆ ಇರುವಂತಹ ಯಾವ ದೇವರಿದ್ದಾನೆ ಅವನದೇ ಕಾಲ ಹಿಡಿದೆ ನಾವು. ಆದ್ದರಿಂದ ಕಿಮ್ಮೆ ಮೃತ್ಯು ಕರಿಷ್ಯತಿ ಅಂತೆಲ್ಲ ಹೇಳಿದ ಮೇಲೆ ಈ ಸ್ತೋತ್ರ ಯಾವಾಗ ಕೇಳಿದ್ರು ಅವ ಮೃತ್ಯು ಅಂದ್ಕೊಂಡ, ಇನ್ನು ನನ್ನ ಕೆಲಸ ಆಗೋದು, ವಿ ಆರ್ ಡನ್ ವಿತ್ ಇಟ್ ಅಂತ ಹೇಳಿ ಆ ಮೃತ್ಯು ಅಲ್ಲಿಂದ ಹೊರಟು ಬಿಟ್ಟ ಅಂತ ಹೇಳ್ತಾರೆ. ನೋಡ್ರಿ, ಅಪಯಾತಃ ತಥೋ ಮೃತ್ಯು ವಿಷ್ಣುದೂತೈಶ್ಚ ಪೀಡಿತ. ಒಂದೆರಡು ಲಗಾಯಿಸೆ ಕಳಿಸಿದ್ರು ವಿಷ್ಣುದೂತ. ಬಂದಿದ್ದ ತಪ್ಪಿಗೆ ಇಂತಹ ಪರಮ ವೈಷ್ಣವರ ಹತ್ರ ನೀ ಬಂದಿಯಲ್ಲ, ಮತ್ತು ಅಲ್ಲಿಂದ ಇಲ್ಲಿಗೆ ಬಂದಿದ್ದಕ್ಕೆ ಗೊತ್ತಿದ್ದು ಬಂದಿಯಲ್ಲ, ಈ ಸ್ತೋತ್ರವನ್ನು ಅವನು ಹೇಳ್ತಾನೆ ಅಂತ ಗೊತ್ತಿದ್ದು ಒಂದೆರಡು ಮಾಡಿ ಕಳಿಸ್ತಾರೆ ಅಂತ ಬರೀತದೆ. ಮುಂದೆ ಇತಿ ತೇನ ಜಿತೋ ಮೃತ್ಯು ಮಾರ್ಕಂಡೇಯೇನ ಧೀಮತ ಪ್ರಸನ್ನೇ ಪುಂಡರೀಕಾಕ್ಷೇ ನೃಸಿಂಹೇ ನಾಸ್ತಿ ದುರ್ಲಭಂ. ಇದಕ್ಕೆ ಕಾರಣ ಒಂದೇ ವಾಕ್ಯದೊಳಗೆ ಹೇಳಿ ಮುಗಿಸ್ತಾರೆ. ಸಮರಿ ಇಷ್ಟೊತ್ತು ಹೇಳಿದ್ರು ಏನಂತ, ಒಂದು ಸಲ ಪರಮಾತ್ಮನೇ ಪ್ರೀತನಾದರೆ, ಪುಂಡರೀಕ ಅಕ್ಷನಾದ ಯಾವ ನರಸಿಂಹದೇವರಿದ್ದಾರೆ ಅವರೇ ಪ್ರೀತರಾದರೆ ನರಸಿಂಹಾದಿಕಂ ಅನ್ಯಚ್ಚ ದುರಿತಾದಿ ನಿವೃತ್ತಯೇ ಅಂತ ಶಾಸ್ತ್ರ ಇರೋದರಿಂದ ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಅಂತ ಯಾರನ್ನು ಕರೀತಾರೆ ಅವನೇ ಪ್ರೀತನಾದ ಮೇಲೆ ಇನ್ಯಾರು, ದಾಸರಂತಾರಲ್ಲ, ಯಾರು ಒಲಿದರೇನು ನಮಗಿನ್ಯಾರು ಮುನಿದರೇನು. ದೇವರ ಅನುಗ್ರಹ ನಮ್ಮ ಮೇಲೆ ಆದಮೇಲೆ ಅವ್ರು ಇದನ್ನು ಮಾತಾಡಿದ್ರು, ಇನ್ನೊಬ್ಬರು ಅದನ್ನಂದರು, ಅವ್ರ ಕಾರಣ ಯಾವುದೂ ನಮ್ಮ ಹತ್ರನೇ ಬರಬಾರ್ದು. ಯಾಕೆ? ಯಾರು ಒಲಿದರೇನು ನಮಗಿನ್ಯಾರು ಮುನಿದರೇನು. ಭಾಳ ಚಂದ ಹೆಸರು ಹೇಳ್ತಾರೆ. ಹಾಗೆ ಅವ್ರು ಹೇಳ್ತಾರೆ, ಹೀಗಾಗಿ ಈ ಅಕಾಲ ಮೃತ್ಯುವನ್ನು ಪರಿಹಾರ ಮಾಡಲಿಕ್ಕೆ ನಾವು ಅಕಾಲ ಮೃತ್ಯು ಹರಣಂ ಸರ್ವವ್ಯಾಧಿ ನಿವಾರಣಂ ಅಂತೇನು ತೀರ್ಥ ತಗೋತೀವಲ್ಲ, ಹಾಗೆ ಈ ಶ್ಲೋಕ, ಈ ಸ್ತೋತ್ರವನ್ನು ಅವ್ರು ಬರೀತಾರೆ ನೋಡ್ರಿ. ಮೃತ್ಯುಂಜಯ ಮಿದಂ ಪುಣ್ಯಂ ಮೃತ್ಯು ಪ್ರಶಮನಂ ಶುಭಂ ಮಾರ್ಕಂಡೇಯ ಹಿತಾರ್ಥಾಯ ಸ್ವಯಂ ವಿಷ್ಣುರುವಾಚ. ಇದು ಬಹಳ ಶಕ್ತಿವಂತವಾದ ಸ್ತೋತ್ರ. ಯಾಕೆ ಹೇಳ್ರಿ? ಮಾರ್ಕಂಡೇಯರು ದೇವರಿಗೆ ಮಾಡಿದ ಸ್ತೋತ್ರ ಅಲ್ಲ ಇದು, ದೇವರೇ ಒಂದು ಸ್ತೋತ್ರ ಮಾಡಿ ಕಿವಿಯೊಳಗೆ ಊದಿದ್ದು. ಅಂದರೆ ಇದಕ್ಕೆ ಎಷ್ಟು ಸಾಮರ್ಥ್ಯ ಇರಬೇಕು. ವೇದವ್ಯಾಸರ ವಾಣಿ ಒಂದು ಭಾಗ, ಸಾಕ್ಷಾತ್ ವಾಸುದೇವ ರೂಪಿಯಾದ ಪರಮಾತ್ಮನ ವಾಣಿ ಅದು. ಆದ್ದರಿಂದ ಯೈದಂ ಪಠತೆ, ಯಾರು ಇದನ್ನು ದಿನ ಪಠನ ಮಾಡ್ತಾರೋ, ತ್ರಿಕಾಲಂ ನಿಯತ ಶುಚಿ, ಸ್ವಚ್ಛವಾದ ಬಟ್ಟೆ ಉಟ್ಟು ಸ್ವಚ್ಛವಾದ ಮನಸ್ಸಿನಿಂದ ಇದನ್ನು ಯಾರು ಪಠನ ಮಾಡ್ತಾರೋ, ನಾಕಾಲೇ ತಸ್ಯ ಮೃತ್ಯು ಸ್ಯಾತ್, ಅಕಾಲ ಮೃತ್ಯು ಅವರಿಗೆ ಎಂದೂ ಬರೋದಿಲ್ಲ ಅಂತ ಹೇಳ್ತಾರೆ. ಎಂದೂ ಕೂಡ ಆ ಮೃತ್ಯುವಿನ ಯಾವ ಒಂದು ಸಂದರ್ಭ ಇದೆ ಆವಾಗೇ ಮೃತ್ಯು ಬರ್ತದೆ. ಎನ್ ಮರಣಂ ತದವಭೃತ, ಅವಭೃತ ಸ್ನಾನ ಅಂತ ಕರೀತಾರೆ ಮೃತ್ಯು ಅಂದರೆ. ಜೀವನಕ್ಕೆ ನಡೆಯುವ ಅವಭೃತ ಸ್ನಾನ, ಅದು ನಡೆಯೋ ಕಾಲಕ್ಕೆ ನಡಿಬೇಕು, ಅಕಾಲದಲ್ಲಿ ನಡಿಬಾರ್ದು, ಸಣ್ಣ ವಯಸ್ಸಿಗೆ ಆಗಬಾರ್ದು. ಅದಕ್ಕಾಗಿ ಸ್ಯಾನ್ ಅಚ್ಯುತ ಸ್ಯಾತ್ ಕ್ಷಮಿಸಬೇಕು, ನಾಕಾಲೇ ತಸ್ಯ ಮೃತ್ಯು ಸ್ಯಾತ್ ನರಸ್ಯಾಚ್ಯುತ ಚೇತಸಃ. ಹೀಗಾಗಿ ಅಚ್ಯುತ ಚೇತಸರು ಯಾರಿದ್ದಾರೆ, ಅವನಲ್ಲೇ ಮನಸ್ಸಿಟ್ಟವರು ಯಾರಿದ್ದಾರೆ, ಅವರಿಗೆ ಎಂದಿಗೂ ಕೂಡ ಅಕಾಲ ಮೃತ್ಯು ಅನ್ನೋದು ಇದರಿಂದ ಆಗೋದಿಲ್ಲ. ಅದಕ್ಕಾಗಿ ಈ ಸ್ತೋತ್ರವನ್ನು ಎಲ್ಲರೂ ಪ್ರತಿನಿತ್ಯ ಪಾರಾಯಣವನ್ನು ಮಾಡಬೇಕು ಅಂತ ಹೇಳ್ತಾರೆ. ಹೃತ್ಪದ್ಮ ಮಧ್ಯೆ ಪುರುಷಂ ಪುರಾಣಂ, ಕೊನೆಗೆ ನಾರಾಯಣಂ ಶಾಶ್ವತಮಾದಿದೇವಂ ಸಂಚಿತ್ಯ ಸೂರ್ಯಾದಪಿ ರಾಜಮಾನಂ ಮೃತ್ಯುಂ ಸ ಯೋಗಿ ಜಿತವಾಂಸ್ತಥೈವ. ಕೊನೆಗೆ ಒಂದು ಶರ ಬರೆದ್ಬಿಟ್ಟು ಏನಾಯಿತು ಇದರಿಂದ, ಇಷ್ಟೆಲ್ಲ ಆದದ್ದರಿಂದ ಅಂದರೆ ದೊಡ್ಡವರ ಅನುಗ್ರಹ, ಭೃಗು ಋಷಿಗಳ ಅನುಗ್ರಹ, ಆಮೇಲೆ ದೊಡ್ಡವರ ಮಕ್ಕಳಾಗಿ ಹುಟ್ಟಿದ್ದು, ಯಾವ ಮೃಕಂಡು ಋಷಿಗಳ ಮಕ್ಕಳಾಗಿ ಹುಟ್ಟಿದ್ದು, ದೊಡ್ಡವರ ಹತ್ರ ಅಧ್ಯಯನ ಮಾಡಿದ್ದು, ಗುರುಗಳ ಹತ್ರ ಅಧ್ಯಯನ ಮಾಡಿ ಕೆಲವು ದಿನಗಳಲ್ಲಿ ಒಳ್ಳೆಯ ವೈದುಷ್ಯವನ್ನು ಪಡ್ಕೊಂಡಿದ್ದು, ಮತ್ತು ದೊಡ್ಡವರ ಪ್ರಸಾದ, ಭಗವಂತನ ಪ್ರಸಾದ, ಈ ಎಲ್ಲದರ ಕಾರಣಕ್ಕಾಗಿ
ಹೃತ್ಪದ್ಮ ಮಧ್ಯೆ ಪುರುಷಂ ಪುರಾಣಂ, ತಮ್ಮ ಹೃತ್ಕಮಲದಲ್ಲಿ ಆದ ವಾಸುದೇವ ರೂಪಿಯ ಪರಮಾತ್ಮನನ್ನು ಶಾಶ್ವತನಾದ ಅವನನ್ನು ನೋಡಿದ್ದಕ್ಕೆ ಮೃತ್ಯುಂ ಸಯೋಗಿ ಜಿತವಾಂಸ್ ತಥೈವ, ಮೃತ್ಯುವನ್ನೇ ಗೆದ್ದನು ಮಾರ್ಕಂಡೇಯ ಅಂತ ಹೇಳ್ತಾರೆ. ಕಾರಣ ಯೋಗಿ, ಯೋಗಿ ಆದದ್ದಕ್ಕೆ ಗೆದ್ದ. ಯೋಗಿ ಅಂದರೆ ಯಾರು ನಿಮಗೆಲ್ಲ ಗೊತ್ತಿದೆ. ಯೋಗಿ ಅಂತ ಯಾರನ್ನು ಕರೀತಾರೆ ಅಂತಂದರೆ ಸಂಯುಕ್ತಾತ್ಮ ಯೋಗಿ ಭವತಿ ಕಶ್ಚನ ಅಂತೇನು ಹೇಳ್ತಾರಲ್ಲ ನಾವು. ಯೋಗ ಕರ್ಮಸು ಕೌಶಲಂ ಅಂತ ಯಾರು ಕರೀತಾರೆ, ಯಾವುದು ಶ್ರೇಯೋ ಮಾರ್ಗಕ್ಕೆ ಪ್ರಯತ್ನ ಪಡ್ತಾರೋ ಅದರಲ್ಲೇ ಯಾರು ಮುಂದುವರಿತಾರೋ ಅವರಿಗೆ ಯೋಗಿಗಳು ಅಂತ ಕರೀತಾರೆ. ಸುಖ ದುಃಖಗಳನ್ನು ಸಮನಾಗಿ ಸ್ವೀಕಾರ ಮಾಡುವ ಯಾವ ಯೋಗಸ್ಥ ಸ್ಥಿತಿ ಇದೆ ಅದನ್ನು ಯಾರು ಪಡ್ಕೊಳ್ತಾರೋ ಅವರು ಯೋಗಿ. ಅಂಥವರು ಈ ಮೃತ್ಯುವನ್ನು ಗೆಲ್ಲುತ್ತಾರೆ ಅಂತನ್ನುವಲ್ಲಿಗೆ ಶ್ರೀ ನೃಸಿಂಹ ಪುರಾಣೆ ಮಾರ್ಕಂಡೇಯ ಮೃತ್ಯುಂಜಯ ನಾಮ ಸಪ್ತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳ್ತಾರೆ. ಇನ್ನು ನಾಳೆ ದಿವಸ ವಿಶೇಷವಾಗಿ ಇದು ಯಾವುದು ಪದ್ಮಪುರಾಣದ ಕಥೆ, ಪದ್ಮಪುರಾಣದ ಭಾಗ ಮತ್ತು ಅದರ ನಂತರದಲ್ಲಿ ಬರುವ ಮಾರ್ಕಂಡೇಯರ ಆಯುಷ್ಯದ ಇನ್ನೊಂದು ದೀರ್ಘಾಯುಷ್ಯದ ಇನ್ನೊಂದು ರಹಸ್ಯ ಹೇಳ್ತಾರೆ. ಅದಾದ ಮೇಲೆ ಆಯುಷ್ಯ ಪಡೆದ ಮೇಲೆ ಹೇಗೆ ಮಾರ್ಕಂಡೇಯರು ತಮ್ಮ ಜೀವನದ ಯಾಪನವನ್ನು ಮಾಡಿದರು, ಏನು ಸಾಧನೆ ಮಾಡಿದರು, ಆ ಸಾಧನೆ ಅನ್ಯಾದೃಶವಾದದ್ದು. ಕೊಟ್ಟ ತಕ್ಷಣ ಮರೆತು ಬಿಡ್ತೀವಿ ನಾವು, ಹಂಗಾಗುವುದಿಲ್ಲ, ಹಂಗಾಗಬಾರದು. ಈ ಕಥೆ ಹರಿವಂಶದೊಳಗೂ ಬಂದಿತ್ತು. ನಿನ್ನೆ ಹೇಳಬೇಕಾದರೆ ದೇವತೆಗಳಿಗೆ ಕದಾಚಿತ್ ಎಲ್ಲ ಅನುಕೂಲ ಮಾಡಿಕೊಟ್ಟ ದೇವತೆಗಳಿಗೇನೆ ಬ್ರಹ್ಮದೇವರ ಯಾವ ನಿಯೋಗವನ್ನು ಮಾಡಿದ್ರು, ಅದು ಯಾವುದಕ್ಕೆ ಕೆಲಸ ಅಂತ ಹಚ್ಚಿದ್ರೋ ಅದನ್ನೇ ಮರೆತು ಸ್ವಲ್ಪ ಅವರು ಲೋಲುಪರಾಗಿ ನಡ್ಕೊಂಡ್ರದು. ಆವಾಗ ಅವರಿಗೆ ಮಂದಬುದ್ಧಿಗಳಾಗುವ ಪ್ರಸಂಗ ಬಂತು ದೇವತೆಗಳಿಗೆ, ನಮ್ಮಂಥವ್ರನ್ನ ಬಿಟ್ಬಿಟ್ಟು. ಆವಾಗ ಅವರು ಪಿತೃದೇವತೆಗಳಿಂದ ಆ ಜ್ಞಾನವನ್ನು ಪಡ್ಕೊಂಡು ಒಬ್ಬರಿಗೊಬ್ಬರು ಜ್ಞಾನ ಕೊಟ್ಟಿದ್ದಕ್ಕೆ ಇವರು ಪಿತೃಗಳು, ಜೀವ ಕೊಟ್ಟಿದ್ದಕ್ಕೆ ಅವ್ರ ಪಿತೃಗಳು ಅಂತಾಗಿ ಒಬ್ಬರನ್ನೊಬ್ಬರು ಪೂಜೆ ಮಾಡ್ತಾರೆ ಅಂತ ಕಥೆ ಬರ್ತದೆ ಪಿತೃದೇವತೆಗಳ ಕಥೆ ಹೇಳಬೇಕಾದ್ರೆ. ಹಾಗಾಗಿ ಯಾವ ದೇವತೆಗಳಿಗೂ ಇದು ದುರ್ಲಭ ಅಂತ ಹೇಳ್ತಾರೆ. ಅಂತಹ ಈ ಜ್ಞಾನ ಪರಂಪರೆಯನ್ನು ವಿಶೇಷವಾಗಿ ಉಳಿಸ್ಕೊಳ್ಳಿಕ್ಕೆ ಮಾರ್ಕಂಡೇಯರಿಗೆ ಏನು ಶ್ರಮಪಟ್ಟರು, ಅದರಿಂದ ಅವರ ವೈಭವ ಎಷ್ಟು ದೊಡ್ಡದಾಯಿತು ಅನ್ನೋದನ್ನು ನಾಡಿದ್ದು ನಾವು ನೋಡ್ತೀವಿ. ನಾಳೆ ಒಂದಿಷ್ಟು, ನಾಡಿದ್ದು ಒಂದಿಷ್ಟು ಪದ್ಮಪುರಾಣ, ಆಮೇಲೆ ಮಹಾಭಾರತ, ಆಮೇಲೆ ಭಾಗವತ ಇಷ್ಟು ಕಥೆಯನ್ನು ನೋಡಿ 3 ದಿವಸದ ಕೆಲಸವನ್ನು ಮಾಡೋಣ. ದೇವರು ಮಾಡಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣ.